ಎಲ್ಲರಿಗೂ ಶರಣಾರ್ಥಿಗಳು. ವಚನ ಮಂದಾರ ವೇದಿಕೆಯ ವತಿಯಿಂದ ಅಂತರ್ಜಾನ ಉಪನ್ಯಾಸ ಮಾಲಿಕೆಯ 119ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದಿನಾಂಕ 27/4/2022ರಂದು ಪರಮಪೂಜ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 119ನೆಯ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ನಮ್ಮ ವಚನ ಮಂದಾರ ವೇದಿಕೆಯನ್ನು ಹಾಗೂ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ ಕೂಡ ಈ ಮೂಲಕ ನಾವು ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದಲ್ಲಿ ಅಥವಾ ವಚನಗಳಲ್ಲಿ ವಿಜ್ಞಾನವನ್ನ ಕುರಿತು ಮಾತನಾಡಿದ್ದಾರೆ ಡಾಕ್ಟರ್ ಸಪ್ನಾ ಆನೆಗೋಳು ಮಹಾಲಿಂಗಪುರದವರು, ವಿಜ್ಞಾನದ ಶಿಕ್ಷಕಿಯಾಗಿರುವಂಥವರು. ಇಂದಿನ ಕಾರ್ಯಕ್ರಮವನ್ನ ನಾವು 2 ಪುಟಾಣಿ ಮಕ್ಕಳಿಂದ ಪ್ರಾರ್ಥನೆಯನ್ನ ಮಾಡಿಸುವುದರ ಮೂಲಕ ಪ್ರಾರ್ಥನೆ ಮಾಡಿದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆ ಪುಟಾಣಿ ಮಕ್ಕಳನ್ನ ನೋಡೋದೇ ಒಂದು ಭಾಗ್ಯ ಅಂತ ನನಗನ್ನಿಸ್ತದೆ. ಸರಿಸುಮಾರು 56 ಮಕ್ಕಳನ್ನ ನಾವು ಇಲ್ಲಿಯವರೆಗೂ ಪರಿಚಯ ಮಾಡಿದ್ವಿ. ಈಗ 57, 58ನೆಯ ಮಕ್ಕಳನ್ನ ಈ ಮೂಲಕ ಪರಿಚಯವನ್ನ ಮಾಡಿಸ್ತಾ ಇದ್ವಿ. ಮಕ್ಕಳಿಂದ ಈಗ ಪ್ರಾರ್ಥನೆ, ನಂತರ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಐಶಾನೆ. ಪ್ರೀಕೆಜಿ ಓದ್ತಾ ಇದ್ದೀವಿ. ಭದ್ರಾವತಿಯಿಂದ ಪ್ರೀಕೆಜಿ ಓದ್ತಾ ಇದ್ದೀವಿ. ಬಸವಣ್ಣನ ತಾಯಿ, ಬಸವಣ್ಣನ ತಂದೆ, ಬಸವಣ್ಣನ ಪರಮ ಬಂಧು ನನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಎದರಿಟ ಗುರು ಬಸವಣ್ಣನಯ್ಯ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಮಾಡುವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ. ತಾವರ ಜಂಗ ಮಕ್ಕಳಗಳಿಲ್ಲ, ಬ್ರಹ್ಮ ಪದವೇನೊಲ್ಲೆ, ವಿಷ್ಣು ಪದವೇನೊಲ್ಲೆ, ರುದ್ರ ಪದವೇನೊಲ್ಲೆ, ನಾನು ಮತ್ತಾವ ಪದವೇನೊಲ್ಲೆಯ ಕೂಡಲ ಸುಖಪ್ಪ ದೇವ. ನಿಮ್ಮ ಸದ್ಭಕ್ತರ ಪಾದವನ್ನು ದೀಪ ಮಹಾಪದವಿ ಕರುಣಿಸಯ್ಯ. ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲಯ್ಯ. ವೇದ ಪ್ರಿಯ ಶಿವನೆಂಬರು, ವೇದ ಪ್ರಿಯ ಶಿವನಲ್ಲಯ್ಯ. ನಾದವ ಮಾಡಿದ ರಾವಣಕ್ಕೆ ಅರೈಷು, ವೇದವ ನೋಡಿದ ಬ್ರಹ್ಮಂಗೆ ಶಿರವೊಟ್ಟು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಶರಣಾರ್ಥಿ. ಇನ್ನೊಂದು ಹೇಳ್ರಿ. ಇವನಮ್ಮವಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನಯ್ಯ ಮಗನೆಂದೆನಿಸಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮುರ್ಗಗಳಿಗೆ ಅಂಜಿದದುಂಟಯ್ಯ. ಸಮುದ್ರ ತಡಿನೊಂದು ಮನೆಯ ಮಾಡಿ, ನೊರೆಗಳಿಗೆ ಅಂಜಿದದುಂಟಯ್ಯ. ಸಂತೆ ಒಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದದುಂಟಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನವಾಗಿರಬೇಕು. 5ನೇ ಶೃಂಗಾರ ಊರಿಗೆ 6ನೇ ಶೃಂಗಾರ, ನಾಡಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ,
ನಿಮ್ಮ ಶರಣಕ್ಕೆ ನಾನು ಸಲ್ಲಿಸ್ತೀವಿ ನಿವೃತ್ತಿಯೇ ಶೃಂಗಾರ ಇವನ ಶರಣಾರ್ಥಿ. ಓಕೆ, ಶರಣಾರ್ಥಿಗಳು ಬಹಳ ಅದ್ಭುತವಾದಂಥ ವಚನಗಳನ್ನ ಹಾಡಿದಂಥ ಐಸಿರಿ ಕಿರಣ್ ಹಾಗೂ ಐಶಾನಿ ಕಿರಣ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಅವರ ತಂದೆ ತಾಯಿಗಳಿಗೆ ಮೊದಲು ನಾವು ಕಾಂಪ್ಲಿಮೆಂಟ್ಸ್ ಕೊಡ್ಬೇಕು. ಯಾಕಂದ್ರೆ ನನಗೆ ಅನ್ಸಿದ್ಮೇಲೆ 4 ಗಂಟೆಯಿಂದ ತಯಾರು ಮಾಡ್ತಿದ್ದಾರೆ ಅನ್ಸುತ್ತೆ. ಧನ್ಯವಾದಗಳು ಇಬ್ಬರು ಪುಟಾಣಿಗಳಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ. ಈಗ ಎಲ್ಲರನ್ನು ಶರಣಾರ್ಥಿ ಪುಟ್ಟ ಶರಣಾರ್ಥಿ ಧನ್ಯವಾದಗಳು. ಶರಣಾರ್ಥಿ. ಓಕೆ. ಎಲ್ಲರನ್ನೂ ಸ್ವಾಗತಿಸುವಂತಹ ಸಮಯ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಡಾಕ್ಟರ್ ಸಪ್ನಾ ಶ್ರೀಶೈಲ್ ಆಣಿಗೋಳ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇವೆ. ಧನ್ಯವಾದ. ಪ್ರಾರ್ಥನೆಯನ್ನ ಮಾಡಿದಂಥ 2 ಪುಟಾಣಿಗಳು ಐಸಿರಿ ಹಾಗೂ ಐಶಾನಿ ಕಿರಣ್ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದ ಇನ್ನಿಬ್ಬರು ಸಂಚಾಲಕರಾದಂಥ ಡಾಕ್ಟರ್ ಸರ್ಮಂಗಳ ಸಕ್ರಿ ಅವ್ರಿಗೂ ಹಾಗೂ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅವ್ರಿಗೂ ಕೂಡ ಈ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲರನ್ನೂ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ಇಂದಿನ ಉಪನ್ಯಾಸಕರ ಪರಿಚಯ ಕಳಿಸಿ ಅಂತಂದ್ರೆ ಅವರು 3 ಸಾಲಲ್ಲಿ ಕಳಿಸಿದ್ದಾರೆ. ನಾನು ಅವರ ಎಲ್ಲ ಸಮಗ್ರ ಪರಿಚಯವನ್ನ ಮಾಡಬೇಕು ಅಂತಂದ್ರೆ ಅವರು 3 ಸಾಲನ್ನ ಕಳಿಸಿದ್ದಾರೆ. ಹಾಗಾಗಿ ಅವರು ವಿಜ್ಞಾನ ಶಿಕ್ಷಕಿಯಾಗಿ KLE ಸಂಸ್ಥೆಯ SCP ಪ್ರೌಢಶಾಲೆ ಮಹಾಲಿಂಗಪುರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಡಾಕ್ಟರೇಟ್ ಅನ್ನು ಮಾಡಿದರೆ ಅವರ ಸಬ್ಜೆಕ್ಟ್ ಅನ್ನ ಅವರೇ ಪರಿಚಯದಲ್ಲಿ ಹೇಳ್ಕೊಂಡ್ರೆ ಅನುಕೂಲ ಅನ್ಸುತ್ತೆ. ಹಾಗೂ ಅವರು ರಾಷ್ಟ್ರ ಮಟ್ಟದ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಇಂಥ ವಿಜ್ಞಾನ ಶಿಕ್ಷಕಿಯಾಗಿ ವಚನ ಸಾಹಿತ್ಯದಲ್ಲಿ ಅತ್ಯಂತ ಆಸಕ್ತಿಯುಳ್ಳಂತಹ ಒಬ್ಬ ವಿದ್ವಾಂಸರು ನಮ್ಮ ವೇದಿಕೆಗೆ ಬಂದದ್ದು ನಮ್ಮ ಸೌಭಾಗ್ಯ. ಅವರು ಇಂದು ನಮಗೆ ವಚನಗಳಲ್ಲಿ ವಿಜ್ಞಾನವನ್ನ ಎನ್ನುವ ವಿಷಯವನ್ನ ಮಂಡಿಸಲಿದ್ದಾರೆ. ಅವರಿಗೆ ಸ್ವಾಗತಿಸುತ್ತಾ ಈ ವೇದಿಕೆಯನ್ನ ಅಲಂಕರಿಸಿ ಅಂತ ಅವರಿಗೆ ವಿಜ್ಞಾಪನೆ ಮಾಡಿಕೊಳ್ತಾ ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕು ಅಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲನೆಯದಾಗಿ ಅಗ್ರಜ, ನಾನು ನಿಮಗ ಬಹಳ ಧನ್ಯವಾದಗಳನ್ನ ಹೇಳ್ತೀರಿ. ಯಾಕಂದ್ರೆ ಇಷ್ಟೊಂದು ಶರಣರ ನನಗ ಪರಿಚಯಕ್ಕೆ ಅವಕಾಶ ಮಾಡಿಕೊಟ್ರಿ. ತಮ್ಮ ಶ್ರೀಚರಣಗಳಲ್ಲಿ ಮೊದಲು ನಾನು ಅನಂತ ಕೋಟಿ ಭಕ್ತಿ ನಮನಗಳನ್ನ ಅರ್ಪಿಸ್ತೇನೆ. ಜಗಜ್ಯೋತಿ ಅನ್ನ ಬಸವಣ್ಣ, ಸಿಡಿಲು ಸನ್ಯಾಸಿ ಅಕ್ಕ ಮಹಾದೇವಿ ಇವರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸಿ, ವಚನ ಮಂದಾರದ ಅಗ್ರಜ ಹಾಗೂ ವಿದ್ಯಾಗುರುಗಳಾದ ನರೋಡೆ ಸರ್ ಅವರ ಶ್ರೀಚರಣಗಳಿಗೆ ನಮಸ್ಕಾರಗಳನ್ನ ಅರ್ಪಿಸುತ್ತಾ, ವಚನ ಮಂದಾರದ ರೂವಾರಿಗಳು, ಸಂಸ್ಥಾಪಕರು, ತಮ್ಮೆಲ್ಲರ ಶ್ರೀಚರಣಗಳಿಗೂ ಕೂಡ ನಾನು ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸ್ತೇನೆ. ಉಪಸ್ಥಿತಿರುವಂತಹ ಎಲ್ಲ ವಿದ್ಯಾಗುರುಗಳು ಹಾಗೂ ವಿದ್ಯಾಗುರು ಮಾತೆಯರು, ಪಾಲಕರು ಹಾಗೂ ಮುದ್ದು ಮಕ್ಕಳ ಶ್ರೀಚರಣಗಳಿಗೆ ನನ್ನ ನಮನಗಳನ್ನ ಅರ್ಪಿಸುತ್ತಾ, ನನ್ನನ್ನ ಭೂಮಿಗೆ ಪರಿಚಯಿಸಿದಂತಹ ನನ್ನ ತಂದೆ ತಾಯಿಗಳ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸಿ, ನನಗೆ ವಿದ್ಯಾದಾನ ಮಾಡಿ ಅಕ್ಷರಗಳನ್ನ ಕಲಿಸಿ ಇವತ್ತು ನನ್ನ ಅನ್ನವನ್ನ ಪ್ರಸಾದ ರೂಪದಲ್ಲಿ ಸೇವಿಸುವ ಹಾಗೆ ಸಶಕ್ತಳನ್ನಾಗಿ ಮಾಡಿದಂತಹ ನನ್ನ ಎಲ್ಲ ವಿದ್ಯಾಗುರುಗಳು ಹಾಗೂ ವಿದ್ಯಾಗುರು ಮಾತೆಯರ ಪವಿತ್ರ ಕಮಲಗಳಿಗೆ ದೀರ್ಘದಂಡ ನಮನಗಳನ್ನ ಅರ್ಪಿಸಿ, ನನ್ನಲ್ಲಿ ಸ್ಫೂರ್ತಿಯನ್ನ ತುಂಬಿ, ನನ್ನ ಬೆನ್ನೆಲುಬು ಆದಂತಹ ನನ್ನ ಗಂಡನ ಪಾದಕ್ಕೆ ಹಣೆ ಮನೆದು ಭಾರತ ಮಾತೆ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸೋಣ. ಯಾಕಂದ್ರೆ ನಾವು ಇವತ್ತಿಷ್ಟು ಕುಶಲಮಂಗಲ ಅದಿವೆನ್ನಕ ಕಾರಣ ಆ ತಾಯಿಯ ಪವಿತ್ರ ಗರ್ಭದಲ್ಲಿ ನಾವು ಜನ್ಮ ತಾಳಿದ್ದು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತ ನನಗೆ ಕೊಟ್ಟಂತ ಒಂದು ವಿಷಯಪ್ಪ ಅಂತ ಕೇಳಿದ್ರೆ, ವಚನಗಳಲ್ಲಿ ವಿಜ್ಞಾನ.
ಹೆಸರಿನೊಳಗನ ವಿಜ್ಞಾನ ಐತಿ. ವಚನ ಅಂದ್ರೆ ಮಾತು. ನಮ್ಮ ಶಿವಶರಣರು ಮ್, ಮಾಡಿದಂತಹ ಪ್ರತಿಯೊಂದು ಕಾಯಕ, ಪ್ರತಿಯೊಂದು ಮಾತು ವಚನ ಅಂತ ಹೇಳಿ ನಮಗ ಪರಿಚಯ. ಅವುಗಳನ್ನ ಆ ಭಕ್ತಿಯ ಒಂದು ಭಾವದಿಂದ ನಾವು ಕಾಣ್ತೇವೆ. ವಚನಗಳು ಶಿವಶರಣರಿಂದ ಏನು ಬಂದಾವಲ್ಲ ಅವೆಲ್ಲ ಸತ್ಯವಾದದ್ದು. ಎಲ್ಲಿ ಸತ್ಯ ಅನ್ನುವಂಥದ್ದಿರುತ್ತಲ್ಲ ಅದೇ ವಿಜ್ಞಾನ. ಅದಕ್ಕೆ ನಾವು ಇವತ್ತು ಅಗ್ರಜ ನನ್ಗೆ ಬಹುಶಃ ವಚನಗಳಲ್ಲಿ ವಿಜ್ಞಾನ ಅಂತ ಹೇಳಿ ಕಾನ್ಸೆಪ್ಟ್ ಅನ್ನ ನನಗೆ ಕೊಟ್ಟಾರು ಅಂತ ಅನ್ಸುತ್ತೆ. ಆ ಆ, ಆ, ಒಂದು ಮಾತನ್ನ ನಾನು ಹೇಳಾಕ ಇಷ್ಟಪಡ್ತೇನೆ. ನಮ್ಮ ಶರಣರು ತಮ್ಮ ಬಿಡುವಿನ ಸಮಯದಲ್ಲಾಗಲಿ ಅಥವಾ ತಮ್ಮ ದೈನಂದಿನ ಆ, ಕ- ಕ್ರಿಯಾಕರ್ಮಗಳಲ್ಲಿ ತಾವು ಏನನ್ನ ಅನುಭವಿಸಿರಲ್ಲ ಅದನ್ನೇ ಸರಳವಾದ ಪದಗಳ ರೂಪದಲ್ಲಿ 4 ಜನರ ಜೊತೆ ಹಂಚ್ಕೋತಿದ್ರು. ಅದಕ್ಕ ನಾವು ಅಗ್ದಿ ಭಕ್ತಿಪೂರ್ವಕವಾಗಿ ಅನುಭವ ಮಂಟಪ ಅಂತ ಹೇಳ್ತೇವೆ. ಅಲ್ಲಿ ಬಂದಂತಹ ಈ ಮಾತುಗಳು, ಕೃತಿಗಳು, ವಚನಗಳು ಏನದಾವಲ್ಲ, ಇಷ್ಟೊಂದು ವಜನ ಹೊಂದ್ಯಾವಲ್ಲ, ಇಷ್ಟೊಂದು ಸತ್ಯ ಅದಾವಲ್ಲ, ಇಷ್ಟೊಂದು ವೈಜ್ಞಾನಿಕ ಆ ವಿಷಯಗಳನ್ನ ಒಳಗೊಂಡಾವಲ್ಲ, ನಮ್ಗೆ ಎಲ್ಲರಿಗೂ ಆಶ್ಚರ್ಯ ಆಕೈತಿ. ಯಾವ ಲೆವೆಲ್ಗೆ ಆಶ್ಚರ್ಯ ಆಕೈತಿ ಅಂದ್ರ ನಮ್ಮ ಎಲ್ಲ ಶಿವಶರಣರಿಗೆ 6th ಸೆನ್ಸ್ ಇತ್ತು ಅಂತ ಹೇಳಿ ನಾವು ಒಪ್ಕೋಬೇಕು. ಅದಕ್ಕೆಲ್ಲದಕ್ಕೂ ಪ್ರೂಫ್ ಇವತ್ತು ನಾವು ಕಂಡಿಡಿಯಾಗ್ತದೀವಿ. 12ನೇ ಶತಮಾನಿಯಲ್ಲಿ, ಈಗಿನ ಶತಮಾನಿಯಲ್ಲಿ ಅವಾಗ ಮೈಕ್ರೋಸ್ಕೋಪ್ ಇದ್ದಿರ್ಕಿಲ್ಲ. ಈ ರೀತಿ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗಳನ್ನ ಸಂಶೋಧನೆಗೆ ಅಳವಡಿಸಕ ಪ್ರಯೋಗಶಾಲೆಗಳು ಅಥವಾ ಲ್ಯಾಬ್ರೋಟರಿಗಳು ಇದ್ದಿರ್ಕಿಲ್ಲ, ಟೆಕ್ನಿಷಿಯನ್ಗಳು ಇದ್ದಿರ್ಕಿಲ್ಲ. ಏನೂ ಇಲ್ದಾಗ ಅವ್ರು ಇಂಥ ಮಾತುಗಳನ್ನ ಹೇಳಿದಾರಲ್ಲ, ಇವತ್ತು ನಾವು ಮಕ್ಕಳಿಗೆ ತಲುಪಿಸ್ಬೇಕಾಗಿತ್ತು. ಇದೀಗ 2 ಮಕ್ಕಳು, ಐಸಿರಿ ಮತ್ತು ಇನ್ನೊಂದು ಪಾಪನ ಹೆಸರು ಮರತೆ, ಅವರ ತಂದೆ ತಾಯಿ ಶರಣ ದಂಪತಿಗಳಿಗೆ ನಾನು ಬಹಳ ದೀರ್ಘದಂಡ ನಮನಗಳನ್ನ ಅರ್ಪಿಸ್ತೇನೆ. ನಿಜವಾಗ್ಲೂ ನಿಮ್ಮಿಂದ ನಾವೆಲ್ಲ ಕಲ್ಕೊಳ್ಳೋದು ಬಹಳ ಐತಿ. ಎಷ್ಟು ಭಾರತೀಯ ಸಂಸ್ಕಾರದ ಮೂಲಕ ನೀವು ಭಕ್ತಿಯನ್ನ ಇವತ್ತು ಅರ್ಪಿಸಿದ್ರಿ. ನಿಮ್ಗ ಧನ್ಯವಾದಗಳು. ವಿಷಯಕ್ಕೆ ಬರೋಣ. 1-2 ವಚನಗಳನ್ನ ನೋಡೋಣ. ಹಂಗ ಜಸ್ಟ್ ಇವತ್ತು ಏನಾಗ್ತೈತಿ ಅಂದ್ರೆ, ನಾವು ಬಹಳಷ್ಟು ಕಡೆ ಸಮವಯಸ್ಕರಾಗ್ಲಿ ಅಥವಾ ಸಮಮನಸ್ಕರಾಗ್ಲಿ ಕೂಡಿರ್ತೇವೆ. ಆ ಕೂಡಿದಾಗ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಆಗಾಕತ್ತೈತಿ. ಯಾವ್ದಕ್ಕೆ ಸಂಬಂಧಪಟ್ಟಂಗ ಕಮ್ಯುನಿಕೇಶನ್ ಗ್ಯಾಪ್ ಆಗಾಕತ್ತೈತಿ ಅಂದ್ರ, ನನ್ನ ಭಾರತದ ಸಂಸ್ಕಾರದಲ್ಲಿ, ನನ್ನ ಭಾರತದ ಇತಿಹಾಸದಲ್ಲಿ ಇರುವಂತಹ ಕುಟುಂಬ ವ್ಯವಸ್ಥೆ, ಅಂತಹ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಮೂಡಿ ಬಂದದ್ದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯವನ್ನ ಇಂದಿನ ಜನರೇಷನ್ ದಿಂದ ನಾವೇನ್ ಪಡ್ಕೊಂಡಿವಲ್ಲ, ನಮ್ಮ ಜನರೇಷನ್ಗೆ ಕೊಡಾಕತ್ತಿಲ್ಲ. ಇದಕ್ಕ ನಾನು ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ತೇನೆ. ಯಾವಾಗಾದ್ರೂ ಹೇಳ್ಬಹುದು ನಾವು ಮಕ್ಕಳಿಗೆ ಈ ವಿಷಯಗಳನ್ನ. ಶಿಕ್ಷಕರಂದ್ರ ಪ್ರತಿಯೊಂದು ಪಾಠದಲ್ಲಿ ಇವುಗಳನ್ನ ಅಳವಡಿಸ್ಕೊಳಕ ಅವಕಾಶ ಇದೆ. ಒಂದು ವಚನ ನಮ್ಗೆ ಎಲ್ಲರಿಗೂ ಪರಿಚಯ ಇರುವಂತ ವಚನ, ಎಲ್ಲ ಮಕ್ಕಳ ಕಡೆನೂ ನಾವು ಹೇಳಿಸ್ತೇವೆ. ಎಲ್ಲರಿಗೂ ಅಣ್ಣ ಬಸವನನ್ನ ಆ ಒಂದು ವಚನವನ್ನ ಹೇಳ್ರಂದ್ರೆ ಎಲ್ಲಾ ಮಕ್ಕಳು ಹೇಳ್ತಾವ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ. ಇವೆರಡು ಶಬ್ದ ಬಹಳ ಇಂಪಾರ್ಟೆಂಟ್ ಅದಾವು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ್ ದೇವನ ಒಲಿಸುವ ಪರಿ ಅಂತ. 2 ಶಬ್ದ ಇಂಪಾರ್ಟೆಂಟ್ ಅಂತ ಹೇಳಿದೀವ್ರಿ. ಏನು? ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ಯಾವಾಗ ಆಗುತ್ತ, ಬಹಿರಂಗ ಶುದ್ಧಿ ಯಾವಾಗ ಆಗುತ್ತ ಅಂತ ಹೇಳಿ ಎಷ್ಟು ಸಣ್ಣ ಮಾತುಗಳಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಒಪ್ಕೊಳ್ಳುವಂತಹ ಈ ವಚನವನ್ನ ನಮ್ಮ ಅಣ್ಣ ಬಸವಣ್ಣ ಹೇಳಿದ್ದಾರೆ. ಕಳಬೇಡ, ತುಡುಗು ಮಾಡಬೇಡ, ಕೊಲ್ಲಬೇಡ, ಮತ್ತೊಬ್ಬರಿಗೆ ಹಿಂಸೆ ಮಾಡಬೇಡ, ಮತ್ತೊಬ್ಬರ ಜೊತೆ ವಾದಕ್ಕೆ ಇಳಿಬೇಡ, ಸುಳ್ಳನ್ನ ಹೇಳಬೇಡ, ಆಮೇಲೆ ಮುನಿಸ್ಕೊಂಡ್ ಕುಂಡಿರ್ತೀವಲ್ಲ, ಶಟ್ಕೊಂಡ್ ಕುಂಡಿರ್ತೀವಿ ಅಂತ ಹೇಳ್ತೀವಲ್ಲ, ಅದನ್ನ ಮಾಡಬೇಡ. ಆಮೇಲೆ ನಮ್ಮಷ್ಟಕ್ಕೆ ನಾವ ಹೋಗ್ಬೋದು, ಇವೆಲ್ಲ ಬೇಡ ಅಂತ ಹೇಳಿದ್ರು. ಇವನ್ನೆಲ್ಲ ಬಿಟ್ಟು ಕೂಡ್ಲೆ ನಮ್ಮಲ್ಲಿ ಅಂತರಂಗ ಶುದ್ಧಿ ಆಗತ್ತ ಮತ್ತು ಬಹಿರಂಗ ಶುದ್ಧಿ ಆಗತ್ತ ಅಂತ ಹೇಳ್ತೀವಿ. ಮೊದಲನೆಯ ಶಬ್ದ ಅಂತರಂಗ ಶುದ್ಧಿನ ಬರ್ದಾರ ಅವ್ರು. ಮೊದಲನೇ ಶಬ್ದ ಬಹಿರಂಗ ಶುದ್ಧಿ ಬರಿಬೋದಾಗಿತ್ತಲ್ಲ. ಯಾಕ ಅಷ್ಟು ಯಾವ ಪದವನ್ನ ಎಲ್ಲಿ ನಾನು ಬರಿಬೇಕನ್ನೋಸೋದಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇತ್ತು ನಮ್ಮ ಎಲ್ಲ ಶರಣರಿಗೆ. ಅಂತರಂಗ ಶುದ್ಧಿನ ಯಾಕೆ ಫಸ್ಟ್ ಬರ್ದಾರ ಅನ್ನುವಂಥದ್ದು ನೋಡೋಣ. ಇವೆಲ್ಲಗಳನ್ನ ಪಾಲಿಸಿದ್ವಿ ಅಂದ್ರೆ, ಕಳತನ ಮಾಡ್ಲಿಲ್ಲ ಅಂದ್ರೆ, ಮತ್ತೊಬ್ರಿಗೆ ಹಿಂಸೆ ಕೊಡ್ಲಿಲ್ಲ ಅಂದ್ರೆ, ಸುಳ್ಳು ಮಾತಲ್ಲಿ ಯಾವ ಬೇಡ 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 ಅಂತ ಹೇಳ್ಕೊತ ಬಂದಾರಲ್ಲ, ಇದರಿಂದ ಅಂತರಂಗ ಶುದ್ಧಿ ಆಗ್ತತಿ ಅಂತ ಹೇಳಿದ್ರು. ಹೆಂಗ ಅಂತರಂಗ ಶುದ್ಧಿ ಆಗತ್ತೆ? ಅಂತರಂಗ ಶುದ್ಧಿ ಅಂದ್ರೆ ದೇಹದ ಒಳಗಡೆಯ ಆರೋಗ್ಯ, ದೇಹದ ಒಳಗಡೆ ಶುದ್ಧ ಅಥವಾ ಪವಿತ್ರವಾಗಿ ಇರೋದು. ಹೆಂಗೆ? ಒಂದು ವೇಳೆ
ಇದ್ರದ ನಾನು ವಿರೋಧಾಭಾಸವನ್ನ ಹೇಳ್ತೇನೆ, ಈ ವಚನದ ವಿರೋಧವನ್ನ ಹೇಳ್ತೇನೆ, ವಿರೋಧ ಶಬ್ದಗಳನ್ನ ಬಳಸ್ತೀನಿ. ಅಂದ್ರೆ ಕಳ್ಳತನ ಮಾಡಿದ್ರ, ಸುಳ್ಳು ಮಾತನಾಡಿದ್ರ, ಮತ್ತೊಬ್ಬರಿಗೆ ನೋವಾಗುವಂಗ ಮಾತಾಡಿದ್ದೀವಂದ್ರ, ಮತ್ತೊಬ್ಬರಿಗೆ ಅಸಹ್ಯ ಮಾಡಿದ್ದೀವಂದ್ರೆ ಅವಾಗ ಏನಾಗುತ್ತಂದ್ರ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತಾವ. ಫಾರ್ ಎಕ್ಸಾಂಪಲ್, ನಾ ಈಗ ಓಡಿ ಬಣ್ಣೆ ಅಂದ್ರೆ ಬೆವರು ಬರುತ್ತ, ಮಗುವಿನ ಮುಖವನ್ನ ನೋಡಿದೆ ಅಂದ್ರೆ ಎದೆ ಹಾಲು ಉಕ್ಕಿ ಬರುತ್ತ, ಆಮೇಲೆ ದುಃಖ ಆದಾಗ ಕಣ್ಣೀರ್ ಬರುತ್ತ. ಇವೆಲ್ಲ ನ್ಯಾಚುರಲ್ ನಮ್ ದೇಹದಲ್ಲಿ ಆಗುವಂತಹ ಕ್ರಿಯೆಗಳು. ಅದ ರೀತಿ ನಾ ಏನೀಗ ಅನ್ನ ಬಸವನ್ನ ಮಾಡ್ಬೇಡ ಅಂತ ಹೇಳಿದ್ರಲ್ಲ, ಅವನೇನಾದ್ರೂ ನಾ ಮಾಡಿದ್ದೆ ಆಯ್ತಂದ್ರೆ ನನ್ನ ದೇಹದಲ್ಲಿ ಒಂದಿಷ್ಟು ಕ್ರಿಯೆಗಳು ನಡೀತಾವ, ತನ್ನಷ್ಟಕ್ಕೆ ತಾನ ನಡೀತಾವ. ಅದು ನಮ್ಮಲ್ಲಿ ಹೆಂಗ ಪಚನ ಕ್ರಿಯೆ, ರಕ್ತ ಪರಿಚಲನೆ, ವಿಸರ್ಜನೆ ಕ್ರಿಯೆ, ನರಿಯುವುದ ಕಾರ್ಯಗಳು, ಉಪಸದ ಕಾರ್ಯಗಳು, ಇವೆಲ್ಲ ಏನ್ ಕ್ರಿಯೆಗಳದಾವಲ್ಲ, ಆ ರೀತಿ ಈ ಕೆಲಸಗಳನ್ನ ಮಾಡಿದ್ದೆ ಆತಂದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತಂದ್ರ ಸ್ಟ್ರೆಸ್ ಆಗುತ್ತೆ, ಒತ್ತಡ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಗಳು ಬಿಡುಗಡೆ ಆಗುದಿಲ್ಲ, ಅಂದ್ರೆ ಸಂತೋಷದಾಯಕ ರಸದೂತಗಳು ಬಿಡುಗಡೆ ಆಗುದಿಲ್ಲ. ಅದರ ಬದಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ ದಿಂದ ನಮ್ಮಲ್ಲಿ ಆಕ್ಸಿಡೆಂಟ್ ಅಂತ ಹೇಳಿ ರಾಸಾಯನಿಕ ವಸ್ತುಗಳು ಅವು ಬಿಡುಗಡೆ ಆಗಕ್ಕ ತಂತಾನೆ, ತಮ್ಮಷ್ಟಕ್ಕೆ ತಾವೆ. ಆ ರಾಸಾಯನಿಕಗಳು ಅವಕ್ಕ ನಾವ ಒಂದು ಲೆವೆಲ್ ಅನ್ನ ಮೀರಿ ಏನಾದ್ರೂ ನಮ್ಮ ದೇಹದಲ್ಲಿ ಉತ್ಪತ್ತಿ ಆತಂದ್ರೆ ಅವುಗಳು ನಮಗೆ ಅಪಾಯವನ್ನ ಉಂಟು ಮಾಡ್ತವೆ. ಈ ಒಂದು ರಾಸಾಯನಿಕಗಳು ನಮ್ಮ ದೇಹದ ವಿವಿಧ ಅಂಗಗಳ ಮೇಲೆ ಪ್ರಭಾವ ಬೀರ್ತವೆ. ಒಂದೇ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮಲ್ಲಿ ರಕ್ತ ಸಂಚಾರಕ ರಕ್ತನಾಳಗಳದು, ಹೃದಯಕ್ಕನು ರಕ್ತ ಸಪ್ಲೈ ಮಾಡುವಂತ ರಕ್ತನಾಳಗಳದಾವ್. ಅವು ಬಹಳ ನಾಜುಕು, ಬಹಳ ತಿಳು. ಎಷ್ಟು ತೆಳ್ಳಗಾದಾವು, ಎಷ್ಟು ನಾಜೂಕಾಗಿ ಅದಾವಂದ್ರ ನಾವ್ ಯಾವಾಗಾದ್ರೂ ಕಣ್ಣನ್ನ ತಿಕ್ಕೊಂಡಾಗ ಕಣ್ಣಿನಲ್ಲಿ ಕೆಂಪು ಗೆರೆಗಳು ಕಾಣ್ತಾವ. ಈ ಕಣ್ಣು ಬಾಳ ತಿಕ್ಕೊಂಡದಿ ನೋಡಿ ಕೆಂಪಾಗೈತಿ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಿನಲ್ಲಿರುವಂತಹ ಸಣ್ಣ ಕೂದಲಿನ ಎಳೆಗಿಂತ ಸಣ್ಣ ರಕ್ತನಾಳಗಳು ನನಗೆ ಕಾಣ್ತಾವಲ್ಲ, ಅದಕ್ಕಿಂತ ಸೂಕ್ಷ್ಮ ರಕ್ತನಾಳಗಳು ಕೂಡ ನನ್ನ ಹೃದಯಕ್ಕೆ ಸಂಬಂಧಪಟ್ಟ. ಆ ರಕ್ತನಾಳಗಳ ಒಳಗೋಡೆಗಳಲ್ಲಿ ಒಂದು ಅತೀ ತೆಳವಾದ ಪೊರೆ ಐತಿ, ಅದಕ್ಕೆ ನಾವ ಎಂಡೋಥೀಲಿಯಂ ಅಂತ, ಬಹಳ ಸೂಕ್ಷ್ಮವಾದಂತಹ ಪೊರೆ. ಅದು ಲೋಳೆಯ ಪದರನ್ನ ಹೊಂದೈತಿ. ಯಾಕೆ ಆ ಲೋಳೆಯ ಪದರಗೈತೆ ಸಾಫ್ಟ್ನೆಸ್ ಇರ್ತೈತಿ ಅಥವಾ ಮೃದುತ್ವ ಇರ್ತೈತಿ ಅಂದ್ರೆ ರಕ್ತ ಸಂಚಾರ ಯಾವುದೇ ಅಡೆತಡೆ ಇಲ್ದ, ಯಾವುದೇ ಆಯಾಸ ಇಲ್ದ ಆರಾಮಾಗಿ ರಕ್ತ ಸಂಚಾರ ನಮ್ಮ ರಕ್ತದ ಕೊಳವೆಯಲ್ಲಿ ಆಗ್ಲಿ ಅಂತ ಹೇಳಿ. ಸ್ಟ್ರೆಸ್ ಆದಾಗ ಇವನ್ನೆಲ್ಲ ಮಾಡಿದ್ವಲ್ಲ ನಾವು, ಕಳ್ಳತನ ಅದು ಇವನ್ನೆಲ್ಲ ಮಾಡಿದ್ವಲ್ಲ, ಅವಾಗ ನಮ್ಮಲ್ಲಿ ಸ್ಟ್ರೆಸ್ ಆಟೋಮೆಟಿಕ್ ಆಗತ್ತೆ. ನೋಡ್ರಿ, ನೀವು ಕಳ್ಳತನ ಮಾಡೋರು ಬಿಗುತ್ತಿರ್ತಾರ, ಸುಳ್ಳು ಮಾಡೋರ ಮುಖ ಎಲ್ಲ ವರ್ಷಕೋತಿರ್ತಾರೆ. ಅದು ತಂತನ ಆಗುವಂತದ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಆ ಸ್ಟ್ರೆಸ್ ಆದಾಗ ಏನು ನಮ್ಮಲ್ಲಿ ರಾಸಾಯನಿಕ ವಸ್ತುಗಳ ಬಿಡುಗಡೆ ಆಕ್ಕವಲ್ಲ, ನಮ್ಮ ದೇಹದ ಬಾಳ ಅಂಗಗಳ ಮ್ಯಾಗ ದುಷ್ಪರಿಣಾಮ ಬೀರ್ತದೆ. ಒಂದು ನಾ ಈಗ ಹೇಳಾಕತ್ತಿದ್ದು ಎಂಡೋಥೀಲಿಯಂ ಡ್ಯಾಮೇಜ್ ಆಗಾಕತ್ತೆ. ಡ್ಯಾಮೇಜ್ ಅಂದ್ರೆ ಅದ್ರ ಮ್ಯಾಗ ಸ್ಕ್ರಾಚು ಅಥವಾ ಅದು ಬಿರುಕು ಬೀಳುದು ಈ ರೀತಿ ಆಗಾಕತ್ತೆ. ಅವಾಗ ಏನಾಗತ್ತೆ, ರಕ್ತ ಫ್ಲೋ ಆಗುವಾಗ, ರಕ್ತ ಸಂಚಾರ ಆಗುವಾಗ, ರಕ್ತ ಹರಿಯುವಾಗ ಕಣಗಳು ಅಲ್ಲಿ ಸಿಕ್ಕಾಕೋಕತ್ತಾವ. ಮತ್ತ ರಕ್ತದ ಜೋಡಿ ರಕ್ತ ಕಣಗಳು ಅಷ್ಟೇ ಇರುವುದಿಲ್ಲ, ನಾ ಸೇವಿಸಿದಂತ ಆಹಾರ ಪಚನವಾದ ಆಹಾರ ಇರ್ತತಿ. ಆ ಆಹಾರದಲ್ಲಿ ಎಣ್ಣೆಯ ಅಂಶಗಳು ಇರ್ತಾವ. ನಾವು ಉಣ್ಣುವಂತ ಎಣ್ಣೆ ಅಂಶಗಳಲ್ಲಿ ಎರಡು ತರ ಕೊಲೆಸ್ಟ್ರಾಲ್ ಅಂತ ಇರ್ತಾವ, ಒಂದು ಗುಡ್ ಕೊಲೆಸ್ಟ್ರಾಲ್, ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳಿ. ಆ ಎಣ್ಣೆಯ ಸಣ್ಣ ಕಣಗಳು ಆ ಏನು ಸ್ಕ್ರಾಚ್ ಅಥವಾ ಕಚ್ಚತ್ ಆಗಿರ್ತತಿಲ್ಲ ಅಲ್ಲಿ ಕುಂಡ್ರಾಕತ್ತಾವ. ಅಷ್ಟ ಅಲ್ಲ, ರಕ್ತದಲ್ಲಿ ನಾವು ಸೇವಿಸಿದಂತ ಖನಿಜ ಲವಣಗಳನ್ನು ಇರ್ತಾವ. ಒಂದು ಲವಣ ನನಗೆಲ್ಲರಿಗೂ ನಿಮಗೆಲ್ಲರಿಗೂ ಪರಿಚಯ ಇರುವಂತಹದ್ದು ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ನಲ್ಲಿ ಇರುವಂತಹ ಕಣಗಳು, ಆ ಸೋಡಿಯಂ ಅಯಾನುಗಳು ಅಂತ ಹೇಳ್ತೀವಲ್ಲ, ಆ ಅಯಾನುಗಳು ಕೂಡ ಆ ತಿರುಚಿದಂತಹ ಅಥವಾ ಅದು ಗೀಚು ಮುಡಿದಂತ ಅದ್ರ ಮ್ಯಾಗ ಕುಂಡ್ರಾಕ ನಮಗ್ ಗೊತ್ತೈತಿ ಉಪ್ಪಿನ ಕಣ ಬೆಳಿತತಿ ಅಂತ ಹೇಳಿ. ಎಣ್ಣೆ ಜಿಡ್ ಹಂಗ ಕುಂಡ್ರಾಕ್ ಹತ್ತತಿ. ಒಂದ್ ದಿವ್ಸ ಆ ರಕ್ತನಾಳಗಳಲ್ಲಿ ಈ ಜಿಡ್ಡುಗಳು ಕಣಗಳು ಕುಂತ್ 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 ಕುಂತ ಒಂದು ದಿವ್ಸ ಆ ಕೊಳವೆಗಳು ಬ್ಲಾಕ್ ಆಗ್ಬಿಡ್ತು. ಮಿದುಳಿನಲ್ಲಿ ಬ್ಲಾಕ್ ಆತಂದ್ರ ಬ್ರೇನ್ ಅಟ್ಯಾಕ್ ಅಂತ ಹೇಳ್ತೀವಿ. ಹೃದಯಕ್ಕೆ ಸಂಬಂಧ ಕೊಳವೆಗಳಲ್ಲಿ ಬ್ಲಾಕ್ ಆತಂದ್ರ ಅದಕ್ಕ ಹಾರ್ಟ್ ಅಟ್ಯಾಕ್ ಅಂತ. ಹೆಂಗ ಗೊತ್ತಿತ್ರಿ ನಮ್ಮ ಅಣ್ಣ ಬಸವಣ್ಣಗಿದೆಲ್ಲ? ಸಿಕ್ಸ್ತ್ ಸೆನ್ಸ್ ಅಂತ ಒಪ್ಕೋಬೇಕು, ಹೌದಿಲ್ಲ? ಯಾಕತ್ತದ ನನ್ನಿಂತ್ರನ ಆಯ್ತು. ಇಷ್ಟ ಅಲ್ದ ನಮ್ಮ ಇತರ ಅಂಗಗಳಾದಂತಹ ಕಿಡ್ನಿಗಳ ಮೇಲೆ ಇತ್ತಿತ್ಲಾಗ ಇನ್ನೂ ಒಂದ್ ಸ್ವಲ್ಪ ಸ್ಟ್ರೆಸ್ ಆದಾಗ ರಾಸಾಯನಿಕ ವಸ್ತುಗಳು ಏನೋ ಬಿಡುಗಡೆ ಆದ್ರೆ ಕ್ಯಾನ್ಸರ್ ರಿಲೇಟೆಡ್ ತೊಂದರೆಗಳು ಸದೇಕ ಇವತ್ತು ನಮ್ಮಲ್ಲಿ ಏನಾಗಕತ್ತಾವ ಅಂದ್ರೆ ಹೆಚ್ಚಾಗಕತ್ತ. ಲಿವರು, ಆಮೇಲೆ ಅಂಗಗಳಿಗೆ ನರಕೋಶಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಈ ಒಂದು ರಾಸಾಯನಿಕಗಳಿಂದ ಬಿಡುಗಡೆ ಆಕ್ಕವ. ಯಾಕೆ ಬಿಡುಗಡೆ ಆದ ಈ ರಾಸಾಯನಿಕ ವಸ್ತುಗಳು?
ನಾ ಯಾವ್ಯಾವ ಫಾಲೋ ಮಾಡಕತ್ತೇನಿ? ಮತ್ತೊಬ್ಬರಿಗೆ ಹಿಂಸೆ ಕೊಡೋದು, ಕಳ್ಳತನ ಮಾಡೋದು, ಸುಳ್ಳು ಮಾಡೋದು, ಮಾತಾಡೋದು, ಮತ್ತೊಬ್ಬರಿಗೆ ನೋವನ್ನ ಉಂಟು ಮಾಡೋದು, ಇವನ್ ಮಾಡಿದಾಗ ಅಷ್ಟೇ ಬಿಡುಗಡೆ ಆಗ್ತದೆ. ಹಾಗಾದ್ರೆ ಇವನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ನನಗೆ ಈ ಆಕ್ಸಿಡೆಂಟ್ಸ್ ಅಥವಾ ಸ್ಟ್ರೆಸ್ ಅನ್ನ ಉಂಟು ಮಾಡುವಂತಹ ರಾಸಾಯನಿಕಗಳು ನನ್ನ ದೇಹದಲ್ಲಿ ಬಿಡುಗಡೆ ಆಗಂಗಿಲ್ಲ. ಅದರಿಂದ ಇವನೇನು ಮಾಡ್ಲಿಲ್ಲ ಅಂದ್ರೆ ನಾನು ಖುಷಿಯಾಗಿರ್ತೇನೆ, ಸಂತೋಷದಿಂದ ಇರ್ತೇನೆ. ಅವಾಗ ಹ್ಯಾಪಿ ಹಾರ್ಮೋನ್ಸ್ ಅಂತ ಬಿಡುಗಡೆ ಆಗ್ತವೆ. ಹ್ಯಾಪಿ ಹಾರ್ಮೋನ್ಸ್ ದಿಂದ್ರ ಈ ಆಕ್ಸಿಡೆಂಟ್ಸ್ ಲೆವೆಲ್ ಏನಾಕೈತಿ ಅಂದ್ರೆ ಕಡಿಮೆ ಆಕೈತಿ. ನೀವು ಹ್ಯಾಪಿ ಹಾರ್ಮೋನ್ಸ್ ಆಗ್ಲಿ ಅಥವಾ ಆಕ್ಸಿಡೆಂಟ್ ಗಳನ್ನ ಕಡಿಮೆ ಮಾಡುವಂತಹ ಆಂಟಿ ಆಕ್ಸಿಡೆಂಟ್ ಗಳಾಗ್ಲಿ ಯಾವ್ದ ಹಾಸ್ಪಿಟಲ್ ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಹ್ಯಾಪಿ ಹಾರ್ಮೋನ್ ಗಳನ್ನ ಆಂಟಿ ಆಕ್ಸಿಡೆಂಟ್ ಗಳನ್ನ ಕೊಡ್ರಿ, ಯಾಕಂದ್ರೆ ನನ್ನಲ್ಲಿ ಆಕ್ಸಿಡೆಂಟ್ಗಳು ಅಥವಾ ಸ್ಟ್ರೆಸ್ ರಿಲೇಟೆಡ್ ರಾಸಾಯನಿಕ ವಸ್ತುಗಳು ಹೆಚ್ಚಾಗ್ಯಾವ ಅಂತ ಹೇಳಿ ಎಲ್ಲಾದ್ರೂ ಹೋಗಿ ಕೇಳಿ ಬಂದದಿವನಿ? ಇನ್ಕ ತನಕ ಯಾವ್ದಾರ ಚಿಕಿತ್ಸೆ ಒಳಗ್ ಇಲ್ಲ. ಈ ಹ್ಯಾಪಿ ಹಾರ್ಮೋನ್ಸ್ಗಳು ಅಥವಾ ನನ್ನಲ್ಲಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುವಂತಹ ರಾಸಾಯನಿಕ ವಸ್ತುಗಳು ಇವನ್ನ ಬಸವಣ್ಣವರು ಹೇಳಿದಂತ ಮಾಡಿದ್ದೆ ಆ ತರ ನನ್ನಲ್ಲಿ ಬಂತ. ಅದೇ ಅಂತರಂಗ ಶುದ್ಧಿ, ಆರೋಗ್ಯದ ಗುಟ್ಟು, ನನ್ನ ದೇಹದ ಒಳ ಅಂಗಗಳ ಆರೋಗ್ಯ. ಅದಕ್ಕೆ ನಾನು ಅಂತರಂಗ ಶುದ್ಧಿ ಅಂತ ಹೇಳಿ ನಮ್ಮ ಅಣ್ಣ ಬಸವಣ್ಣ ಹೇಳಿದ್ರು. ನಾವು ಆಂತರಿಕವಾಗಿ ಆರೋಗ್ಯವಾಗಿತ್ತಂದ್ರೆ ಅದ ನನ್ನ ಬಾಹ್ಯವಾಗಿ ನನ್ನ ಮುಖದಲ್ಲಿ ನನ್ನ ದೇಹದ ಮೇಲೆ ವ್ಯಕ್ತವಾಗುತ್ತೆ. ಆಮೇಲೆ ನಾ ಅಂದ್ರೆ ಏನಂದ್ರು ಬಾಹ್ಯ ಶುದ್ಧಿ ಅಂತ ಹೇಳಿ, ಬಹಿರಂಗ ಶುದ್ಧಿ. ವೈಜ್ಞಾನಿಕ ಹಿನ್ನೆಲೆ ಎಷ್ಟು ತೂಗಿ ತೂಗಿ ಒಂದೊಂದು ಶಬ್ದಗಳನ್ನ ನಮ್ಮ ಶರಣರು ಬರೆದಾರೆ. ಇನ್ನೂ ಒಂದು ವಿಷಯವನ್ನ ಮುಂದೆ ಹೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟದ್ದು, ಇದೇ ರೀತಿ ರಾಸಾಯನಿಕ ವಸ್ತುಗಳಿಗೆ ಸಂಬಂಧಪಟ್ಟಂತ ಇನ್ನೊಂದು ವಚನ ಏನಪ್ಪಾ ಅಂದ್ರೆ, ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಫ್ರೀ ರೇಡಿಕಲ್ಸ್ ಅಂತ ಬಿಡುಗಡೆ ಆಕ್ಕವ್. ಅವು ರಾಸಾಯನಿಕ ವಸ್ತುಗಳನ್ನ ನನ್ನ ದೇಹದಾಗನ ಬಿಡುಗಡೆ ಆಕ್ಕವ್. ಜೊಲ್ಲು ಹೆಂಗ್ ಉತ್ಪತ್ತಿ ಆಕತಿ, ಪಿತ್ತರಸ ಹೆಂಗ್ ಉತ್ಪತ್ತಿ ಆಕತಿ, ಜಠರ ರಸ ಹೆಂಗ್ ಉತ್ಪತ್ತಿ ಆಕತಿ, ಮೇದೋಜೀರಕ ರಸ ಹೆಂಗ್ ಉತ್ಪತ್ತಿ ಆಕಲೆ, ಹಂಗ ಫ್ರೀ ರೆಡಿಕಲ್ಸ್ ಅಂತ ಹೇಳಿ ನನ್ನ ದೇಹದಲ್ಲಿ ನಡೆಯುವಂತಹ ಜೈವಿಕ ಕ್ರಿಯೆಗಳಿಂದ ಉತ್ಪತ್ತಿ ಆಗುವಂತ. ಯಾವಾಗ್ರಿ ಫ್ರೀ ರೆಡಿಕಲ್ಸ್ ಜಾಸ್ತಿ ಉತ್ಪತ್ತಿ ಆಕ್ಕಾವಂದ್ರೆ ನನ್ನ ಆಹಾರ ಪದ್ಧತಿ. ಒಂದು ಮಾತನ್ನ ಹೇಳ್ಯಾರ ಸರ್ವಜ್ಞ, ಅನ್ನ ದೇವರ ಮುನ್ನ ಇನ್ನೂ ದೇವರಿಲ್ಲ, ಅನ್ನಕ್ಕಿಂತ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನವನ್ನ ಪ್ರಾಣಕ್ಕ ಹೋಲಿಸಿದ್ರು, ಅಂದ್ರೆ ಈಕ್ವಲ್, ಅನ್ನ ಇಜ್ಕೊಲ್ ಟು ಪ್ರಾಣ. ಹೆಂಗ ಹೇಳಿದ್ರಿ ಅವರು? ಸಾಲಿ ಸರಿ ಕಲ್ತಿಲ್ಲ ಅವ್ರು ನಮ್ಮಂಗ, ನಾವೇನೇನೋ ಬಾಳ ಸಾಲಿ ಕಲ್ತಿದ್ವಿ, ದೊಡ್ಡ ದೊಡ್ಡ ಕಾಲೇಜಿಗೆ ಹೋಗಿ. ಅನ್ನ ಅಂದ್ರ ನಾನು ಸೇವಿಸುವ ಪ್ರಸಾದ. ಅನ್ನ ಅಂದ್ರ ಬರೀ ಅಕ್ಕಿಲೆ ಕುದಿಸಿದತ್ತಲ್ಲ, ನಾ ಸೇವಿಸುದು ಅಂದ್ರೆ ಎಲ್ಲ ಪ್ರಸಾದಕ್ಕ ನಾನು ಏನಂತ ಹೇಳ್ತೇವೆ, ನಮ್ಮ ಶರಣರು ಏನಂತ ಒಪ್ಕೊಂಡಾರ? ಪ್ರಸಾದ ಅಂತ ಹೇಳ್ತೀವಿ. ನಾವು ಪ್ರಸಾದ ತಗೋರಿ, ಪ್ರಸಾದ ಟೈಮ್ ಆಗೈತಿ, ಪ್ರಸಾದ ತಗೊಂಡ್ ಹೋಗ್ರಿ ಅಂತ ಎಲ್ಲ ಹೇಳ್ತಿರ್ತೀವಿ ಮನಿಗ್ ಬಂದಂತವ್ರಿ. ಅನ್ನ ದೇವರ ಮುನ್ನ ಇನ್ನು ದೇವರಿ, ಎಷ್ಟು ದೊಡ್ಡ ಮಾತಂದ್ರೆ, ನಾ ಸೇವಿಸುವಂತ ಒಂದೊಂದು ತುತ್ತು ಪ್ರಾಣಕ್ಕ ಸಪೋರ್ಟ್ ಆಗಿರುವಂತಹದ್ದು, ಪ್ರಾಣಕ್ಕೆ ಪೂರಕವಾಗಿರುವಂತಹದ್ದು ನನ್ನ ಶರಣರು ನಮಗ್ ಹೇಳಿದ್ರು. ಆದ್ರೆ ಇವತ್ತು ನಾವು ಅಡಿಗೆ ಮನೆ ಉಸ್ತುವಾರಿ ಸಚಿವರದೀವಲ್ಲ, ಅನ್ನದ ಅರ್ಥನ ಬದಲಿ ಮಾಡ್ಬಿಟ್ಟೇವೆ. ಅದ್ರಾಗ ಜಾಬ್ ಹೋಲ್ಡರ್ಸ್ ನಮ್ಮಂತವ್ರಂತ್ರ ಇನ್ನೂ ಮುಗಿದ್ ಹೋಯ್ತು. ಅಯ್ಯೋ ಮಾಡಕ್ ಟೈಮ್ ಇಲ್ರಿ ಅಂತ ಹೇಳಿ ಅಂಗಡಿಂತ್ರ ಆಹಾರವನ್ನ, ರೆಡಿಮೇಡ್ ಆಹಾರವನ್ನ ತರೋದ, ಇಲ್ಲಾಂದ್ರೆ ಈಗ ಪಡ್ಡಿನ ಹಿಟ್ಟು ಸದ್ಯಕ್ಕೆ ರೆಡಿಮೇಡ್ ಬರ್ತೈತಿ, ದೋಸಾ ಹಿಟ್ಟು ರೆಡಿಮೇಡ್ ಬರ್ತೈತಿ, ಅವನ್ನೆಲ್ಲ ತಂದ ಬಡ ಬಡ ಮಾಡೋದೈತಿ, ಮಕ್ಕಳಿಗೆ ಡಬ್ಬಿಗೆ ಹಾಕೊಳ್ಳಿಸ್ತದೆ. ಇದು ಇನ್ನು ಪಾಡ್. ಇದಕ್ಕೆ ಒಂದ್ ಹೆಜ್ಜೆ ಮುಂದೆ ಹೋದ್ರ ಕೆಲವೊಂದಿಷ್ಟು ಮಾತೆಯರು ಅಥವಾ ಕುಟುಂಬದ ಸದಸ್ಯರು ಬಹಳ ಲೇಟ್ ಆಗೈತಿ, ಇವತ್ತು ಆ ಕೆಲಸ ಐತಿ, ಈ ಕೆಲಸ ಐತಿ ಅಂತ ಹೇಳಿ ಬಿಸಿ ಬಿಸಿ ಆಹಾರವನ್ನ ಪ್ಲಾಸ್ಟಿಕ್ ಗಳಲ್ಲಿ ಹಾಕಿಕೊಂಡು ಬಂದು ಮಕ್ಕಳಿಗೆ ಆ ಡಬ್ಬಿಗಳಲ್ಲಿ ಪ್ಲಾಸ್ಟಿಕ್ ಸಮೇತ ಇಟ್ಟು ಬಿಡ್ತಾರೆ. ಇಲ್ಲಾಂದ್ರೆ ಕೆಲವೊಬ್ರು ತಂದು ಪ್ಲಾಸ್ಟಿಕ್ ದಿಂದ ಡಬ್ಬಿಗೆ ಶಿಫ್ಟ್ ಮಾಡ್ತಾರೆ. ಬಹಳ ಸಣ್ಣ ವಿಷಯ ಇದು, ಮಕ್ಕಳ ಆರೋಗ್ಯಕ್ಕೆ ಇಷ್ಟೊಂದು ಇಫೆಕ್ಟ್ ಕೊಡ್ತತಿಲ್ಲ. ಆ ಸರ್ವಜ್ಞ ಅನ್ನ ಪ್ರಾಣ ಅಂತ ಹೇಳಿದ್ವಿ, ಇವತ್ತು ಪ್ರಾಣವನ್ನ ತೆಗೆಯುವಂತ ಕೆಲಸಗಳನ್ನ ನಮ್ಮ ಅನ್ನ ಇವತ್ತ ಹೆಂಗಾಗೈತಿ? ಬೇಕರಿ ತಿನಿಸುಗಳು, ರಸ್ತೆ ಬದಿಯ ಮಾರುವ ತಿನಿಸುಗಳು, ಬಣ್ಣದ ತಿನಿಸುಗಳು, ಹೋಟೆಲ್ದ ತಿನಿಸುಗಳು. ಇರ್ಲಿ, ಹೋಟೆಲ್ಗೆ ಎಲ್ರೂ ಹೋಗ್ತೇವೆ, ಅನಾನುಕೂಲ ಇದ್ದಾಗ ಯಾವಾಗಾದ್ರೂ ಹೊರಗಡೆ ಹೋದಾಗದು ಹೋಗ್ಬೋದು. ಆದ್ರೆ ಎಷ್ಟೋ ಜನ ವಾರಕ್ಕೆ ಒಂದ್ಸಾರಿನೋ ಅಥವಾ ಯಾವ್ದೇ ಸಂತೋಷದ ವಿಷಯಗಳನ್ನ ಹಂಚ್ಕೊಳಕ್ ಆಗ್ಲೋ ಪ್ರತಿ ಸರಿ ಹೋಟೆಲ್ ಒಂದು ಹೊತ್ತಾದ್ರೂ ವಾಕಿಂಗ್ ಹೋಗಿ ಬಂದ್ರೆ ಹೋಟೆಲ್ಗೆ ಹೋಗಿ ಬರ್ತೇವೆ. ಎಲ್ಲಾದ್ರೂ ಸಾಯಂಕಾಲ ಕೂಡಿದ್ವಿ ಅಂದ್ರೆ ಹೋಟೆಲ್ ಕೂಗುನು ಅಂತ ಹೇಳ್ತೀವಿ. ಹೋಟೆಲ್ ಆಹಾರಗಳಲ್ಲಿ ಪ್ರಾಣಕ್ಕೆ ಸಮವಾದಂತಹ ಅನ್ನ ಇರುವುದಿಲ್ಲ. ಅಲ್ಲಿ ಆರ್ಟಿಫಿಷಿಯಲ್ ಟೇಸ್ಟ್ನರ್ ಅಂತ ಹೇಳ್ತಾರೆ, ಅಂದ್ರೆ ಕೃತಕವಾಗಿ ರುಚಿಯನ್ನು ಕೊಡುವಂತಹ ರಾಸಾಯನಿಕಗಳು. ಎರಡನೇದ ಬ್ಯಾನ್ಡ್ ಕಲರ್ಸ್, ಮ್ಯಾಕ್ಸಿಮಮ್ ಹೇಳ್ತಾರೆ ಅವ್ರು, ನಾವು ಕಲರ್ ಅನ್ನ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಲೇಬಲ್ ಬಿಟ್ಟಂತಹ ಬಣ್ಣವನ್ನು ಉಪಯೋಗಿಸಂಗಿಲ್ಲ ಅಂತ ಹೇಳ್ತಾರ ಅವ್ರು. ಅದನ್ನ ಹಾಕಿರ್ತಾರೆ. ಊಟ ಮಾಡಿ ನೋಡ್ರಿ ನೀವು, ಕೈ ಕೆಂಪಾಗಿರ್ತೈತಿ ಹೋಟೆಲ್ ಊಟ ಮಾಡಿ. ಏನೇನ್ ಬಳಸಿರು? ಒಂದೇದು ಬ್ಯಾನ್ಡ್ ಕಲರ್ಸ್, ಅಂದ್ರೆ ಅವು ಕಾರ್ಸಿನೋಜನ್ಗಳು ಅಂತ ಹೇಳ್ತೀವಿ. ಎರಡನೇದ ಕೃತಕ
ರುಚಿಯನ್ನ ಕೊಡುವಂತ ರಾಸಾಯನಿಕಗಳು. ನಮಗೆ ಹೇಳ್ತಾರೆ ಬಾಸ್ಮತಿ ರೈಸ್ ಅಂತ ಹೇಳಿ, ಆ ರೀತಿ ಇರೋದು. ಫ್ಲೇವರ್ ಅನ್ನು ಕೊಡುವಂತಹ ಲ್ಯಾಬ್ರೋಟರಿ ಒಳಗಿನ ಕೆಮಿಕಲ್ ಇದೆ. ನೀವು ನೋಡ್ರಿ, ಇವತ್ತು ಚೂಡಾ ಸರಿಯಾಗಿ ಬಾಯಾಗ ಹಾಕೊಂಡೆ ಅಂದ್ರ ಹುಳಿ ಹುಳಿ ಫ್ಲೇವರ್ ಬರ್ತೈತಿ. ಚಿಪ್ಸ್ ತಿನ್ರಿ, ನಾನ ಹೇಳ್ತೇನೆ, ಚಿಪ್ಸ್ ಯಾವಾಗಾದ್ರೂ ತಿಂದ್ರೆ ಮತ್ತೊಂದ್ ಕೈ ಮಾಡ್ತೀವಿ, ಇನ್ನೊಂದು ಕೊಡು ಅಂತ ಹೇಳಿ. ಯಾಕಂದ್ರೆ ಅದ್ರೊಳಗೆ ಇರುವಂತಹ ಆರ್ಟಿಫಿಷಿಯಲ್ ರುಚಿಕಾರಕಗಳು, ಕೃತಕ ರುಚಿಕಾರಕಗಳು ಮೆದುಳಿನ ಯಾವ ಭಾಗವನ್ನ ಅಟ್ಯಾಕ್ ಮಾಡ್ತಾವು ಅಂತ ಕೇಳಿರಂದ್ರ ಬಯಕೆ ಸೆಂಟರ್ ಅಂತೈತಿ ನಮ್ಮಲ್ಲಿ. ಈಗ ಹೆಂಗ ನನಗ ಹಸುವಾಗಿದ್ದು ಗೊತ್ತಾಗುತ್ತಲ್ಲ, ಹಸುವಿನ ಸೆಂಟರ್ ಒಂದು ಮೆದುಳಿನಾಗ ಇರ್ತೈತಿ. ನೀರಡಿಕೆ ಸೆಂಟರ, ನನಗ್ ಹೊಟ್ಟೆ ತುಂಬೈತೆ ಅನ್ನುವಂತ ಕೇಂದ್ರ, ಆಮೇಲೆ ಮಲಗಬೇಕನ್ನುವಂತಹ ಕೇಂದ್ರ, ನಿದ್ದೆ ಮುಗಿದ್ಮ್ಯಾಗ ಎಚ್ಚರ ಆಗುವಂತಹ ಕೇಂದ್ರ, ಕಣ್ಣಿಗೆ ಕೆಲಸವನ್ನ ಮಾಡಿಸುವಂತಹ ಕೇಂದ್ರ. ಈಗ ನಮ್ಮ ದೇಹದ ಪ್ರತಿಯೊಂದು ಕಾರ್ಯ ಮತ್ ಇದ್ರದ ಏನದಾವ ಅಂದ್ರ ಸೆಂಟರ್ಸ್ ಅಥವಾ ಕೇಂದ್ರಗಳು ಅದಾವ. ಈ ಕೇಂದ್ರಗಳಲ್ಲಿ ಒಂದು ಕೇಂದ್ರ ಯಾವ್ದಂದ್ರ ಬಯಕೆ ಅಥವಾ ಇಷ್ಟಪಡುವುದು. ಈ ರಾಸಾಯನಿಕ ವಸ್ತುಗಳು ಮೆದುಳಿನ ಆ ಬಯಕೆಯ ಸೆಂಟರ್ಗಳನ್ನ ಅಟ್ಯಾಕ್ ಮಾಡ್ಬಿಡ್ತಾವ. ನನಗೆ ಮತ್ತೆ ಬೇಕು, ಮತ್ತೆ ಬೇಕು, ಮತ್ತೆ ಬೇಕು. ಅದಕ್ಕೆ ಹೋಟೆಲ್ ಊಟ ಮಾಡೋರು ಒಳ್ಳೊಳ್ಳೆ ಹೋಟೆಲ್ಕನ್ನ ಹೋಗ್ತಾರೆ. ಸಿಗರೇಟ್ ಸೇದವರು ಒಳ್ಳೊಳ್ಳೆ ಸಿಗರೇಟ್ ಅನ್ನ ಸೇದ್ತಾರೆ. ಮದ್ಯಪಾನ ಮಾಡೋರು ಒಳ್ಳೊಳ್ಳೆ ಮದ್ಯಪಾನವನ್ನ, ಪರಿಚಯ ಏನಾಗಿರ್ತೈತಿಲ್ಲ ಆ ಬಯಕೆಯನ್ನ ಅದು ಮಾಡ್ಕೊಂಡು. ಹಾಗಾದ್ರೆ ಇವತ್ತು ನಾವು ಇಲ್ರಿ, ಹೊಟ್ಟೆ ತುಂಬುತ್ತಲ್ಲ, ಬೇಕರಿ ತಿನಿಸಾಗ್ಲಿ, ಕೇಕ್ ಆಗ್ಲಿ, ಆಮೇಲೆ ಚಾಕ್ಲೇಟ್ಸ್ ಗಳಾಗ್ಲಿ, ಬಣ್ಣ ಬಣ್ಣದ ಕ್ಯಾಂಡೀಸ್ ಗಳಾಗ್ಲಿ, ಆಮೇಲೆ ಪೇಸ್ಟ್ರಿಗಳಾಗ್ಲಿ, ರಸ್ತೆ ಬದಿ ಮಾರುವಂತಹ ಆಹಾರ ಪದಾರ್ಥಗಳಾಗ್ಲಿ, ಇಲ್ಲ ಹೊಟ್ಟೆ ತುಂಬ್ತಾವಲ್ಲ? ಹೊಟ್ಟೆ ತುಂಬುದಿಲ್ಲ. ಅದ್ರಲ್ಲಿ ಏನಿರುತ್ತಂದ್ರ ಫಸ್ಟ್ ಒನ್, ಎರಡು ವಿಷಯ ಹೇಳಿನ, ಕಾರ್ಸಿನೋಜನ್ಗಳಿರ್ತಾವ, ನಂತರ ಆರ್ಟಿಫಿಷಿಯಲ್ ಕೃತಕ ರುಚಿಕಾರಕಗಳಿರ್ತಾವ. ಎರಡು ದೇಹಕ್ಕೆ ಅತಿ ಅಪಾಯಕಾರಿ. ಮೂರನೇದು ಏನಿರ್ತಾವ ಅಂದ್ರ ಮೈದಾದ್ಲಿನ ಆಗಿರ್ತಾವ. ನಾಲ್ಕನೇದು ಏನಿರ್ತೈತಿ ಅಂದ್ರ ಎಣ್ಣೆ, ಅತಿ ಹೆಚ್ಚು ಎಣ್ಣೆ, ಬ್ಯಾಡ್ ಕೊಲೆಸ್ಟ್ರಾಲ್ ಹೈಯೆಸ್ಟ್ ಇರುತ್ತೆ. ನಂತರ ಇರುವಂತಹದ್ದು ಯಾವ್ದಂದ್ರ ಅತಿಯಾದಂತಹ ಉಪ್ಪಿನ ಅಂಶಗಳು. ಓಸು ಅನ್ನ ಪ್ರಾಣ ಅಲ್ಲ, ಪ್ರಾಣವನ್ನ ತೆಗೆಯುವಂತಹ ಅಂಶಗಳು. ಇದ್ರಲ್ಲೇ ಒಂದು ಹೇಳ್ತೇನೆ ನಾನು, ಒಂದೊಂದ ನೋಡ್ಕೊತ ಹೋಗೋಣ. ಕಾರ್ಸಿನೋಜಿನ್ಗಳು ಅಂದ್ರೆ ಕ್ಯಾನ್ಸರ್ ಕಾರಕ ಗೊತ್ತಾಯ್ತು, ಅದನ್ನ ಬಿಡೋಣ ಡಿಸ್ಕಷನ್ಗೆ. ಮೈದಾ ಅಂತ ಏನು ಬಳಸ್ತೀವಲ್ರಿ, ನಾವು ಒಪ್ಕೋತೇನೆ ಗೋಧಿ ಇಂತ್ರನ ಮಾಡಿದಂತಹ ಹಿಟ್ಟು ಅಂತ ಹೇಳಿ. ಆದ್ರ ನಾವ್ ಗಿರ್ನ್ಯಾಗ ಬಿಸ್ಕೊಂಡ್ ಬರ್ತೀವಲ್ರಿ, ಆ ರೀತಿ ಗೋಧಿಯನ್ನ ಮಷಿನ್ ಹಾಕಿ ಪೌಡರ್ ಮಾಡಿದ್ದಲ್ಲ. ಏನಾಗತ್ತಂದ್ರ ಅದ್ರ ಸುಪೀರಿಯರ್ ಪೋರ್ಷನ್ಸ್ ಎಲ್ಲ ತಕೊಂಡ್ಬಿಡ್ತಾರ. ಅತಿ ಸೂಕ್ಷ್ಮ ಲಾಸ್ಟ್ ಕನಗ ಏನ್ ಉಳಿತತಿಲ್ಲ ಹಿಟ್ಟು, ಅದಕ್ಕ ಕೆಲವು ರಾಸಾಯನಿಕ ವಸ್ತುಗಳನ್ನ ಮಿಕ್ಸ್ ಮಾಡ್ತಾರೆ. ಅದ್ರ ಸಲ್ಬಂದನ ಗೋಧಿ ಹಿಟ್ಟು ಒಂದ್ ಕಡೆ ನೀವು ಈ ರೀತಿ ಬೆರಳಿನಂತ್ರ ಆಡಸ್ರಿ, ಮೈದಾ ಇನ್ನೊಂದ್ ಕಡೆ ಬೆರಳ ಆಡಸ್ರಿ. ಮೈದಾ ಸ್ಲೀಪ್ರಿ ಇರ್ತೈತಿ, ಜರಿತೈತಿ. ಗೋಧಿ ಹಿಟ್ಟು ಏನಾಗುದಿಲ್ಲ, ಜರಿದು. ಎರಡಕ್ಕೂ ಜಿಡ್ಡು ಐತಿ, ಒಪ್ಕೋತೇನೆ. ಮತ್ತೆ ಇದಕ್ಕ ವೈಟ್ನೆಸ್ ಹೆಚ್ಚಿರ್ತೈತಿ. ಯಾಕಂದ್ರ ಬ್ಲೀಚಿಂಗ್ ನಲ್ಲಿ ಅಂದ್ರೆ ಚಲುವೆ ಮಾಡುವಂತ, ಅಂದ್ರೆ ಬಿಳಿ ಮಾಡುವಂತ ರಾಸಾಯನಿಕಗಳನ್ನ ಹಾಕಿರ್ತಾರೆ. ಪ್ಲಸ್ ಎಲ್ಲಾ ಪ್ರಾಡಕ್ಟ್ ಅನ್ನ ತಗೊಂಡು ಲಾಸ್ಟ್ ಉಳಿದಂತಹ ವೇಸ್ಟ್ ಅಂತಾನೆ ಅದನ್ನು ತಗೊಂಡು ರಾಸಾಯನಿಕ ವಸ್ತುಗಳನ್ನ ಮಿಕ್ಸ್ ಮಾಡಿ, ಅಂದ್ರೆ ಬ್ಲೀಚಿಂಗ್ ಪೌಡರ್ ಏನ್ ಬಳಸ್ತಿರ್ತೀವಲ್ಲ ಆ ರೀತಿ ವಸ್ತುಗಳನ್ನ ಮಿಕ್ಸ್ ಮಾಡಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಗಳು ಜೀರೋ ಇರ್ತಾವ. ಫೈಬರ್ ಜೀರೋ ಇರುತ್ತೆ. ಅದಕ್ಕ ನಾನು ಬೇಕರಿ ಐಟಮ್ಸ್ ಗಳನ್ನ ಅಥವಾ ಹೊರಗಡೆ ತಿಂಡಿಗಳನ್ನ, ಪಾರ್ಸಲ್ಗಳನ್ನ ಏನ ತಿಂದ್ರು ಸದ್ಯಕ್ಕ ಹೊಟ್ಟೆ ತುಂಬಿದಂಗ ಅನ್ಸೋದಿಲ್ಲ, ಮತ್ ಸ್ವಲ್ಪ ಹೊತ್ತಿಗೆ ಹಶು ಆಗುತ್ತೆ. ಎರಡನೇದು ನ್ಯೂಟ್ರಿಯೆಂಟ್ಸ್ ಜೀರೋ ಇರುತ್ತೆ, ಖನಿಜ ಲವಣಗಳು ಜೀರೋ ಇರ್ತೈತಿ. ನಾ ಪ್ರತಿ ದಿವಸ ಆ ಮೈದಾದಿಂದ ಮಾಡಿದಂತ ಆಹಾರಗಳನ್ನ ತಿನ್ನಾಕತ್ತೇನೆ. ಜಟ್ರ ಏನೋ ಅರ್ಧಂಬರ್ಧ ತುಂಬಾಕತ್ತೈತಿ. ಆದ್ರೆ ನನ್ನ ದೈನಂದಿನ ಕ್ರಿಯೆಗಳು ನಡಿಬೇಕಾತಂದ್ರ, ನನ್ನ ದೇಹ ಆರೋಗ್ಯವಾಗಿರ್ಬೇಕಾತಂದ್ರ ಏನು 7 ಪೋಷಕಾಂಶಗಳದಾವಲ್ಲ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್, ಜೀವಸತ್ವಗಳು ಅಂದ್ರೆ ವಿಟಮಿನ್ಗಳು, ಖನಿಜ ಲವಣಗಳು ಅಂದ್ರೆ ಮಿನರಲ್ ಸಾಲ್ಟ್ಸ್, ನೀರು, ನಾರು ಪದಾರ್ಥ, ಇವಿಲ್ಲ ಮಾದ್ರು. ಖರ್ಚು ರೊಕ್ಕಕ್ಕೂ ಹೋಯ್ತು, ನನ್ಗ ಬೇಕಾದಂತಹ ಪೌಷ್ಟಿಕ ಆಹಾರನು ಸಿಗಲಿಲ್ಲ. ಹಿಂಗಾಗಿ ಮುಂಬರುವ ದಿನಗಳಲ್ಲಿ ಬಹಳ ಸಿವಿಯರ್ ಪ್ರಾಬ್ಲಮ್ಸ್ ಗಳನ್ನ ಆ ಮಕ್ಕಳು ಅಥವಾ ಆಹಾರವನ್ನ ಬಳಸುವಂತ ವ್ಯಕ್ತಿಗಳು ಬಳಸ್ತಾರೆ. ಅದಕ್ಕೆ ನಾವು ಸೇವಿಸೋದು ಏನಿರ್ಬೇಕು, ಪ್ರಾಣಕ್ಕೆ ಸಮ ಇರ್ಬೇಕು. ಈ ರೀತಿ ಪ್ರಾಣಕ್ಕೆ ಕುತ್ತು ತರುವಂತಹ ಪದಾರ್ಥಗಳನ್ನು ಸೇವಿಸೋದು ಅನ್ನ ಅಲ್ಲ ಅಂತ ಹೇಳಿ ನಾನು ಸರ್ವಜ್ಞವಾಗ ಹೇಳಿ. ಅನ್ನಕ್ಕಿಂತ ಜಗತ್ತಿನೊಳಗ ಅನ್ನದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ, ಶ್ರೇಷ್ಠ ಯಾವ್ದು ಇಲ್ಲ. ಯಾಕಂದ್ರೆ ನನ್ನ ಆಯುಷ್ಯವನ್ನ, ನನ್ನ ಆರೋಗ್ಯವನ್ನ ನಿರ್ಧರಿಸುವುದು ಅಥವಾ ಇಂಡೆಕ್ಸ್ ಅಥವಾ ಕನ್ನಡಿ ಯಾವ್ದಂದ್ರೆ ನನ್ನ ಆಹಾರ. ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಅಂತ ಆಹಾರ ಹಾಕತ್ತೇವೆ. ಎಲ್ಲಾ ಕಲರ್ಸ್ಗಳು ಕ್ಯಾನ್ಸರ್ ಅನ್ನ ಉಂಟು ಮಾಡ್ತೇವೆ. ಅದಕ್ಕೆ ದಯಮಾಡಿ ಇದೊಂದು ರಿಕ್ವೆಸ್ಟ್, ನಿಮ್ಗೆ ಯಾರು ಸಿಗ್ತಾರಲ್ಲ ಅವ್ರಿಗೆ ದಯಮಾಡಿ ಕನ್ವಿನ್ಸ್ ಮಾಡ್ರಿ, ಹೊರಗಡೆ ಆಹಾರವನ್ನ ಸಾಧ್ಯ ಆದ ಮಟ್ಟಿಗೆ ಸ್ಟಾಪ್ ಮಾಡ್ರಿ. ಎಷ್ಟು ಸಿವಿಯರ್ ಅದಾವಂದ್ರೆ ರೀ, ಅಜಿಮೋನೇಟೋ ಏನಾದ್ರೂ ಕಂಟಿನ್ಯೂ ಬಹಳ ವರ್ಷಗಳು, ಎಷ್ಟು 2, 3, 4 ವರ್ಷ
ಕಂಟಿನ್ಯೂ ನನ್ನ ದೇಹದಾಗ ಹೋತಂದ್ರೆ ಎಲ್ಲಾ ಚಿಪ್ಸ್ಗಳಲ್ಲಿ ಅಜ್ಮೋನೇಟೋ ಇರ್ತೈತಿ. ಕಂಟಿನ್ಯೂ ಹೋತಂದ್ರೆ ತುಟಿ ಹಿಡ್ಕೊಂಡು ತುಟಿ, ಬಾಯಿ ಅಂಗಳ, ಗಂಟಲು, ಅನ್ನನಾಳ, ದೊಡ್ಡ ಕರಳು, ಸಣ್ಣ ಕರಳು, ಜಠರ, ಗುದದ್ವಾರ, ದೇಹದ ತುಟಿ ಹಿಡ್ಕೊಂಡು ಗುದದ್ವಾರದ ಯಾವ ಬೇಕಾದಕ್ಕೂ ಕ್ಯಾನ್ಸರ್ ತಗುಲ್ತೈತಿ. ಅಲ್ಲ ರೀ, ನಮಗೆ ಎಷ್ಟು ನಿಗ್ತತಿ ಅಷ್ಟು ದುಡ್ದದೀವಿ, ಎಷ್ಟಾಗುತ್ತೋ ಅಷ್ಟೊಂದು ಮನಿ ಕಟ್ಟಿದೀವಿ, ಎಷ್ಟಾಗುತ್ತೋ ಅಷ್ಟು ಪಟ್ಟಿ ತಗೊಂಡಿವಿ. ಅದನ್ನ ಅನುಭವ್ಸಾಕ ಮಕ್ಕಳಿಗೆ ಆಯುಷ್ಯ ಇಲ್ಲಂದ್ರೆ ಹೆಂಗ್ ಮಾಡೋದ? ಹೌದಾ ಇಲ್ಲ? ನನ್ ಸರ್ವಜ್ಞನ ಮರ್ತದಕ್ಕನ ನನ್ ಮಕ್ಕಳಿಗೆ ನನಗೆ ಈ ರೀತಿ ಅನ್ನವನ್ನ ಹಾಕಾಕತ್ತೇನೆ. ಬೇಡ, ಇವತ್ತಿಂದ್ರ ಅದನ್ನ ಏನ್ ಮಾಡೋಣ, ಸ್ಟಾಪ್ ಮಾಡೋಣ. ಮನೆಯ ಆಹಾರವನ್ನ ಮಕ್ಕಳಿಗೆ ಕೊಡೋಣ. ಸರ್ವಜ್ಞನ ಮಾತು ಸತ್ಯ ಆಗಲಿ, ಅನ್ನವೇ ಪ್ರಾಣ ಸರ್ವಜ್ಞ. ಇನ್ನೊಂದಿಷ್ಟು ನಾನು ಮುಂದುವರೆದ್ರೆ, ಆ ಅಗ್ರಜ ಟೈಮ್ ಆಯ್ತಲ್ರಿ, ಒಂದ್ 30 ನಿಮಿಷ ಅಷ್ಟೇ. ಮಾಡ್ರಿ, ಮಾತಾಡ್ರಿ. ಸರಿ ಅಗ್ರಜ, ಇನ್ನೊಂದಿಷ್ಟು ವಚನಗಳಲ್ಲಿ ನೋಡೋಣ. ಆಮ್ ಆ ಸಾರ ಸಜ್ಜನರ ಸಂಘ ಲೇಸ ನೋಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ, ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ಕೂಡಲ ಸಂಗಮ ದೇವ. ಎಷ್ಟು ಸಾತ್ವಿಕವಾಗಿ ಸಮಾಧಾನದಲ್ಲೇ ಹೇಳ್ಯಾರ. ಸಂಘಗಳು ಹೆಂಗಿರ್ಬೇಕು? ಇದು ಮನೋ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಮನಸ್ಸಿನ ಆರೋಗ್ಯಕ್ಕೆ. ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ನೀನು ಅವ್ರ ದೋಸ್ತಿ ಮಾಡ್ಬೇಡ, ಇವ್ರ ದೋಸ್ತಿ ಮಾಡ್ಬೇಡ ಅಂದ್ರೆ ನಮ್ಮನ್ ಬಿಡ್ತಾರ, ಕರೆ ದೋಸ್ತರನ್ ಬಿಡಂಗಿಲ್ರಿ. ಮೊಬೈಲ್ ಭಾಳ ನೋಡ್ಬೇಡ ಅಂತ ಹೇಳ್ತೀರಿ, ಅದ್ರ ಸಂಘ ಬೇಡ ಅಂತ ಹೇಳ್ತೀರಿ. ಯಾಕಂತ ಹೇಳಿ ಕಾರಣ ಕೊಟ್ಟಿದೀವಿ. ನನ್ನ ಹೆಂಗ ಹೇಳಿರಿ ಇವ್ರು ಎಷ್ಟು ಸಿಂಪಲ್ ಆಗಿ, ಅದು ಎಷ್ಟು ಸಾಫ್ಟ್ ಆಗಿ. ಮಕ್ಕಳ ಸ್ವಾಭಿಮಾನಕ್ಕೆ ಧಕ್ಕೆ ಬರಲಾರ್ದ ಸಂಘ ಎಂತಾದಿರ್ಲಿ, ಸಜ್ಜನರದು ಇರ್ಲಿ. ಎಷ್ಟು ಸೂಕ್ಷ್ಮವಾಗಿ ಮಕ್ಕಳಿಗೆ ಹೇಳ್ತೀವಲ್ಲ ಅಷ್ಟ ಅವ್ರು. ಯಾಕಂದ್ರೆ ಪ್ರತಿಯೊಂದು ಮಗು ತನ್ನದೇ ಆದಂತಹ ಮರ್ಯಾದೆಯನ್ನ ಗೊತ್ತಿರ್ತದೆ. ಮನಸ್ಸಿಗೆ ನೋವಾಗುವಂಗ ಹೇಳಬಾರ್ದು. ಹೆಂಗ ಹೇಳಿರು ನನ್ನ ಶರಣರು? ಸಂಘ ಎಂತಾದಿರ್ಲಿ, ಸಜ್ಜನರಲ್ಲಿ, ದುರ್ಜನರ ಸಂಘ ಬೇಡ. ಒಂದು ಸಣ್ಣ ಎಕ್ಸಾಂಪಲ್, ನಾವು ಸಜ್ಜನರ ಸಂಘ ಹೆಂಗಿರ್ಬೇಕು ಅಂತ ಹೇಳಿ, ಪ್ರತಿನಿತ್ಯ ಸಾಯಂಕಾಲ ಈಗ ಅಗ್ರಜ ಮಾಡಾಕ್ತಾರಲ್ಲ, ವಾರಕ್ಕೊಂದ್ ಮಾಡ್ತಾರೆ. ಅವರು ನಮ್ಗ ದಾರಿಯನ್ನ ಹಾಕಿಕೊಟ್ಟಾರ, ಈ ರೀತಿ ಇರ್ಲಿ ಅಂತ. ಪ್ರತಿ ದಿವಸ ನಾವು ಮಕ್ಕಳಿಗೆ ಒಂದು ವಚನವನ್ನ ಹೇಳಿದ್ದೆ ಆತಂದ್ರೆ, ಅಥವಾ ಎಷ್ಟೋ ಕಡೆ ಕಾರ್ಯಕ್ರಮಗಳು ನಡೀತಿರ್ತಾವ. ಯಾವ ರೀತಿ ಅಂದ್ರ ಮನೆಯಲ್ಲಿ ಮಹಾಮನೆ, ಈ ರೀತಿ ಕಾರ್ಯಕ್ರಮಗಳು ನಡೀತಿರ್ತಾವ. ಅಂತಲ್ಲಿ ಏನಾದ್ರು ಮಕ್ಕಳನ್ನ ಕರ್ಕೊಂಡು ಹೋದ್ರಂದ್ರ ಮಕ್ಕಳಿಗೆ ಏನು ತಿಳಿಸ್ಬೇಕಾಗಿತ್ತಲ್ಲ ಅದನ್ನ ತಿಳ್ಸಾಕತ್ತಿಲ್ಲ, ತಿಳಿಯುತ್ತ. ಈ ವಚನದ ಮೂಲಕ ಮಕ್ಕಳಿಗೆ ನಾವು ದೋಸ್ತಿ ಅಂದ್ರ ಗೆಳೆತನ ಎಂತಾದಿರ್ಬೇಕು ಅನ್ನೋದು ಹೇಳೋದು. ಎರಡನೇದು, ಇವತ್ತ ಸಂಘ ಎದರ್ದು ಹೆಚ್ಚಾಗಕತ್ತೈತೆ ಅಂದ್ರ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು. ಸಾಮಾಜಿಕ ಜಾಲತಾಣಗಳು ಪ್ಲಸ್ ಇವು ನೋಡ್ರಿ, ನೀವು ಅಬ್ಸರ್ವ್ ಮಾಡಿದ್ರೆ ಶಾರ್ಟ್ ವಿಡಿಯೋ ಬರ್ತಾವ, ರೀಲ್ಸ್ ಬರ್ತಾವ. ಎಷ್ಟು ಮೆಮರಿ, ಮೆದುಳನ್ನ ಸ್ಟಡಿ ಮಾಡಿ ಅವ್ರು ಈ ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ಯಾರ ಅಂದ್ರ ಆಶ್ಚರ್ಯ ಆಗತ್ತ ನೀವು. ಈ ಮೊಬೈಲ್ ಆಗ್ಲಿ, ಶಾರ್ಟ್ ವಿಡಿಯೋಸ್ಗಳಾಗ್ಲಿ, ಇಂಟರ್ನೆಟ್ ಆಗ್ಲಿ, ಆನ್ಲೈನ್ ಗೇಮ್ಸ್ ಆಗ್ಲಿ, ಈ ಸಂಘ ಹೆಂಗಂದ್ರ ದುರ್ಜನರ ಸಂಘ ಇದ್ದ. ಏನಾಗತ್ತ ಅಂದ್ರೆ, ಒಂದು ಮಾತನ್ನ ಹೇಳ್ತೀನಿ, 2 ನಿಮಿಷ. ಅಮೆರಿಕಾದಲ್ಲಿ ಆ ಪ್ಲೇಸ್ ಗೊತ್ತೈತಿ ನಿಮಗ? ಆ ಪ್ಲೇಸ್ ನಲ್ಲಿ ಗ್ಯಾಂಬ್ಲಿಂಗ್ ಬಹಳ ಹೈಯೆಸ್ಟ್ ನಡಿ, ಬಹಳ ಫೇಮಸ್. ಆ ಗ್ಯಾಂಬ್ಲಿಂಗ್ ಅಂದ್ರೆ ಏನ, ಇಸ್ಪಿಟ್ ಆಡ್ತೀವಲ್ಲ, ಅದಕ್ಕ ಗ್ಯಾಂಬ್ಲಿಂಗ್ ಟೆಕ್ನಾಲಜಿಯನ್ನ ಬಳಸಿ ಈ ಸೋಷಿಯಲ್ ಮೀಡಿಯಾಗಳು ಅಂದ್ರೆ ಜಾಲತಾಣಗಳು, ಇನ್ಸ್ಟಾಗ್ರಾಮ್ ಅನ್ರಿ, ಫೇಸ್ಬುಕ್ ಅನ್ರಿ, ವಾಟ್ಸಪ್ ಅನ್ರಿ, ಶಾರ್ಟ್ ವಿಡಿಯೋಸ್ಗಳನ್ರಿ, ಇವೆಲ್ಲ ಇವೇ ಎಲ್ಲ ಇವಕ್ಕ ನಾವು ಸಾಮಾಜಿಕ ಜಾಲತಾಣಗಳು ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ. ಇವನ್ನ ತಯಾರು ಮಾಡ್ಬೇಕಾರ ಗ್ಯಾಂಬ್ಲಿಂಗ್ ಟೆಕ್ನಾಲಜಿ ಬಳಸ ಹೈಯೆಸ್ಟ್ ಎಲ್ಲಿರುವುದು ಅಮೆರಿಕಾದಲ್ಲಿ ಬಹಳ ನಡಿ. ಆ ಗ್ಯಾಂಬ್ಲಿಂಗ್ ಟೆಕ್ನಾಲಜಿಯಲ್ಲಿ ಏನಾಗುತ್ತಂದ್ರೆ, ನಾವ್ ಇಸ್ಪಿಟ್ ಆಡಕ್ ಹೋಗ್ಬೇಕಾದ್ರೆ ಅಲ್ಲಿ ಎಂಟ್ರೆನ್ಸ್ ಫೀ ಕೊಡ್ಬೇಕು. ಸ್ಟಾರ್ಟಿಂಗ್ ಹೋಗೋರಿಗೆ ಎಂಟ್ರೆನ್ಸ್ ಫೀ ಇಟ್ಟಿಲ್ಲ, ಅವ್ರು ಇಟ್ಟಿಲ್ಲ, ಹಂಗ ಬರ್ಲಿ ಅಂತ ಫ್ರೀ ಅನ್ನತ್ಲಿ ಬರ್ತಾರ. ಹೋದ್ಮ್ಯಾಗೆ ಇಸ್ಪಿಟ್ ಆಡ್ಬೇಕಾದ್ರೆ ನಾವು ರೊಕ್ಕ ಇಟ್ಟು ಆಡ್ಬೇಕಲ್ಲ. ಸ್ಟಾರ್ಟಿಂಗ್ ಆಟಗಳನ್ನ ರೊಕ್ಕ ಇಲ್ದ ಆಡಿಸ್ತಾರ ಅವ್ರು. ಅಂದ್ರೆ ನಮಗ್ ರೊಕ್ಕ ಬರಾಕತ್ತಂದ್ರೆ ಮನುಷ್ಯ ಖುಷಿ ಆಗುತ್ತ. ಖುಷಿ ಆದ್ಮ್ಯಾಗ ನನಗ್ ರೊಕ್ಕ ಬರ್ತೈತಿ ಅಂತ ಹೇಳಿ ಮೆದುಳಿಗೆ ಏನಾಕತಿ ಅಂದ್ರೆ ಫೀಡಿಂಗ್ ಆಕತಿ. ಯಾಕಂದ್ರೆ ನಮ್ಮಲ್ಲಿ ಹೈಪೋಥೆಲಮಸ್ ಮತ್ತು ಹಿಪ್ಪೋ ಕ್ಯಾಂಪಸ್ ಅಂತ ಹೇಳಿ 2 ಮೆದುಳಿನ ಭಾಗಗಳದ, ಒಂದಕ್ಕೊಂದು ಬಹಳ ರಿಲೇಟೆಡ್ ಕೆಲಸ ಮಾಡ್ತಾರೆ. ನಾ ಯಾವಾಗ ಖುಷಿ ಆಗ್ತಾನಲ್ಲ ಅವಾಗ ನನ್ನಲ್ಲಿ ಡೋಪಮೀನ್ ಅಂತ ಹೇಳಿ ಹಾರ್ಮೋನ್ ಬಿಡುಗಡೆ. ಡೋಪಮೀನ್ ಹಾರ್ಮೋನ್ ಏನ್ ಮಾಡತ್ತಂದ್ರೆ ಖುಷಿ ಆದಂತ ಕೆಲಸಗಳನ್ನ ಕಂಟಿನ್ಯೂ ಮಾಡಿಸುತ್ತ. ಖುಷಿ ಆದಂತ ಹಾರ್ಮೋನ್ಗಳನ್ನ ಮನೆಗೆ ಹೋಗಿ ನೀವು ಟ್ರೈ ಮಾಡ್ರಿ. ಯಾಕೆ 2 ನಿಮಿಷ ಒಂದು ಶಾರ್ಟ್ ವಿಡಿಯೋ ನೋಡ್ತೀನಿ ಅಥವಾ ರೀಲ್ಸ್ ನೋಡ್ತೀನಿ ಅಂದ್ರೆ ಗೊತ್ತಾಗಂಗಿಲ್ಲ, 2 ತಾಸು ಕೂತಿರ್ತೀವಿ, ಹಂಗ ಸ್ಕ್ರೋಲ್ ಮಾಡತ್ತಿರ್ತೀವಿ, ಮೊಬೈಲ್ ಸ್ಕ್ರೀನ್ ಸರಿಸ್ತಿರ್ತೀವಿ. ಯಾಕ? ಡೋಪಮಿನ್ ರಿಲೀಸ್ ಆಗಿರ್ತೈತಿ. ಆ ಕೆಲಸ ಅನ್ನೋದು ಕಂಟಿನ್ಯೂ ಮಾಡಂತ ಹೇಳ್ತೀವಿ. ಅದೇ ಒಂದು ಗ್ಯಾಂಬ್ಲಿಂಗ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಇವತ್ತು ಮೊಬೈಲ್ ಬಂದಿರುತ್ತೆ.
ಶಾರ್ಟ್ ವಿಡಿಯೋಗಳು ಬಂದಿರೋದು, ರೀಲ್ಸ್ಗಳು ಬಂದಿದ್ದು, ಫೇಸ್ಬುಕ್ ಬಂದಿರೋದು, ಇನ್ಸ್ಟಾಗ್ರಾಮ್ ಬಂದಿರೋದು, ಶೇರ್ ಚಾಟ ಇದೆಲ್ಲ. ಹಾಗಾದ್ರೆ ಯಾವ್ದೋ ಒಂದು ಕೆಲಸ ಆಗ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅಂತ ಬೇಕಲ್ಲ. ಈಗ ನಾನು ಒಂದು ಮನಿ ತಗೋತೇನೆ ಅಂದ್ರೆ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ. ಬಟ್ ದೇ ಆರ್ ಯೂಸಿಂಗ್ ಅವರ್ ಇಂಡಿಯನ್ ಚಿಲ್ಡ್ರನ್ ಟೈಮ್. ಅಲ್ಲಿ ಸಮಯ ಅನ್ನುವಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ದೇ ಆರ್ ಅರ್ನಿಂಗ್. ಅವರು ಅರ್ನ್ ಮಾಡಕತ್ತಾರೆ. ಈ ಸಂಘವನ್ನ ನಾನು ನನ್ನ ಮಕ್ಕಳಿಗೆ ತಿಳಿಸ್ಬೇಕು, ಶಾಲೆಯಲ್ಲಿ ಶಿಕ್ಷಕರಾದವರು ತಿಳಿಸ್ಬೇಕು, ಮನೆಯಲ್ಲಿ ಪಾಲಕರು ತಿಳಿಸ್ಬೇಕು, ಬಂಧು ಭಗಿನಿಯರು ತಮ್ಮ ಸಂಬಂಧಿಕರಿಗೆ ತಿಳಿಸ್ಬೇಕು, ಓನ್ಯಾನವರು ಬಾಜುಕಿನವರು ಎಲ್ಲಾ ಹೇಳ್ಬೇಕು. ಆದ್ರೆ ನಾವ್ ಇವತ್ತು ಮಾತಾಡುವಂತ ವಿಷಯಗಳನ್ನ ಚೇಂಜ್ ಆಗಿಬಿಟ್ಟಾವ. ಈ ತೆರೆ ಆಗ್ಬಾರ್ದು. ಮಾತಾಡುವಂತ ವಿಷಯಗಳನ್ನ ಇವತ್ತೇನಾಗ್ಯಾವ, ಚೇಂಜ್ ಆಗ್ಯಾವ. ಅಂದ್ರೆ ನನ್ನ ಮಗುವಿಗೆ, ನನ್ನ ಶಾಲೆಯ ಮಗು ಇರ್ಲಿ, ಮನಿ ಮಗುವಿಗೆ ಸಂಘ ಎಂತಾದಿರ್ಬೇಕು ಅನ್ನೋದನ್ನ ನಾನು ಹೇಳಿಕೊಟ್ಟಿಲ್ಲ. ನನ್ನ ವಚನದಲ್ಲಿ ಹೇಳಿದ್ರು. ಯಾಕೆ ನಾನ್ ಬಿಟ್ನಿ? ಅವ್ನು ನಮ್ಮ ಮಂದಿ ಮಕ್ಕಳನ್ರಿ. ಅವ್ನು ನಮ್ಮ ಮಕ್ಕಳಲ್ಲ. ಆಹಾರ ಬದಲಾವಣೆ ಆಯ್ತು, ಸಂಘಗಳ ಬದಲಾವಣೆ ಆದು, ಆಚಾರ ವಿಚಾರಗಳ ಬದಲಿ ಆದು. ನಾ ಏನಾದ್ರೂ ಶರಣರ ಕಾಯಕವನ್ನ ಮುಂದುವರಿಸ್ಕೊಂಡೇ ಹೋಗಿದ್ದಾತಂದ್ರೆ ಇಮೇಜಿನ್ ಮಾಡ್ಕಕ್ಕದಂಗಿಲ್ಲ. ಆ ಬ್ರಿಟಿಷರು ನಮ್ಮನ್ನ ಆಳ್ತಿದ್ರಲ್ಲ, ವಚನ ಸಾಹಿತ್ಯ ಅವ್ರು ಸಿಗಾಂತ ಅವ್ರು ನಗಾಕ್ ಹತ್ರತ್ರಿ. ಯಾಕೆ ನಗಾಕ್ ಹತ್ತಿದ್ರು ಅನ್ನುವಂತಾದ್ ಹೇಳ್ತೇನೆ ನಾನು. ಭಾರತದಲ್ಲಿ ಎಷ್ಟು ದೊಡ್ಡ ಕುಟುಂಬ ವ್ಯವಸ್ಥೆ ಐತಲ್ಲ, ಅದನ್ನ ಭಾರತೀಯರನ್ನ ತಿಳ್ಕೊವಲ್ರಲ್ಲ, ಎಂತ ಮೂರ್ಖದಾರ ಅಂತ ಹೇಳಿ ನಗ್ತಿದ್ರತ್ತ ಅವ್ರು. ಅವ್ರಿಗೆ ಓದಾಕ್ ಸಿಕ್ಕ ಹೆಂಗಲ್ಲ. ಇವತ್ತು ನಾನು ನನ್ ಮಗುವಿಗೆ ಒಂದು ನಾಯಕ ಅಥವಾ ಹೀರೋ ಅಂದ್ರ ವಚನಗಾರರನ್ನ ಹೇಳ್ಬೇಕು, ಸ್ವಾತಂತ್ರ್ಯ ಯೋಧರನ್ನ ಹೇಳ್ಬೇಕು, ನನ್ನ ಕುಟುಂಬ ವ್ಯವಸ್ಥೆಯ ಹಿರಿಯರನ್ನ ಹೇಳ್ಬೇಕು. ಎಂತ ಸಾತ್ವಿಕ ಜೀವನ ನಡೆಸ್ಯಾರ ಇವ್ರು 3 ಮಂದಿ. ರೈತ, ನಾವು ಮಳಿ ನೋಡ್ತೀವ್, ಸೆಲ್ಫಿ ತಕ್ಕೊಳಕ ಹೊಸಾದ್ ಅಂಬ್ರೆಲಾ ತಂದಿದ್ರ ಅದನ್ನ ಹಿಡ್ಕೊಂಡ್ ಅಡ್ಡಾಡಕ, ರೇನ್ಕೋಟ್ ಯೂಸ್ ಮಾಡಾಕ, ಎದ್ರಕ ಯಾವ್ದಾದ್ರು ಒಂದ್ ಸ್ಟಂಟ್ ಮಾಡಕ್. ರೈತ ಮಳಿ ಬರೀ ಹಾದಿ ನೋಡ್ತಾನೆ. ಎದಕ್ಕ? ನನ್ನ ದೇಶದ ಕುಲ ಬಾಂಧವರಿಗೆ ಅನ್ನ ಬಿತ್ತಬೇಕು ನಾನು. ದೀಸ್ ಆರ್ ದ ರಿಯಲ್ ಹೀರೋ. ನನ್ನ ಶರಣರು, ನನ್ನ ಸೈನಿಕ, ನನ್ನ ರೈತ, ನನ್ನ ಕುಟುಂಬ ವ್ಯವಸ್ಥೆಯ ಹಿರಿಯರು, ನನ್ನ ಭಾರತ ದೇಶದ ಗುರುವರ್ಗ, ಪಾಲಕರು, ಇವರೆಲ್ಲ ರಿಯಲ್ ಹೀರೋ. ಇವತ್ತ ಹೀರೋ ಅಂದ್ರೆ ಮಕ್ಕಳು ಆ ಸಿನಿಮಾದವ್ರನ್ನ ತಿಳ್ಕೊತಾರ್ರಿ. ಒಂದ್ ಸಣ್ಣ ಒಂದು ನಮ್ಮ ಮನೆಯೊಳಗ ಆದಂತ ಎಕ್ಸಾಂಪಲ್ ಅನ್ನ ಹೇಳ್ತೇನೆ. ಹಂಗೆ ಏನೋ ಟಿವಿ ನೋಡ್ಕೊತ ಕುಂತಿದ್ವಿ. ನಮ್ ಮಕ್ಕಳು ಸಣ್ಣ ಇದ್ವು. ಏನ ಅಲ್ಲಿ ಫೈಟಿಂಗ್ ಬತ್ತು. ಮತ್ತೆ ಹೇಳ್ಬೇಕಲ್ಲ ಹುಡುಗರಿಗೆ, ಅಪ್ಪಿ ಅದು ಫೈಟಿಂಗ್ ಖರೆ ಇರುದಿಲ್ಲ, ಸುಳ್ಳು ಇರ್ತೈತಿ, ಡೈರೆಕ್ಟರ್ ಹೇಳಿರ್ತಾನ, ಆ ರೀತಿ ಮಾಡ್ತಾರ, ಅದಕ್ಕೆ ಅವ್ರಿಗೆ ರೊಕ್ಕ ಕೊಡ್ತಾರ, ಅದು ಈ ಕರೆಕಚ್ಚ ಇರುದಿಲ್ಲ, ಅದು ಸುಳ್ಳು ಇರುತ್ತ, ಆ ರೀತಿ ಆಕ್ಟಿಂಗ್ ಮಾಡ್ತಾರ ಅಂತ ಹೇಳಿ. ಹ್ಞೂ ಅಂದು ಮಕ್ಕಳು. ಹೌದು, ಆತರ ಬಡದಾಡಬಾರ್ದು, ಅದೆಲ್ಲ ಸುಳ್ಳು ಇರುತ್ತೆ. ಒಂದು ದಿವಸ ಏನಾಗಿತ್ತಂದ್ರೆ, ನಾವು ಸ್ವಲ್ಪ ರೇಡಿಯೋ ಹಚ್ತೀವಿ ಮುಂಜಾನೆ. ಪ್ರತಿ ದಿವಸ ರೇಡಿಯೋ ಕೇಳೋ ರೂಢಿ ಐತಿ. ಟಿವಿ ಆದ್ರೆ ಟೈಮ್ ಹೋಗ್ತೈತಿ. ರೇಡಿಯೋ ತನ್ನ ಪಾಡಿ ಕೆಲಸ ಮಾಡ್ತಿರ್ತೈತಿ, ನಮ್ಮ ಮನೆ ಕೆಲಸ ನಾವ್ ಮಾಡ್ಬೋದು. ರೇಡಿಯೋದಾಗ ಒಂದ್ ಹಾಡ್ ಬಂದಿತ್ತು, ಆ ಹಾಡ ನಾ ಹಾಡಾಕತ್ತಿದ್ವಿ. ನನ್ನ ಮಗಳು ಬಂದ, ಅವ್ವ ಅವ್ರಿಗೆ ಹಾಡಿರ ರೊಕ್ಕ ಕೊಡ್ತಾರ, ಅದಕ್ಕ ಅವ್ರ ಹಾಡಾಕತ್ತಾರ, ನಿನ್ಗೇನ್ ರೊಕ್ಕ ಕೊಡಂಗಿಲ್ಲ, ಏನ್ ಹಾಡ್ಬೇಡ ಅಂತ. ಎಷ್ಟು ಕಂಪ್ಯಾರಿಸನ್ ಇರ್ತತ್ಲ ಮಕ್ಕಳಿಗೆ. ನಾ ಏನೇನು ಪರಿಚಯಿಸ್ತೇನಲ್ಲ, ಆ ಮಗು ಅದನ್ನ ಪಾಲಿಸುತ್ತೆ. ಇನ್ನೂ ಆದ್ರೂ ನನಗ ಆಶ್ಚರ್ಯ ಅನ್ಸುತ್ತೆ. ಇದೇ ಕಮ್ಯುನಿಕೇಶನ್. ನನ್ನ ಮಕ್ಕಳಿಗೆ ವಚನವನ್ನ ನಾನು ಪರಿಚಯಿಸ್ಲಿಲ್ಲ, ಅದಕ್ಕೆ ಅವ್ರು ಅದನ್ನ ಫಾಲೋ ಮಾಡ್ಲಿಲ್ಲ. ಒಂದು ಕಾಯಕ. ಇನ್ನೊಂದು ನೆನಪು ಮಾತು ಈಗ ಹೇಳ್ತೇನೆ ನೋಡ್ರಿ. ಅನ್ನ ಬಸವಣ್ಣನ ಫೋಟೋ ನೋಡಂತೆ ಎಲ್ಲಾ ಮಕ್ಳು ಹೇಳ್ತಾರ, ಲಿಂಗ ಯಾವ ಕೈಯಾಗ ಪೂಜೆ ಮಾಡ್ತಾರ್ರಿ? ನಮ್ಮನ್ನ ಎಡಗೈಯಾಗನ ಇಡ್ತಾರ. ಹೆಂಗ ಗೊತ್ತಿತ್ರಿ ಎಡಗೈಯಾಗ ಲಿಂಗ ಇಟ್ಕೊಂಡ್ ಪೂಜೆ ಮಾಡಿರ ಏನ್ ಬೆನಿಫಿಟ್ಸ್ ಅದಾವು ಅಂತ ಹೇಳಿ. ಮಿದುಳಿನಲ್ಲಿ 2 ಭಾಗ ಇರ್ತಾವ. ರೈಟ್ ಹೆಮಿಸ್ಪಿಯರ್ ಮಿದುಳಿನ ಬಲಭಾಗ, ಲೆಫ್ಟ್ ಹೆಮಿಸ್ಪಿಯರ್ ಮಿದುಳಿನ ಎಡಭಾಗ. 2 ಭಾಗದಿಂದ ನರಗಳ ಬರ್ತಾವ. ಬಲಭಾಗದಿಂದ ಬಂದಂತಹ ನರಗಳು ಕ್ರಾಸ್ ಆಗಿ ನನ್ನ ದೇಹದ ಎಲ್ಲ ಎಡಭಾಗಗಳನ್ನ ಕಂಟ್ರೋಲ್ ಮಾಡ್ತಿರ್ತವೆ. ಎಡಭಾಗದ ನರಗಳು ಕ್ರಾಸ್ ಆಗಿ ಬಂದು ನನ್ನ ದೇಹದ ಬಲಭಾಗಗಳನ್ನ ಕಂಟ್ರೋಲ್ ಮಾಡ್ತಿರ್ತವೆ. ಅಕಸ್ಮಾತ್ ಯಾರಿಗಾದ್ರೂ ಮಿದುಳಿನ ಬಲಭಾಗದ ನರಕೋಶಗಳಲ್ಲಿ ಏನಾದ್ರೂ ಅವಘಡ ಸಂಭವಿಸ್ತಂದ್ರ ಪಾರ್ಸಿ ಅಥವಾ ಲಕ್ವಾ ಅಥವಾ ಪ್ಯಾರಾಲಿಸಿಸ್ ಯಾವ ಸೈಡ್ ಅಟ್ಯಾಕ್ ಆಕೈತ್ರಿ? ಎಡಭಾಗಕ್ಕೆ. ಅಕಸ್ಮಾತ್ ನನ್ ದೇಹದ ಬಲಭಾಗಕ್ಕೆ ಪಾರ್ಸಿ ಹೊಡೆದೈತೆ ಅಂದ್ರ ನನ್ ಮಿದುಳಿನ ಯಾ ನರಕೋಶಗಳು ಅವಘಡಕ್ಕೆ ಈಡಾಗ್ಯಾವ? ಎಡಭಾಗಕ್ಕೆ. ಅಂದ್ರೆ ನನ್ನ ಬಲಭಾಗದ ಭಾಗಗಳು ಆಕ್ಟಿವ್ ಇದಾವಂದ್ರ ಮೆದುಳಿನ ಎಡಭಾಗ ಆಕ್ಟಿವ್ ಆಗಿ ಕೆಲಸ ಮಾಡಕತ್ತೈತಿ ಅನ್ನ. ಅದೇ ರೀತಿ ನನ್ನ ದೇಹದ ಎಡಭಾಗಗಳನ್ನ ನಾ ಬಳಸಿದ್ದೆ ಆಯ್ತಂದ್ರ ಮೆದುಳಿನ ಬಲಭಾಗ ಜಾಗೃತ ಆಕೈತಿ. ಇನ್ ಹೇಳ್ತೇನೆ, ಥಿಂಕಿಂಗ್ ಸ್ಕಿಲ್ ಅಂತಿರಲ್ಲ, ಕೌಶಲ, ಹೊಸದನ್ನ ವಿಚಾರ ಮಾಡೋದು, ಹೊಸದನ್ನ ಅನ್ವೇಷಿಸು
ಅಂದ್ರೆ ಡಿಸ್ಕವರಿ ಇನ್ವೆನ್ಷನ್ ಅಂತಿರ್ಲಿ, ಸಂಶೋಧನೆ ಅನ್ವೇಷಣೆ, ಆಮೇಲೆ ನ್ಯೂ ಥಿಂಕಿಂಗ್, ಹೊಸದನ್ನ ಕಲಿಯೋದು, ವಿಚಾರ ಮಾಡೋದು. ಈ ಸೆಂಟರ್ಸ್ ಎಲ್ಲ ಮೆದುಳಿನ ಬಲಭಾಗದಲ್ಲಿದ್ದಾವೆ. ಎಷ್ಟೋ ಜನ ನಾವು ಮೆದುಳಿನ ಬಲಭಾಗವನ್ನು ಜಾಸ್ತಿ ಬಳಕೆನ ಮಾಡಂಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ಪದ್ಧತಿ ಐತಿ, ನಡು ಯಾವಾಗ ಬಂದಿರ್ಬೋದು ಇದು. ಯಾರು ಹಿರಿಯಾರು ನಮ್ ಶರಣರು ಹೇಳಿಲ್ಲ ಅದು, ಯಾವ್ದಕ್ಕೂ ಎಡಗೈ ಮುಂದ್ ಮಾಡ್ಬೇಡ್ರಿ, ಅದು ಅಪಶಕುನ ಅಂತ ಹೇಳ್ತಾರೆ. ನಾನು ಶರಣರೇ ಹೆಂಗ ಆ ದೇವರನ್ನ, ಆ ಆತ್ಮವನ್ನ, ಆ ಲಿಂಗವನ್ನ ಎಡಗೈಯಾಗನ ಇಟ್ಟು ಪೂಜೆ ಮಾಡಿರು. ಎಡಗೈಯಲ್ಲಿ ನಾನು ಲಿಂಗವನ್ನ ಇಟ್ಟು ಪೂಜೆ ಮಾಡಿದ್ದೆ ಆಯ್ತಂದ್ರೆ ಬಲಭಾಗದ, ಮಿದುಳಿನ ಬಲಭಾಗದ ನರಗಳು ಜಾಗೃತ ಆಕ್ಕವು. ಮಿದುಳಿನ ಬಲಭಾಗದ ನರಗಳ ಜಾಗೃತ ಆಗ್ಯಾವ ಅಂದ್ರೆ ಯಾವ್ಯಾವ ಕೆಲಸತ್ತಿದೆ ಲಿಸ್ಟ್ ಮಾಡಿರಲ್ಲ. ಕಲಿಕೆ, ಹೊಸದನ್ನ ವಿಚಾರ ಮಾಡುವುದು, ತಾರ್ಕಿಕತೆ, ಸಂಶೋಧನೆ, ಆಮೇಲೆ ಅದಕ್ಕೆ ಥಿಂಕಿಂಗ್ ಅಂತಾನೆ ಹೇಳ್ತಾರೆ. ಅನ್ವಯಿಕ ಪ್ರಶ್ನೆಗಳನ್ನ ಮಕ್ಕಳು ಬಾಳ ಚಂದ ಕ್ವಶನ್ ಬಿಡಿಸ್ಬೋದ್ರಿ ಎಕ್ಸಾಮ್ನಾಗ. ಈಗ ಹೇಳ್ತಿರ್ತಾರ, ಅಪ್ಲೈಡ್ ಬಾಳ ಕೇಳಿರ್ರಿ, ಹಾರ್ಸ್ ಕ್ವಶನ್ ಬಾಳ ಕೇಳಿದ್ರಿ, ಟ್ವಿಸ್ಟ್ ಮಾಡಿದ್ರಿ. ಅದನ್ನೆಲ್ಲಾ ವಿಚಾರ ಮಾಡೋ ಸೆಂಟ್ರ ಮೆದುಳಿನ ಬಲಭಾಗದಲ್ಲಿ ಐತಿ. ನೀ ಅದ್ ಕೆಲಸ ಕೊಟ್ಟೇ ಇಲ್ಲ. ಯಾಕ್ರಿ, ನನಗ್ ಆ ಕ್ವಶನ್ ಬರೆಯಕ್ ಬರಂಗಿಲ್ಲ ಅಂದ್ರ ನನ್ಗೇನು ದೇವ್ರ ಆ ಭಾಗವನ್ನೇನ್ ಬಿಟ್ಟು ಕಳ್ಸ್ಯಾನ, ಮೆದುಳಿನ ಆ ಪೋರ್ಷನ್ ನನಗೆ ಹಾಕಲ್ದ ಕಳ್ಸ್ಯಾನ. ಎಸ್, ಪ್ರತಿನಿತ್ಯ ಮಕ್ಕಳನ್ನ ಲಿಂಗ ಪೂಜೆ ಮಾಡಕ್ ಹಚ್ಕೋರಿ. ಒಂದ್ 15 ದಿವಸನಾಗ ಅವ್ರ ರಿಸಲ್ಟ್ ಅನ್ನ ಚೇಂಜ್ ಆಗತ್ತೆ, ಜೀವನದ ರಿಸಲ್ಟ್ ಅನ್ನ ಚೇಂಜ್ ಆಗುತ್ತೆ. ಎಂತ ಕಾಯಕ, ಎಂತಹ ಆಚರಣೆಗಳು, ಮಾನವೀಯ ಮೌಲ್ಯಗಳನ್ನ ಹೇಳಕ್ ಐದಕ್ಕಿ ಲಕ್ಕ ಒಂದ್ ಹೇಳ್ರಿ. ಒಂದು ಅಕ್ಕಿ ಹಚ್ಚಿದ ಹೊಳೆ ಕಳ್ಸಿಳಕ್ಕಿ ಗಂಡನ, ಯಪ್ಪ ದೇವ ಎಂತಾದು ಅಂತ ಅನಿಸ್ತೈತಿ. ಇವೇ ಮೌಲ್ಯಗಳು, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಅನ್ನ ಪ್ರಾಣ, ಇದೇ ಸಂಘ. ಅಕ್ಕ ಮಾದೇವಿ ಒಂದ್ ವಚನ ಹೇಳ, ಆಹಾರವನ್ನ ಕಿರಿದು ಮಾಡಕ್ ಒಂದ್ ವಚನವನ್ನ ಹೇಳ. ಅವ್ರು ಒಂದ್ ಸ್ವಲ್ಪ ತಾಯಿ ವಚನಗಳು ಒಂದ್ ಸ್ವಲ್ಪ ದೊಡ್ಡ ಇರ್ಲಿ ಪರವಾಗಿಲ್ಲ. ಸಾಯಂಕಾಲ ಪ್ರತಿ ದಿವಸ ವಚನವನ್ನ ಮಕ್ಕಳಿಗೆ ಹೇಳಿ ಅಲ್ಲಿರೋ ಅರ್ಥವನ್ನ ರೂಢಿ ಮಾಡಿಸೋದು ಬಹಳ ಹೆಲ್ಪ್ ಆಗುತ್ತೆ. ಆಹಾರವನ್ನ ಕಿರಿದು ಮಾಡಂದ್ರ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ನಾಗ ಅದು ಒಂದು ಟ್ರೀಟ್ಮೆಂಟ್, ಚಿಕಿತ್ಸೆಯ ಒಂದು ವಿಧಾನ. ಕೀಮೋಥೆರಪಿ ಮಾಡ್ತೀರಿ, ಇವನ್ನೆಲ್ಲಾ ಮಾಡ್ತೀರಿ. ಇನ್ನೊಂದ್ ಏನ್ ಹೇಳ್ತಾರಂದ್ರ ಆಹಾರದ ಪ್ರಮಾಣವನ್ನ ಕಡಿಮೆ ಮಾಡುದು ಅಥವಾ ಫಾಸ್ಟಿಂಗ್, ಉಪವಾಸ. ಕ್ಯಾನ್ಸರ್ ಜೀವಕೋಶಗಳೇನ್ ಬೆಳಿತಾವಲ್ಲ ಫುಡ್ ಸಿಗಲ್ದಂಗ ಮಾಡು. ಅಕ್ಕ ಮಹಾದೇವಿ ಅವಾಗನ ಹೇಳ, ಬಹಳ ದೊಡ್ಡ ವಚನ. ಮತ್ ವಚನಗಳಲ್ಲಿ ವಿಜ್ಞಾನ ಇಲ್ಲ ಅಂದ್ರ ಮತ್ತೆ ಇನ್ನೇನೈತ್ರಿ. ಮುಟ್ಟಸಾಕತ್ತಿಲ್ಲ ನನ್ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಮುಟ್ಸಾಕ್ತಾನಿಲ್ಲೋ ಗೊತ್ತಿಲ್ಲ, ಮನೆ ಮಕ್ಕಳಿಗೆ ಮುಟ್ಸಾಕ್ತಾನಿಲ್ಲೋ. ಇದಕ್ಕೆ ನಾವು ವಚನದಲ್ಲಿ ಆರೋಗ್ಯ ಅಂತ ಹೇಳ್ತೀವಿ. ನಾವು ಬಳಸುವಂತಹ ಉಪ್ಪು ಆಗಲಿ, ಹೆಚ್ಚಿಗೆ ಉಪ್ಪು, ಹೆಚ್ಚಿಗೆ ಮೈದಾ, ಹೆಚ್ಚಿಗೆ ಸಕ್ಕರೆ. ಸಕ್ಕರೆ ಆ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳಿಲ್ಲ, ದೇ ಆರ್ ವೆರಿ ಡೇಂಜರಸ್. ಮೈದಾ ನಾವು ಏನ್ ತಿಂತೀವಲ್ಲ, ಒಳ್ಳೊಳ್ಳೆ ಬಾಳ ಏನ್ ತಿಂತೀವಲ್ಲ, ಅದ್ರದ್ದು ಒಂದು ಇಂಡೆಕ್ಸ್ ಏನ್ ಹೇಳ್ತೈತೆ ಅಂದ್ರೆ ಅದು ಗ್ಲೂಕೋಸ್ ಅನ್ನ ಫಾಸ್ಟ್ ಆಗಿ ರಿಲೀಸ್ ಮಾಡುತ್ತೆ. ಸ್ಟಾರ್ಚ್ ಅಲ್ಲ ಅದು. ಇದರಿಂದ ಶುಗರ್ ಲೆವೆಲ್ ಏನಾಗುತ್ತೆ, ಹೆಚ್ಚಾಕೈತಿ. ಇವೇ ಮಧುಮೇಹ ನೆಕ್ಸ್ಟ್ ಸ್ಟೆಪ್, ಹೃದಯ ಸಂಬಂಧಿ ಕಾಯಿಲೆ ಅದ್ರ ನೆಕ್ಸ್ಟ್ ಸ್ಟೆಪ್, ಕಿಡ್ನಿ ಅವಘಡ ಅದ್ರ ನೆಕ್ಸ್ಟ್ ಸ್ಟೆಪ್, ಲಿವರ್ ಅದ್ರ ನೆಕ್ಸ್ಟ್ ಸ್ಟೆಪ್, ಮೆದುಳಿನ ಅವಘಡಗಳು ಎಲ್ಲ ಒಂದಕ್ಕೊಂದ್. ಅವು ಒಗ್ಗಟ್ಟು ಬಾಳ ಅದಾವ್ರಿ, ನಾವ್ ಒಟ್ಟು ಕೂಡ ಹೋಗುನು ಅಂತ ಹೇಳ್ತಾವ. ಈ ಅಂದ್ರೆ ಅಂತರಂಗ ಶುದ್ಧಿಗೆ ತೊಂದರೆ ಕೊಡುವಂತ ಈ ಕಾಯಿಲೆಗಳು ಅವ್ ಬಾಳ ಜೋಡಿ ಜೋಡಿ ಯು ಕಮ್ ನೀವಾ ಅಂತ ಒಬ್ರನ್ನೊಬ್ರನ್ನ ಕರಿತಿರ್ತಾವ. ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಅದಕ್ಕೆ ಏನ್ ಹೇಳಿದ್ರು ನಮ್ಮ ವಚನಕಾರರು, ವಚನಗಳ ಮಾತು ಅಥವಾ ವಚನ ಪ್ರತಿಯೊಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದೈತಿ. ಯಾ ಯೂನಿವರ್ಸಿಟಿ ಹೋಗಿ ರಿಸರ್ಚ್ ಮಾಡಿರು, ಕುಟುಂಬ ವ್ಯವಸ್ಥೆ ಅದೇ ದೊಡ್ಡ ಯೂನಿವರ್ಸಿಟಿ, ಅನುಭವ ಮಂಟಪ ಅದೇ ದೊಡ್ಡ ಒಂದು ಸಂಸತ್ತು, ಎಲ್ಲವುಗಳನ್ನ ತರ್ಜುಮೆಗೆ ಹಚ್ಚಿ ತಕಡಿಯಾಗ ಇಟ್ಟ ಜೀವನ ಮಾಡಿ ಇವುಗಳನ್ನ ಬರ್ದಾರ. ನಾನ ತಪ್ಪಾಕತ್ತೆ, ಪಾಲಿಸುವಲ್ಲಿವಿ, ಕಲಿಸುವಲ್ಲಿ. ಇದನ್ನ ನಾವು ವಚನದಲ್ಲಿ ಆರೋಗ್ಯ, ವಚನಗಳಲ್ಲಿ ವೈಜ್ಞಾನಿಕತೆ, ವಚನಗಳಲ್ಲಿ ಸಂಸ್ಕಾರ, ವಚನಗಳಲ್ಲಿ ಶ್ರೇಷ್ಠತೆ, ಇದನ್ನೆಲ್ಲ ಇದೆ ಹೇಳುದು. ಕಾರಣ ಸತ್ಯವಾಗಿ ಮಕ್ಕಳಿಗೆ ಅಷ್ಟು ರೀಸನ್ ಹೇಳ್ರಿ, ಯಾಕೆ ಪಾಲಿಸುದಿಲ್ಲ, ನಾವು ರೀಸನ್ ಹೇಳುವಲ್ಲಿ. ಅದಕ್ಕ ಮಕ್ಕಳು ಯಾಕೆ ಅದ್ ಕೇಳ್ತಾರ, ಉತ್ತರ ಸಿಗಂಗಿಲ್ಲ ಅಂದ್ಮ್ಯಾಗ ಮುಗಿದ್ ಹೋಯ್ತು. ಸಂಘನೂ ದುರ್ಜನರದು, ಆಹಾರನು ವಿಷಮಯ, ಆಮೇಲೆ ಆಲೋಚನೆಗಳನ್ನು ಅಸ್ತವ್ಯಸ್ತ. ಸಮುದ್ರ ದಂಡಿಗೆ ಮಣ್ಣಿ ಮಾಡಿ ಅಂಜಬೇಡ ಅಂದ್ರು, ಸಂತಿ ಒಳಗ್ ಮಣ್ಣಿ ಮಾಡಿ ಅಂಜಬೇಡ ಅಂದ್ರು. ಎಷ್ಟು ಮನೋವೈಜ್ಞಾನಿಕವಾಗಿ ಅವು ನಮ್ಮನ್ನ ಸ್ಟ್ರಾಂಗ್ ಮಾಡುವಂತವ್ರಿ. ಎಷ್ಟೊಂದು ಆಚಾರ ವಿಚಾರಗಳು ನಮ್ಮನ್ನ ವೈಜ್ಞಾನಿಕ ದೃಷ್ಟಿಯಲ್ಲಿ ಅಂದ್ರೆ ಸತ್ಯದ ಹಾದಿಯಲ್ಲಿ ನಿಜ ಅನ್ನುವಂಗ ನನ್ನ ಆರೋಗ್ಯ, ಸಮಾಜದ ಆರೋಗ್ಯ, ಕುಟುಂಬದ ಆರೋಗ್ಯ ಎಲ್ಲವನ್ನ ಪ್ಯಾರಲಲ್ ಆಗಿ ಒಂದೇ ರೀತಿಯಲ್ಲಿ ಒಯ್ಯುವಂತಹ ಮಾತುಗಳಂದ್ರೆ ನನ್ನ ವಚನ. ಅವುಗಳನ್ನ ಪಾಲಿಸೋಣ, ಮಕ್ಕಳಿಗೂ ತಿಳಿಸೋಣ. ಎಷ್ಟ್ ಸಾಧ್ಯ ಆಕತಿ. ಇವತ್ ತನಕ ಬಾಳ ಸತ್ಸಂಗಗಳು ನಡೀತಾವ್.
ಸತ್ಸಂಗ ಅನ್ಬೋದು, ಪ್ರವಚನ ಅನ್ಬೋದು, ಅಥವಾ ಕೀರ್ತನ ಅನ್ಬೋದು, ಅಥವಾ ಇನ್ನೊಂದ್ ಸ್ವಲ್ಪ ಅಪ್ಡೇಟ್ ಕಿಟ್ಟಿ ಪಾರ್ಟಿಗಳು ಇರ್ಬೋದು. ಇಂಥ ವಿಚಾರಗಳನ್ನ ಏನಾದ್ರೂ ಮಾತಾಡಿದ್ದೆ ಆತಂದ್ರೆ ಅದಕ್ಕೊಂದು ಸಾರ್ಥಕತೆ ಬರ್ತೈತಿ. ಯಾಕಂದ್ರೆ ಕೆಲವೊಂದ್ರಲ್ಲಿ ಸಮಮನಸ್ಕರಿರ್ತೀರಿ, ಸಮವಯಸ್ಕರಿರ್ತೀರಿ, ಒಂದು ಪಾಯಿಂಟ್ ಆದ್ರೂ ಇವುಗಳನ್ನ ಮಾತಾಡು. ಒಬ್ಬ ದೇಶಭಕ್ತರದು, ಇನ್ನೊಂದು ಶರಣರದು. ಈ ಎರಡು ಮಾತುಗಳು ಪ್ರತಿನಿತ್ಯ ಮನೆಯಲ್ಲಿ ಪಡಸಲೆಯೊಳಗೆ ಕುತ್ಕೊಂಡು ಮಾತಾಡಿದ್ದೆ ಆತಂದ್ರೆ ಇಂಥ ಒಂದು ಕಾರ್ಯಕ್ರಮ ಅಗ್ರಜ ಮಾಡಿದ್ದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬರ್ತದೆ. ಇಲ್ಲಿ ತನಕ ಒಂದೆರಡು ವಿಚಾರಗಳನ್ನ ನನಗ ಹಂಚಿಕೊಳ್ಳಕ ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ಲರ ಶ್ರೀಚರಣಗಳಿಗೆ ನಾನು ಅನಂತ ಕೋಟಿ ನಮನಗಳನ್ನ ಅರ್ಪಿಸ್ತೇನೆ. ಎರಡು ಶರಣಾರ್ಥಿಗಳು ಒಂದು ಬೇರೊಂದು ಲೋಕಕ್ಕೆ, ವೈಜ್ಞಾನಿಕ ಲೋಕಕ್ಕೆ ಕರೆದುಕೊಂಡು ಹೋದಂತ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲಿಗೆ ನಮ್ಮ ಗುರುಪ್ರಸಾದ್ ಕುಚ್ಚಂಗಿ ಅವರು ಮಾತನಾಡ್ತಾರ. ಕುಚ್ಚಂಗಿ ಸರ್. ಅವ್ರಿಗೆ ಇದರಲ್ಲಿ ಬಹಳ ಆಸಕ್ತಿ. ಕುಚ್ಚಂಗಿ ಸರ್ ಇಲ್ಲಾಂದ್ರೆ ನೆಕ್ಸ್ಟ್ ತಿಗಡಿ ಸರ್ ಐ ಕ್ಯಾನ್ ಸ್ಪೀಕ್. ತಿಗಡಿ ಸರ್. ಅವರು ಇಲ್ಲ ಅನ್ಸುತ್ತೆ. ನೀಲಂಬಿಕೆ ಪೊಲೀಸ್ ಪಾಟೀಲ್ ಅವರು. ತಿಗಡಿ ಸರ್ ಹೇಳಿ ಸರ್. ಶರಣಾರ್ಥಿಗಳು. ಸರ್ ಹೇಳಿ. ಈ ವಿಷಯದ ಮೇಲೆ ಬಹಳಷ್ಟು ಇದು ಉಪನ್ಯಾಸಗಳನ್ನ ಕಮಾರ್ ಅವರು ಕೇಳಿದ್ದಾರೆ, ನಾವು ಕೇಳಿದ್ದೇವೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 2 ದಿನದ ಒಂದು ದೊಡ್ಡ ಕಾರ್ಯಕ್ರಮನೇ ಆಗಿತ್ತು. ಅಲ್ಲಿ ವಿಜ್ಞಾನದ ಪ್ರತಿಯೊಂದು ಹಂತಗಳನ್ನ ಇಟ್ಕೊಂಡೇ ಮಾತಾಡಿದ್ರು. ಆರೋಗ್ಯದ ಬಗ್ಗೆ, ಭೂಗೋಳದ ಬಗ್ಗೆ, ಖಗೋಳ ವಿಜ್ಞಾನದ ಬಗ್ಗೆ, ವೈದ್ಯಶಾಸ್ತ್ರದ ಬಗ್ಗೆ, ಪರಿಸರದ ಬಗ್ಗೆ, ಹೀಗೆ ಉದ್ಘಾಟನೆ ಸಿದ್ದೇಶ್ವರ ಸ್ವಾಮಿಗಳು ಮಾಡಿದ್ರು. ಘಟಾನುಘಟಿಗಳು ಕೂಡ ಅಲ್ಲಿ ಮಾತಾಡಿದ್ರು. ಅದರ ಜೊತೆಗೆ ಬೇರೆ ಬೇರೆಗಳಲ್ಲಿ ಕೂಡ ವಚನಗಳಲ್ಲಿ ವಿಜ್ಞಾನ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಕೇಳಿದೆವು. ಆದ್ರೆ ಇವತ್ತು ನಾವು ಆ ಹಾದಿಯಲ್ಲಿನೇ ಈ ಒಂದು ಉಪನ್ಯಾಸ ಬರ್ತದ ಅನ್ನೋ ದೃಷ್ಟಿಯಿಂದ ಕೇಳ್ತಾ ಇದ್ರೆ, ಇಲ್ಲಿ ವಿಷಯ ಮಂಡನೆ ಬೇರೆ ರೀತಿಯಾಗಿ ಬಹಳ ಅಪರೂಪದ ಒಂದು ಆಯಾಮ ಇದೆ ನಿಜವಾಗಿ ಕೂಡ. ಇಲ್ಲಿ ಉಳಿದವರೆಲ್ಲ ವಚನಗಳಲ್ಲಿ ವಿಜ್ಞಾನದ ಅಂಶಗಳನ್ನ ಎತ್ತೆತ್ತಿ ಇಲ್ಲಿ ಹಿಂಗ್ ಹೇಳ್ಯಾರ, ಹೀಗೆ ಹೇಳ್ಯಾರ, ಹೀಗೆ ಹೇಳ್ಯಾರ, ಗಣಿತದ ಬಗ್ಗೆ ಇಂಥದ್ದು ವಚನದಲ್ಲಿ ಹೀಗ್ ಬಂದದ, ಹಾಗ್ ಬಂದದ. ಒಂದು ಈ ಸಂಶೋಧನೆ ಮಾಡುವಾಗ ಕೊಟ್ಟ ವಿಷಯವನ್ನ, ದತ್ತಾಂಶಗಳನ್ನ ಕ್ರೋಢೀಕರಿಸಿ ನಮ್ಮ ಮುಂದೆ ಅವನ್ನ ಹರಿವಿ ಹಿಂಗದ ನೋಡ್ರಿ ಅಂತ ಹೇಳಿ ಕೈ ತಕೊಂಡು ಎದ್ದು ಹೋಗುವ ಕಾರ್ಯಕ್ರಮಗಳು ಬಹಳ ಆಗಿತ್ತು. ಬಟ್ ಇವತ್ತೇನಿದೆ ಅಂದ್ರೆ ಅಪ್ಲಿಕೇಶನ್ ಅನ್ನೋದು, ಅನ್ವಯ ಮಾಡ್ತಕ್ಕಂಥದ್ದು. ಯಾಕೆ ಅವರು ಒಂದು 2-3 ವಚನಗಳನ್ನ ಹೇಳಿರ್ಬೋದು, ಇಲ್ಲಂತಲ್ಲ. ಬಟ್ ಅವರ ಕಳಕಳಿ ಏನಿತ್ತು, ಅವರು ಏನು ಹೇಳ್ಬೇಕಂತ ಇಚ್ಛೆ ಪಟ್ಟಿದ್ದಾರೆ, ಅದು ನಿಜವಾಗಿ ಕೂಡ ಮೆಚ್ಚತಕ್ಕಂಥದ್ದು. ಒಮ್ಮೆಲೆ ಅವರು ವಚನಗಳಲ್ಲಿ ಬರುವ ವಿಜ್ಞಾನದ ಅಂಶಗಳನ್ನ, ಅದು ವಿಜ್ಞಾನ ಅಂದ್ರೆ ಮನೋವಿಜ್ಞಾನವೂ ಇರಬಹುದು, ಹೀಗೆ ನಮ್ಮ ಮಕ್ಕಳಿಗೆ ಮುಟ್ಟಿಸ್ಬೇಕು ಅನ್ನುವ ತುಡಿತ ಇತ್ತಲ್ಲ, ಅದು ನಿಜವಾಗಿ ಕೂಡ ಮೆಚ್ಚುವ ಅಂಶ ಹಾಗೂ ಅಭಿನಂದನೆಗೆ ಅವರು ಅರ್ಹರು ಅಂತ ಅನಿಸ್ಕೋತೇನೆ. ಯಾಕಂದ್ರೆ ಈ ದಿಕ್ಕಿನಿಂದಲೂ ಕೂಡ ಆಲೋಚನೆ ಮಾಡುವ ಒಂದು ದೃಷ್ಟಿಕೋನ ಇವತ್ತು ಅವರು ಕೊಟ್ಟಿದ್ದಾರೆ.
ಇನ್ನೊಂದಿಷ್ಟು ಆಳವಾಗಿ ಹೋದ್ರೆ ಇನ್ನೂ ಬಹಳ ವಿಷಯಗಳು ಸಿಗಬಹುದು. ಸುಮ್ಮನೆ ಒಂದು ನೋಟ ಕೊಟ್ಟಿದ್ದಾರೆ ಇವತ್ತು, ಯಾವ ರೀತಿ ಮಾಡಬೇಕು. ಇದು ಹೊಸದು, ನಿಜವಾಗಿ ನಾನು ಒಂದು 10-15 ಮೇಲೆ ಕೇಳಿದ್ದೇನೆ ಆನ್ಲೈನ್ ನಲ್ಲಿ. ಈ ತರ ಎಲ್ಲೋ ಒಂದು ಫ್ಲಾಶ್ ಆಗಿ ಬಂದು ಹೋಗ್ತದೆ ಬಿಟ್ರೆ ಎಲ್ರೂ ಕೂಡ ವಚನಗಳಲ್ಲಿ ಹುಡುಕದನ್ನ ಮಾಡಿದ್ದಾರೆ. ಗ್ರಹ ಹೇಳ್ಯಾರ, ನಕ್ಷತ್ರ ಹೇಳ್ಯಾರ, ಹಿಂದ್ ಹೇಳ್ಯಾರ, ಮುಂದ್ ಹೇಳ್ಯಾರ, ಅಳತಿ ಹೇಳ್ಯಾರ, ಗಣಿತ ಹೇಳ್ಯಾರ, ಭೂಗೋಳ, ಏನ್ ಬೇಕಾದಷ್ಟು ಹೇಳ್ಯಾರ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದರ ಫಲಿತಾಂಶ ಅಥವಾ ಉಪನ್ಯಾಸದ ಒಂದು ಪರಿಣಾಮ ಏನು ಅಂತಂದ್ರೆ ವಿಷಯ ಸಂಗ್ರಹ ಮಾಡಿಕೊಟ್ರು ಅಡ್ಡಿ ಇಲ್ಲ ಅಂತ ಎದ್ದು ಝಾಡಿಸ್ಕೊಂಡು ಹೋಗೋದು. ಆದ್ರೆ ಇಲ್ಲಿ ಹೇಳಿದ್ದು ಬಹಳ ಮೂಲಭೂತ ಹೇಳಿದ್ದಾರೆ. ವಿಜ್ಞಾನವನ್ನ ವಚನದ ಜೊತೆಗೆ ಸುಮ್ಮನೆ 1-2 ಅಂಶ ಕೊಟ್ಟಾರೆ. ಸಮ್ಮಿಳಿತಗೊಳಿಸಿದಾಗ ಅದನ್ನ ನಮ್ಮ ಮನೆಗಳಲ್ಲಿ ಮೊದಲು ಅನ್ವಯಿಸುದು. ಅವ್ರ ಕುಟುಂಬ ಬೇರೆಯವ್ರಿಗೆ ಹೇಳೇ ಇಲ್ಲ. ನನ್ನ ಮಕ್ಕಳಿಗೆ, ನನ್ನ ಅಣ್ಣ, ನನ್ನ ಕುಟುಂಬದ ವರ್ಗದವರಲ್ಲಿ ಹೀಗೆ ಮಾಡಿದ್ರೆ ಹೇಗೆ, ಸಾರಸಜ್ಜನರ ಸಂಘ ಅಥವಾ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ, ಹೇಗೆ ವೈದ್ಯ ವಿಜ್ಞಾನದಲ್ಲಿ ಶರೀರದ ಶುದ್ಧಿನೋ ಹಾಗೆ ಈ ಮನಸ್ಸಿನ ಶುದ್ಧಿ, ಇದರತ್ತ ಒಂದು ಹೊಸ ಗಮನ ಸೆಳೆದಿದ್ದಾರೆ. ನಿಜವಾಗಿ ಕೂಡ ಅವರನ್ನ ನಾನು ಅಭಿನಂದಿಸ್ತೇನೆ. ಇನ್ನಷ್ಟು ಅವರು ಆಳವಾಗಿ ಹೊಕ್ರೆ ಒಂದಿಷ್ಟು ವೈದ್ಯ ಸಂಗಣ್ಣಗೆ ಮತ್ತು ಚನ್ನಬಸವಣ್ಣವರ ಕರ್ಣಹಸಿಗೆ ಹಾಗೂ ಅಕ್ಕ ಮಹಾದೇವಿ ಇನ್ನೂ ಬಹಳಷ್ಟು ಕೆಲವು ವಚನಗಳಿದ್ದಾವೆ. ಅಲ್ಲಿ ಒಂದಿಷ್ಟು ಅವರು ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಅನ್ವಯಿಕವಾದಂತಹ ಒಂದು ಮೌಲ್ಯಯುತ ಮಾತುಗಳು ಅವರಿಂದ ಬರ್ತಾವೆ ಅಂತ ನನಗೆ ಭರವಸೆ ಇದೆ. ಆ ಕರುಣೆ ಆ ತರ ಪ್ರಯತ್ನ ಮಾಡಲಿ ಅಂತ ಆಶಿಸ್ತೇನೆ. ತುಂಬಾ ಸಂತೋಷವಾಗಿದೆ ಅಮ್ಮ, ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಇಂಥ ಧನ್ಯವಾದ. ಅಪರೂಪದ ವ್ಯಕ್ತಿಯನ್ನ ಕರೆದುಕೊಂಡು ಬಂದ ಕಮಾರರು ಕೂಡ ಅಭಿನಂದನಾರ್ಹರು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಎಸ್ ಸರ್, ಅಪ್ಲಿಕೇಶನ್ ಆಫ್ ವಚನ ಲಿಟ್ರೇಚರ್ ಇಸ್ ದಿ ನೀಡ್ ಆಫ್ ದಿ ಅವರ್ ಅಂತಕ್ಕಂಥ ಮಾತನ್ನ ತಾವು ಹೇಳಿದ್ರಿ. ಧನ್ಯವಾದಗಳು ಸರ್. ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಸರ್, ಮೇಡಮ್ ತಾವು ಹೇಳ್ತೀರಿ? ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು. ಓಕೆ. ಅಗ್ರಜ, ಹಾ ಕುಮಾರ್ ಅಗ್ರಜ, ನಮ್ಮ ಅಪ್ಪಾಜಿ ಡಾಕ್ಟರ್ ರೀ. ಹೌದ್ರಿ? ಓಕೆ. ಅವ್ರು ನಮಗ್ ಬಾಳ್ ಹೇಳ್ಯಾರಿ. ವೈದ್ಯ ಸಂಘನಂದ್ ಏನ್ ಹೇಳಿರಲ್ರಿ, ಹ್ಮ್ ಪುಸ್ತಕನ ಐತ್ರಿ ಮನಿ ಒಳಗ್ರಿ. ಅವ್ರು ಪ್ರತಿಯೊಂದು ಮನಿಗ್ 10-15 ಮಂದಿನ ಕೂಡಿಸಿ ಎಲ್ಲಾ ಹೇಳ್ತಿದ್ರಿ. ಗುಳಿಗಿನೂ ಬರೀತಿರ್ಕಿಲ್ಲ, ಇಂಜೆಕ್ಷನ್ ಬಾಳ್ ಮಾಡ್ತಿರ್ಕಿಲ್ರಿ. ಅವ್ರು ಆಹಾರ ಪದ್ಧತಿ ಒಳಗೆ ಹೇಳಿ ಕಳಿಸ್ತಿದ್ರಿ. ಹಿಂಗಾಗಿ ಬಡವ್ರ ಡಾಕ್ಟರ್ ಅಂತ ಹೇಳಿ ಫೇಮಸ್ ರೀ. ಇಲ್ಲ, ವೈದ್ಯ ಸಂಗಣ್ಣನ ಒಂದು ವಿಶೇಷತೆ ಏನಂದ್ರೆ ಅವನು ಯಾವ ರಾಸಾಯನಿಕಗಳನ್ನ ಗುಳಿಗೆಗಳನ್ನ ಏನೂ ಹೇಳ್ತಿದ್ದಿಲ್ಲ. ಅವನು ಏನಿದ್ರು ತನುವಿನ ಶುದ್ಧಿಗೆ ಜೊತೆಯಾಗಿ ಮನಕ್ಕೆ ಅಂದ್ರೆ ನಮ್ಮ ಮಹಿಮನಕ್ಕೆ ಔಷಧಿಯನ್ನು ಕೊಟ್ಟಂತ ಮಹಾಮಹಿಮ ಅಂತ ಶರಣಚರಿತಾಮೃತದಲ್ಲಿ ಬರ್ತದಲ್ಲ, ಅವನು ಯಾವ ಗುಳಿಗೆಗಳನ್ನು ಬರ್ದಿಲ್ಲ. ಅದು ವೈಜ್ಞಾನಿಕತೆಯ ಒಂದು ಅದ್ಭುತ ಸೃಷ್ಟಿ ಅದು ಅಂತ ನನಗನ್ನಿಸ್ತದೆ. ವೈದ್ಯ ಸಂಗಣ್ಣ ಇಸ್ ವೆರಿ ಗುಡ್ ಡಾಕ್ಟರ್. ತನುವಿಗಿಂತ ಮನಕ್ಕೆ ಹೆಚ್ಚು ಔಷಧಿಯನ್ನ ಕೊಟ್ಟಂತ ಶರಣ ಅಂದ್ರೆ ವೈದ್ಯ ಸಂಗಣ್ಣ ಅಂತ. ಆಮೇಲೆ ಡಾಕ್ಟರ್ ನಾಡಗೌಡ್ ಅಂತ ಜಾಯ್ನ್ ಆಗಿದ್ದಾರೆ. ಈಸ್ ಇದೆ ಡಾಕ್ಟರ್? ಹೌದು ಸರ್, ಧನ್ಯವಾದ ನಮ್ಮನ್ನ ರಿಕಗ್ನೈಸ್ ಮಾಡಿದ್ದಕ್ಕೆ ನಿಮ್ಗ. ನನಗ ಸಪ್ನಾ ಮೇಡಮ್ ಪರಿಚಯ ಈಗ ರೀಸೆಂಟ್ ಆಗಿ ಆಗಿತ್ತು. ಆಮೇಲೆ ಅವರು ಒಂದು ಇದ್ರಾಗ ಆಕಾಶವಾಣಿ ಧಾರವಾಡದಾಗನು ಚಿಂತನದಾಗನು ಒಂದು ಇದು ಹೇಳಿದ್ರು. ಅದನ್ನೆಲ್ಲ ಕಳ್ಸಿದ್ದಾರೆ ನನಗ್ ಲಿಂಕು. ನಾನ್ ನೋಡ್ದೆ. ಅವ್ರ ಅರ್ಥ ಮಾಡ್ಕೊಂಡಿದ್ದು ಆಮೇಲೆ ಅವ್ರ ವಿಚಾರ ಎಲ್ಲ ಬಾಳ ಚಲೋ ಅದಾವ್ರಿ. ಬಾಳ ಚಂದ ಡೆಲಿವರಿನೂ ಮಾಡ್ತಾರು. ನಿಜವಾಗ್ಲೂ ಬಾಳ ಸಂತೋಷ ಆತ್ ನನಗ ಇದ್ರಾಗ ಭಾಗವಹಿಸಾಕ. ಇದ್ರ ಲಿಂಕ್ನು ಮೇಡಮ್ನ ಕಳ್ಸಿದ್ದ ನನಗ. ಸೊ ಕರೆಕ್ಟ್ ಆಗಿ ನಾನು ಜಾಯಿನ್ ಆಗಿದ್ದೆ. ಎಲ್ಲಾನು ಕೇಳಿದೆ, ಬಾಳ್ ಚಲೋ ಅನಿಸ್ತು. ನಮ್ಮೂರುನು ಮೇಡಮ್ ಊರಿಂದ ಒಂದು 6 ಕಿಲೋಮೀಟರ್ ಔರಾದಿ ಅಂತ ಹೇಳಿ. ನಾನು UR ರಾವ್ ಉಪಗ್ರಹ ಕೇಂದ್ರದಾಗ ಉಪನಿರ್ದೇಶಕ ಅಂತಿದೀನ್ರಿ.
ಹ್ಮ್ ಹ್ಮ್ ಹ್ಮ್. ಓಕೆ ಓಕೆ. ಇಲ್ಲಿ ಬೆಂಗಳೂರು ಒಳಗ. ಹ್ಮ್. ಸೊ ಮತ್ತ ನೀವುನು ಬಾಳ್ ಚಂದ ಮಾತಾಡ್ತೀರಿ ಸರ್ ತಿಗಡಿ ಸರ್. ಸರ್ ಹೌದು, ಇಸ್ರೋದ ಸೈಂಟಿಸ್ಟ್ ರೀ ಸರ್. ಇಸ್ರೋ ಸೆಂಟರ್ ಹೌದು. ಇಸ್ರೋದು 3-4 ಇದು ಇದಾವೆ, ಏನು ಬ್ರಾಂಚಸ್ ಇದಾವೆ. ಅಲ್ಲಿ ಕೆಂಗೇರಿಯಿಂದ ಮುಂದ್ಗಡೆ ಹೋದ್ರೆ ಆ ದೊಡ್ಡಾಲದ ಮರದ ಹತ್ರನೂ ಒಂದು ಸ್ಟೇಷನ್ ಇದೆ. ಅಲ್ಲಿ ನಾನು 2-3 ಸಾರಿ ಹೋಗಿದ್ದೆ. ಹೌದೌದು, ಬೈಲಾಲು ಅಂತ ಹೇಳಿ ಅದಕ್ಕ yes. ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂತ ಹೇಳ್ತಾರೆ ಸರ್. ಹೌದು, ಅಂದ್ರೆ ಏನೇನು ಲಾಂಚ್ ಮಾಡ್ತಾರೋ ಅದನ್ನ ಭೂಮಿ ಮೇಲೆನೆ ಫಸ್ಟ್ ಪ್ರಯೋಗ ಮಾಡ್ತಾರೆ. ಐ ಹ್ಯಾವ್ ಸೀನ್ ದಟ್ ಬೈಲಾಳುನಲ್ಲಿ. ಹಾ, ಅಲ್ಲ ಅದು ಬೈಲಾಲುದಲ್ಲಿ ಇರೋದು ಮೇನ್ ಏನಂದ್ರ, ಹ್ಮ್ ಈಗ ನಾವು ಅಂತರ್ಗ್ರಹ ಅಭಿಯಾನ ಎಲ್ಲ ಮಾಡ್ತೀವಲ್ಲ, ಹ್ಮ್ ಇಂಟರ್ ಪ್ಲಾನೆಟರಿ ಮಿಷನ್ಸ್, ಡೀಪ್ ಸ್ಪೇಸ್ ಮಿಷನ್ ಅಂದ್ರ ಬಹಳ ದೂರದಿಂದ ಬಹಳ ದೂರದಾಗ ಉಪಗ್ರಹ ಎಲ್ಲ ಇರ್ತಾವಲ್ಲ, ಅದ್ರ ಜೊತೆ ಸಂಪರ್ಕ ಆಗ್ಬೇಕಂದ್ರ ಸಿಗ್ನಲ್ ಸ್ಟ್ರೆಂತ್ ಬಹಳ ಕಡಿಮೆ ಇರ್ತೈತ್ರಿ. ಸೊ ಹೌದು. ಅದನ್ನೆಲ್ಲ ಗ್ರಹಿಸಿ ಅದನ್ನ ಆಂಪ್ಲಿಫೈ ಮಾಡಕ್ ದೊಡ್ಡ ದೊಡ್ಡ ಆಂಟೆನಾ ಬೇಕಾಕತಿ. ಆಮೇಲೆ ಅವು ಆಂಪ್ಲಿಫೈಯರ್ಸ್ ಅದೆಲ್ಲ ಬೇಕಾಕತಿ. ಆ ವ್ಯವಸ್ಥೆ ಇದೆ ರೀ ಅಲ್ಲಿ ಬಯಲಾಲದೊಳಗ. ಅದು ಒಂದು 3 ಮೀಟರ್ ದೊಡ್ಡದು ಒಂದು ಆಂಟಿನಾ ಒಂದು ತೋರ್ಸೋದ್ರಲ್ಲಿ ಸೈಂಟಿಸ್ಟ್ ಒಬ್ಬರಲ್ಲಿ 3 ಮೀಟರ್ಸ್ ಡಯಾಮೀಟರ್ ಇದೆ ಅದು. ಓಕೆ ಸರ್, ಥ್ಯಾಂಕ್ ಯು ಸರ್. 32 ಮೀಟರ್ ಡಯಾಮೀಟರ್ ಇರೋ ಆಂಟೆನಾ ಇದೆ ರೀ ಅಲ್ಲಿ. ಎಸ್ ಎಸ್ ಎಸ್, ಅದನ್ನ ನಮಗೆ ಕರ್ಕೊಂಡು ಹೋಗಿ ತೋರಿಸಿದ್ರು. ನಾವು ಹೌದೌದು ಸರ್. ವಿ ಯೂಸ್ ಟು ಸಪ್ಲೈ ಕಾಂಪೋನೆಂಟ್ಸ್ ಫಾರ್ ಸಮ್ ಆಫ್ ದಿ ಏರೋಸ್ಪೇಸ್ ಇಂಡಸ್ಟ್ರೀಸ್. ಅವಾಗ ಅಲ್ಲಿ ಭೇಟಿ ನೀಡುವಂತ ಹೋ 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 ಹೋ. ಸಂದರ್ಭದಲ್ಲಿ ವಿ ಹ್ಯಾವ್ ಡನ್. ಓಕೆ, ಗುಡ್ ಸರ್. ಬೊಂಬಾರ್ಡಿಯರ್ ಅಂತ. ನಮಗೂ ಒಂಥರ ಚಲೋ ಅನಿಸ್ತೆ ಎಸ್ ಸರ್, ಬ್ಯೂಟಿಫುಲ್. ಈ ಸಭೆ ವಾತಾವರಣ ಆಮೇಲೆ ವಿಚಾರಧಾರೆ ಎಲ್ಲ ಬಹಳ ಚಲೋ ಅನಿಸ್ತೆ. ಥ್ಯಾಂಕ್ ಯು ಸರ್. ಯು ಕ್ಯಾನ್ ಜಾಯ್ನ್ ಅಸ್ ಎವ್ರಿ ವೀಕ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಹೋ, ಪ್ರತಿ ವಾರ ಮಾಡ್ತೀರೇನ್ ಸರ್? ಹಾ, ಎವ್ರಿ ಸ್ಯಾಟರ್ಡೆ 5:45 ಓನ್ಲಿ ಆನ್ ವಚನ ಲಿಟ್ರೇಚರ್. ಓಹೋ ಹೋ, ಓಹೋ, ಸಂತೋಷ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ದೊಂದು ಲಾಂಚ್ ಇದೆ 29ನೇ ತಾರೀಕಿಗೆ, ಇನ್ನೊಂದು ಲಾಂಚ್ ಇದೆ. ಎಸ್ ಐ ನೋ. ನ್ಯಾವಿಗೇಷನ್ ಸ್ಯಾಟಲೈಟ್. ಎಸ್ ಎಸ್, ನ್ಯಾವಿಗೇಷನ್ ಸ್ಯಾಟಲೈಟ್. ಎಸ್ ಐ ನೋ. ಥ್ಯಾಂಕ್ ಯು ಸರ್. NVS-02 ಅಂತ. ಎಸ್ ಎಸ್, ಥ್ಯಾಂಕ್ ಯು, ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು ಸರ್. ಗೀತಾ ತುರ್ಮರಿ ಅವರು ಮಾತಾಡ್ತೀರಾ? ನಮಸ್ತೆ ಸರ್. ಹೇಳಿಮ್ಮ. ಸರ್, ನಾನು ಸಪ್ನಾ ಮೇಡಮ್ ಅವರಿಗೆ ಅತ್ಯಂತ ಹತ್ತಿರದಿಂದ ನೋಡಿದೇನ್ರಿ. ಅವರು ನಡೆ ನುಡಿಗಳು ಒಂದಾದ ಭಕ್ತಿ ಒಪ್ಪುವುದು ಶಿವಂಗೆ ಎನ್ನುವ ತರ ಅವರ ಮಾತುಗಳು, ಅವರ ಜೀವನ ಶೈಲಿ ನಮಗೆಲ್ಲ ಅನುಕರಣೀಯ ಅಂತ ಹೇಳಿ ಈ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವ್ರು ಟೀಚರ್ ರೀ ಸರ್, ಗ್ರೌಂಡ್ ಟು ಅರ್ತ್ ಅದಾರ್ರಿ. ಮಕ್ಕಳಿಗಾಗಿ ಸ್ವಂತ ಖರ್ಚು ಮಾಡ್ತಾರ್ರಿ ಸರ್. ಅವ್ರ ಹೆಸರು ಕೇಳಿದೀನಿ ನಾನು. ಐ ನೋ. ಬಹಳ ಒಳ್ಳೆ ವ್ಯಕ್ತಿತ್ವ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವ್ರು ಮಾತಾಡ್ತೀರಾ? ಮೋಸ್ಟ್ಲಿ ಅವ್ರು ಹೊರಗಡೆ ಇದ್ದಾರೆ ಅನ್ಸುತ್ತೆ. ಶಿವಪ್ರಕಾಶ್ ಸರ್. ಶರಣಾರ್ಥಿಗಳು ಸರ್. ಸರ್ ಹೇಳಿ. ನನಗೆ ಮೊಟ್ಟ ಮೊದಲಿಗೆ ಅಂದ್ರೆ ನನಗೆ ಅನಿಸ್ತಾ ಇರುವಂತದ್ದು ಅಂದ್ರೆ 3 ಬಾರಿ ತಮ್ಮ ಈ ಶರಣರ ವಚನಗಳಲ್ಲಿ ವೈಜ್ಞಾನಿಕತೆ ಎನ್ನುವಂತ ಒಂದು ಉಪನ್ಯಾಸವನ್ನ ನಾನು ಕೇಳಿದ್ದೇನೆ. ತಾವು ಮಾತಾಡಿದಂಥ ವಿಷಯನು ಮತ್ತೆ ಇವತ್ತು ಡಾಕ್ಟರ್ ಅವರು ಪ್ರಸ್ತುತಿಪಡಿಸಿದ ವಿಷಯಕ್ಕೂ ಪ್ರಸ್ತುತಿಯಲ್ಲಿ ಮತ್ತೆ ವಿಷಯದ ಹೂರಣದಲ್ಲಿ ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ. ಆದ್ದರಿಂದ ಈಗಾಗಲೇ ಪ್ರೊಫೆಸರ್ ತಿಗಡಿ ಸರ್ ಅವರು ಹೇಳಿದಾಗೆ ಇದು ನಮ್ಮ ಏನು ಜ್ಞಾನ ಅಂತೇವೆ, ಜ್ಞಾನ ಕ್ಷಿತಿತವನ್ನ ಮತ್ತಷ್ಟು ವಿಸ್ತರಿಸುವ ದಿಸೆಯಲ್ಲಿ ಇವತ್ತಿನ ಉಪನ್ಯಾಸಕರು ತಮ್ಮ ಭಾಷಣವನ್ನು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನೋಡಿ, ನಾವು ವಚನಗಳ ಬಗ್ಗೆ ಬಹಳಷ್ಟು ಮಾತುಗಳನ್ನು ಆಡ್ತೇವೆ, ವಚನಗಳ ಬಗ್ಗೆ ಚಿಂತನೆಯನ್ನು ಮಾಡ್ತೇವೆ, ಮಂಥನವನ್ನು ಮಾಡ್ತೇವೆ. ಆದರೆ ಈ ವಚನಗಳು ಆಯಾಯ ಕಾಲಘಟ್ಟಕ್ಕೆ ಮನುಷ್ಯನ ಜ್ಞಾನ ವಿಸ್ತಾರವಾಗುತ್ತಾ ಹೋದಾಗೆಲ್ಲ ಇದು ಹಾಗೆಯೇ ಅನ್ವಯವಾಗುತ್ತಾ ಹೋಗುತ್ತೆ. ಶರಣರ 12ನೇ ಶತಮಾನದಲ್ಲಿ ದೇಹ ವಿಜ್ಞಾನದ ಬಗ್ಗೆ ಇಷ್ಟೊಂದು ದೀರ್ಘವಾದ ಪರಿಚಯ ಶರಣರಿಗಿತ್ತು ಅಂತ ಹೇಳಿ ನಾನು ಒಪ್ಪೋದಿಲ್ಲ. ಆದರೆ ಅವರ ವಚನಗಳಲ್ಲಿರುವಂತಹ ಒಂದು ಪ್ರಜ್ಞೆ, ಅವರ ವಚನಗಳಲ್ಲಿರುವಂತಹ ಒಂದು ಸಾರ್ವತ್ರೀಕರಣ,
ಅವರ ವಿಶ್ವಗಳಲ್ಲಿರುವಂತಹ ಒಂದು ವಿಶ್ವ ವ್ಯಾಪಕತೆ ನಮ್ಮನ್ನ ಕೇವಲ ಇವತ್ತು ಮಾತ್ರ ಅಲ್ಲ, ಇನ್ನು 100 ವರ್ಷಗಳ ನಂತರವೂ ಕೂಡ ಪ್ರಾಯಶಃ ಕೃತಕ ಬುದ್ಧಿಮತ್ತೆಯ ಡೋಲಿನಲ್ಲಿ ಮಾನವ ಇರುವಂತಹ ಸಮಯದಲ್ಲೂ ಕೂಡ ಅಣ್ಣನವರ ವಚನವೋ, ಅಲ್ಲಮರ ವಚನವೋ, ಅಕ್ಕನ ವಚನವೋ ನಮ್ಮನ್ನ ಮತ್ತೆ ವೈಜ್ಞಾನಿಕ ಚಿಂತನೆಗೆ ಆಗ ವಚನಗಳು ಅನ್ನುವಂಥದ್ದು ಒಂದು ಅಗಾಧವಾದಂತಹ ಸೆಲೆ ಇದ್ದಾಗೆ. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಇವತ್ತಿನ ವೈಜ್ಞಾನಿಕ ಜಗತ್ತು ಯಾವುದು ವಿಜ್ಞಾನವನ್ನು ಒಪ್ಪುವಂಥದ್ದು ಅಥವಾ ಯಾವುದು ವಿಜ್ಞಾನ ಒಪ್ಪುವಂಥದ್ದಲ್ಲ ಅನ್ನುವಂತಹ ಒಂದು ವರ್ಗೀಕರಣವನ್ನು ಮಾಡಿದೆಯೋ ಅಂತಹ ವರ್ಗೀಕರಣಕ್ಕೆ ನೇರಾನೇರವಾಗಿ ಇರುವಂತಹ ಸಾಹಿತ್ಯ ಜಗತ್ತಿನಲ್ಲಿ ಯಾವ್ದಾವ್ದು ಇದ್ರೆ ಅದು ವಚನ ಸಾಹಿತ್ಯ. ವಚನಕಾರರು ಎಂದೂ ಕೂಡ ಬದುಕಿನಲ್ಲಿ ತಾವು ಕಂಡಂತಹ ಸಂಗತಿಗಳನ್ನ ಸತ್ಯದ ಓರೆಗೆ ಹಚ್ಚದೆ ಒಪ್ಪಿಕೊಂಡವರಲ್ಲ. ಇದು ವಿಜ್ಞಾನದ ಅನ್ವೇಷಕನಾದಂತಹ ಒಬ್ಬ ವಿದ್ಯಾರ್ಥಿಗಿರಬೇಕಾದಂತಹ ಮೊದಲ ಗುಣ. ಈ ಗುಣವನ್ನ ಶರಣರು ಬಹಳ ದೊಡ್ಡ ರೀತಿಯಲ್ಲಿ ತಮ್ಮ ವಚನಗಳಲ್ಲಿ ತೋರಿಸಿದ್ದಾರೆ. ಅವರ ಮೂಢನಂಬಿಕೆಯ ವಿರುದ್ಧದ ಮಾತುಗಳಿದ್ದಿರಬಹುದು, ಅವರ ಕಂದಾಚಾರದ ವಿರುದ್ಧದ ಮಾತುಗಳಿರಬಹುದು. ಇಂತಹ ಮಾತುಗಳ ಮೂಲ ನೆಲೆ ಇಂತಹ ವೈಜ್ಞಾನಿಕ ಚಿಂತನೆಯಿಂದಲೇ ಬಂದಿರುವಂಥದ್ದು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ವೈಜ್ಞಾನಿಕ ತಳಹದಿಗೆ ಬೇಕಾದಂತಹ ಎಲ್ಲ ಚಿಂತನೆಗಳು ಶರಣರ ವಚನಗಳಲ್ಲಿ ಮುಪ್ಪರಿಗೊಂಡಿವೆ ಅನ್ನುವಂಥ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿಯೇ ಇವತ್ತು ನೋಡಿ, ವಚನಗಳನ್ನ ರಚಿಸಿದ ಸುಮಾರು ಕಾಲದ ನಂತರ ಗುಪ್ತವಾಗಿ ಹೋದಂತಹ ವಚನಗಳು ಇವತ್ತು ಹೆಚ್ಚು ಹೆಚ್ಚು ಪ್ರಸಿದ್ಧಿಗೆ, ಇವತ್ತು ಸುಮಾರು ವಾರದಲ್ಲಿ 10 100 ಮಟ್ಟಿಗೆ ಅಂತರ್ಜಾಲ ವೇದಿಕೆಗಳಾಗುತ್ತೆ. ಬಸವ ತತ್ವಗಳ ಬಗ್ಗೆ, ವಚನಗಳ ಬಗ್ಗೆ ಚರ್ಚೆಯಾಗುತ್ತೆ. ಇದು ಜಗತ್ತಿನ ಎಲ್ಲೆಡೆಯಲ್ಲಿ ನಡೆಯುತ್ತಂತ ವಿದ್ಯಮಾನ. ಅಂದ್ರೆ ಜಗತ್ತು ನಿಧಾನವಾಗಿ ವಚನಗಳಲ್ಲಿರುವಂತಹ ಸತ್ಯವನ್ನ, ಅರ್ಥಾತ್ ವೈಜ್ಞಾನಿಕತೆಯನ್ನು ಅರ್ಥ ಮಾಡಿಕೊಳ್ತಾ ಇದೆ. ಒಂದು ಧರ್ಮವಾಗಿ, ಒಂದು ತತ್ವವಾಗಿ ವೈಜ್ಞಾನಿಕ ಜಾಡನ್ನ ತನ್ನ ಒಡಲಲ್ಲಿ ಆವಿರ್ಭವಿಸಿಕೊಂಡಂತಹ ವಚನಗಳ ಕ್ರಾಂತಿಗೆ, ವಚನ ಸಾಹಿತ್ಯಕ್ಕೆ ಪ್ರಾಯಶಃ ಮರಣ ಅನ್ನುವಂಥದ್ದಿಲ್ಲ. ಬೇರೆ ಅನೇಕ ಸಾಹಿತ್ಯ ಪ್ರಕಾರಗಳಿದ್ದಿರಬಹುದು, ಬೇರೆ ಅನೇಕ ಧರ್ಮ ತತ್ವಗಳಿದ್ದಿರಬಹುದು. ಆದರೆ ಯಾವುದು ಜಗತ್ತಿನಲ್ಲಿ ಸೂರ್ಯ ಚಂದ್ರಾರ್ಕವಾಗಿ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳಿದ್ರೆ, ಯಾವುದು ವೈಜ್ಞಾನಿಕ ಚಿಂತನೆಗಳನ್ನ ತನ್ನ ಒಡಲಲ್ಲಿ ಹುದುಗಿಸಿಕೊಂಡಿರುತ್ತೆ, ಅಂತಹ ಸತ್ಯಗಳು ಮಾತ್ರ ಕಾಲದ ಮಿತಿಯನ್ನ ಮೀರಿ ಉಳಿಯಬಲ್ಲವು ಅನ್ನುವಂಥದ್ದನ್ನ ವಚನಗಳು ಬಹಳ ದೊಡ್ಡ ರೀತಿಯಲ್ಲಿ ನಮ್ಗೆ ಹೇಳ್ಕೊಳುತ್ತೆ. ಹಾಗಾಗಿ ಇವತ್ತಿನ ಉಪನ್ಯಾಸಕರ ಚಿಂತನೆಯ ದಿಸೆಯಲ್ಲೂ ನಾವು ಯೋಚನೆ ಮಾಡಬೇಕಾಗಿದೆ. ಅಂದ್ರೆ ವಚನಗಳ ಅನ್ವಯವನ್ನ ಹೇಗೆ ನಮ್ಮ ಬದುಕಿನಲ್ಲಿ ಮಾಡ್ಕೊಳ್ಬೇಕು. ವಚನಗಳು ಕೇವಲ ಅಂತರಂಗ ಬಹಿರಂಗ ಶುದ್ಧಿಗೆ ಕಾರಣ ಅಂತ ಹೇಳಿದ್ರೆ ನಾವು ಅದನ್ನು ಮತ್ತೊಂದು ಆಯಾಮದಲ್ಲಿ ತೆಗೆದುಕೊಂಡು ಹೋಗ್ತೇವೆ. ಆದರೆ ವೈಜ್ಞಾನಿಕ ನೆಲೆಯಲ್ಲಿ, ವೈದ್ಯಕೀಯ ಹಿನ್ನೆಲೆಯಲ್ಲೂ ಕೂಡ ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ಮತ್ತು ಇಂಥ ತತ್ವಗಳ ಅಳವಡಿಕೆಯನ್ನ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಸುವಂತ ಕೆಲಸಗಳು ಕೂಡ ಆಗ್ಬೇಕಾಗತ್ತೆ. ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಅವಕಾಶಕ್ಕಾಗಿ ವಿಜಯಕುಮಾರ್ ಸರ್, ತಮಗೆ ಮತ್ತೊಮ್ಮೆ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಂಟೆಂಪ್ರರಿ ಅಪ್ಲಿಕೇಶನ್ ಆಫ್ ಮಸ್ಲರ್ ಲಿಟ್ರೇಚರ್ ಇಸ್ ದಿ ನೀಡ್ ಆಫ್ ಅವರ್ ಅಂತ ಆವಾಗಲೇ ಹೇಳಿದೆ. ಥ್ಯಾಂಕ್ ಯು ಸರ್. ನಮ್ಮ ಶಿವಪ್ರಕಾಶ್ ಅವರು ಮಸ್ಕಟ್ನಿಂದ ಜಾಯ್ನ್ ಆಗಿದ್ದಾರೆ. ವಚನ ಸಾಹಿತ್ಯದಲ್ಲಿ ಅಧ್ಯಯನ ಮಾಡಿದಂಥ ಪ್ರಬುದ್ಧ ಚಿಂತಕರು. ಥ್ಯಾಂಕ್ ಯು ಸರ್. ಮತ್ತಾರಾದರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದಾ? ಇಲ್ಲಾಂದ್ರೆ ವಿಲ್ ಗೋ ಟು ದಿ ನೆಕ್ಸ್ಟ್, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಓಕೆ, ಈಗ ಶರಣ ಸಮರ್ಪಣೆ ಕಾರ್ಯಕ್ರಮ. ಇಂದಿನ ಉಪನ್ಯಾಸದಲ್ಲಿ ಕುಮಾರಿ ಐಸಿರಿ ಕಿರಣ್ ಮತ್ತು ಐಶಾನಿ ಕಿರಣ್ ಭದ್ರಾವತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಿದ್ರು. ಬಹಳ ಮುದ್ದಾದ ಮಕ್ಕಳು. ನನಗನ್ಸುತ್ತೆ ಪ್ರತಿ ವಾರ ಇವರನ್ನ ಅಟ್ಲೀಸ್ಟ್ ಒಂದಾದ್ರೂ ವಚನವನ್ನ ಹೇಳಿಸ್ಬೇಕು ಅಂತ ನನ್ನ ಅನಿಸಿಕೆ. ಅವ್ರಿಗೆ ಅವಕಾಶ ಸಿಕ್ಕರೆ ಪ್ರತಿ ವಾರನೂ ಹಾಡ್ಲಿ ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ತಂದೆ ನೀನು, ತಾಯಿ ನೀನು, ನಾದ ಪ್ರಿಯ ಶಿವನೆಂಬರು, ನಾದ ಪ್ರಿಯ ಶಿವನಲ್ಲ. ಈ ವಚನ ಇದೆಯಲ್ಲ, ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇದೆಲ್ಲ ಪಂಚಾಕ್ಷರಿ ಗವಾಯಿಗಳು 1932ರ ಸೊಲ್ಲಾಪುರದಲ್ಲಿ ಹಾಡಿದಂಥ ವಚನವನ್ನ ಸಂಗೀತಕ್ಕೆ ಅಳವಡಿಸಿದಂಥ ಪ್ರಪ್ರಥಮ ವಚನ ಅಂದ್ರೆ ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲ. ಇದು ವಚನ ಗಾಯನಕ್ಕೆ ನಾಂದಿ ಹಾಡಿದಂಥ
ಒಂದು ವಚನ. ಹಾಗಾಗಿ ಇಂದಿನ ಮಕ್ಕಳು ಆ ಹಾಡನ್ನು ಹಾಡಿದ್ದನ್ನ ಕೇಳಿ ನನಗೆ 1932 ಆ ಸಂದರ್ಭ ನೆನಪಾಯ್ತು. ಪಂಚಾಕ್ಷರಿ ಗವಾಯಿಗಳು ಹಾಡಿದ್ದನ್ನ ನೆನಪಿಸಿದಂಥ ಕುಮಾರಿ ಐಸಿರಿ ಕಿರಣ್ ಮತ್ತು ಐಶಾನಿ ಕಿರಣ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನ ಇವತ್ತಿನ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಬೇಕಾಯಿತು ಶ್ರೀಮತಿ ಗೌರಿ ಪ್ರಸನ್ನ ಕುಮಾರ್ ಬೀರವರು. ಕಾರಣಾಂತರದಿಂದ ಅವರು ಶಿವಮೊಗ್ಗ ಹೋಗಿರೋದ್ರಿಂದ ಆಗಿಲ್ಲ. ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನ ಈ ಉಪನ್ಯಾಸ ನನಗೆ ನೆನಪು ಮಾಡಿದ್ದೇನೆಂದ್ರೆ, ಬಹಳ ವರ್ಷದ ಹಿಂದೆ ನಾನು ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯಕ್ಕೆ ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ. ವಚನಗಳಲ್ಲಿ ಕೃಷಿ ವೈಜ್ಞಾನಿಕ ಚಿಂತನೆಗಳು ಅಂತ. ಅಫ್ಕೋರ್ಸ್ ಇಟ್ ವಾಸ್ ಇನ್ ಇಂಗ್ಲಿಷ್. ಆವಾಗ ನನ್ನ ಪಕ್ಕದಲ್ಲಿ ಕೂತಿದ್ದಂತಹ ಮಹನೀಯರು ಕಮ್ಮಾರ್ ಅಂತ ಹೆಸರು ಕೇಳಿದ ತಕ್ಷಣ ಕನ್ನಡದಲ್ಲಿ ಮಾತಾಡೋಕೆ ಶುರು ಮಾಡೋದು, ನೀವು ಈಶ್ವರ್ ಕಮ್ಮಾರ್ ಅವ್ರ ಮಗನ ಅಂತ. ಎಸ್ ಅಫ್ಕೋರ್ಸ್ ಸರ್, ನಾನು ಅವ್ರ ಮಗ ಅಂತ ಕೈ ಹಿಡ್ಕೊಂಡು ಬಹಳ ಅಪ್ಯಾಯಮಾನವಾಗಿ, ಬಹಳ ಅವ್ರಿಗೆ ಎಷ್ಟು ಖುಷಿ ಆಯ್ತಂದ್ರೆ, ಅವರ ನಮ್ಮ ತಂದೆ ಪ್ರಸಾರಂಗದಲ್ಲಿ ಕೆಲಸ ಮಾಡ್ತಿದ್ದಾಗ ಸರಿ ಸುಮಾರು 235 ಲೇಖನಗಳನ್ನು ವಿಶ್ವವಿದ್ಯಾಲಯದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನ ಅವರು ಅವತ್ತು ನೆನೆಸ್ಕೊಂಡ್ರು. ಅವತ್ತು ಹರಿಯಾಣದ ಹಿಸಾರ್ ಯೂನಿವರ್ಸಿಟಿನಲ್ಲಿ. ಆಮೇಲೆ ಅವರು ನನ್ನನ್ನು ಅವರ ರೂಮಿಗೆ ಕರ್ಕೊಂಡು, ನಮಗೂ ಬೇರೆ ರೂಮ್ ಮಾಡಿದ್ರು, ಅವ್ರು ಕ್ಯಾನ್ಸಲ್ ಮಾಡಿ ಅವರ ರೂಮಿಗೆ ಕರ್ಕೊಂಡು ಇಡೀ ರಾತ್ರಿ ಆ ವಚನಗಳಲ್ಲಿ ವೈಜ್ಞಾನಿಕತೆ ಬಗ್ಗೆ ಹೇಳ್ತಾ ಹೋದ್ರು ಅವರು. ನಿಮ್ಗೆ ನೆನಪಿರ್ಬೋದು, ಹಸಿರು ಕಡ್ಡಿಯ ಸೀರಿ ಟೋಪ್ ಮುಸುಕು ಮ್ಯಾಲ ಮಾಡಿ, ಅದನ್ನ ವೈಜ್ಞಾನಿಕತವಾಗಿ ಹೇಗೆ ಮಾಡಿದ್ರು ಅನ್ನತಕ್ಕಂಥ ಜಾನಪದ ಕಥೆಯನ್ನ ಹೇಳಿದ್ರು. ಆ ಮುಂದೆ ಕೆ.ಎಲ್.ಇ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದಾಗ ಒಂದು ಇಡೀ ಒಂದು ಫಸ್ಟ್ ಫ್ಲೋರ್ ಅನ್ನ ಹೆರಿಗೆ ಟೈಮಲ್ಲಿ ಏನೇನೋ ನಮ್ಮ ಸಂಸ್ಕಾರಗಳಿವೆ ಎಲ್ಲನೂ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರು ಅವರು. ಇವತ್ತಿನ ಉಪನ್ಯಾಸದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬಗ್ಗೆ ಹೇಳಿದ್ರು. ಅದನ್ನ ಅವರು ನನಗೆ ಬಹಳ ಅದ್ಭುತವಾಗಿ ವಿವರಣೆ, ಒಂದೊಂದು ಹ್ಯಾಪಿ ಹಾರ್ಮೋನ್ಕ್ಕೂ ಒಂದೊಂದು ವಚನವನ್ನ ಕೋಟ್ ಮಾಡಿದ್ರು. ಈಗ ಸಮಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಆಕ್ಸಿಟೋಸಿನ್ ಅಂತ ಬರುತ್ತೆ, ಈ ಕಡಲ್ ಕೆಮಿಕಲ್ಸ್ ಅಂತ ಬರುತ್ತೆ, ಪ್ರೀತಿ ಒಕ್ಕುವಂತಹ ಆಕ್ಸಿಟೋಸಿನ್. ಆಮೇಲೆ ಡೊಪಮೈನ್, ಇದು ನ್ಯೂರೋ ಟ್ರಾನ್ಸ್ಮಿಟರ್ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ. ಅದಕ್ಕೆ ಆ ಚನ್ನಬಸವಣ್ಣ ಅವರ ಒಂದು ವಚನವನ್ನು ಹೇಳಿದ್ರು ಅವರು. ಸೆರೋಟೋರಿಯಂ ಅಂದ್ರೆ ಸ್ಟೇಬಲ್ ಮೂಡ್ ಹೆಂಗೆ ಬರುತ್ತೆ, ಅದನ್ನ ಯಾವ ತರಕಾರಿ ತಿಂದ್ರು ಬರುತ್ತೆ. ಬೆಳಗಿನ ಜಾವ ನೀವು ಸೂರ್ಯನ ಎದುರುಗಡೆ ನಿಂತ್ಕೊಂಡ್ರೆ ವಿಟಮಿನ್ ಡಿ ನಲ್ಲಿ ಈ ಸೆರೋಟೋರಿಯಂ ಅನ್ನೋದು ಇರುತ್ತೆ ಅನ್ನತಕ್ಕಂಥ ವಿಷಯವನ್ನ ಒಂದು ವಚನದ ಮೂಲಕ ಹೇಳಿದ್ರು. ಆಮೇಲೆ ಎಂಡೋರ್ಫಿನ್ಸ್ ಅಂತ ಬರುತ್ತೆ, ಅದು ದೇ ವಿಲ್ ರಿಲೀವ್ ದ ಪೇನ್ಸ್. ಈ ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆ ಸಮಯದಲ್ಲಿ ಕೊಡ್ತಕ್ಕಂಥ ಎಂಡೋರ್ಫಿನ್ ಮಾತ್ರೆ, ಅದನ್ನ ಕೊಡದೇನೆ ಹೆಂಗ್ ಮಾಡ್ಬೋದು ಅಂತಕ್ಕಂಥ ಒಂದು ರಿಸರ್ಚ್ ಅನ್ನ ಡಾಕ್ಟರ್ ನಾಗಲ್ ಒಟಿಮಠ್ ಅವರು ಮಾಡಿದ್ರು. ಈ ಎಲ್ಲ ವಿಷಯಗಳನ್ನ ಮತ್ತೊಮ್ಮೆ ನನಗೆ ನೆನಪು ಮಾಡಿ ಕೊಟ್ಟಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೇನೆ ಈ ಬಹಿರಂಗ ಶುದ್ಧಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂದ್ರೆ ನಮ್ಮ ಮೆಟಾಬಾಲಿಸಮ್ ಅನ್ನ ಹೇಗೆ ನಿಯಂತ್ರಣ ಮಾಡ್ತದೆ ಅನ್ನತಕ್ಕಂಥ ವಿಷಯವನ್ನ ಬಾಲಸಂಗಯ್ಯನ ವಚನಗಳಲ್ಲಿ ನಾವು ಕಾಣಬಹುದು ಅಂತಕ್ಕಂಥ ಮಾತನ್ನ ಡಾಕ್ಟರ್ ನಾಗಲ್ ಒಟಿಮಠ್ ಅವರು ಹೇಳಿದ್ದು ಇನ್ನೂ ಬಹಳ ಚೆನ್ನಾಗಿದೆ. ಇನ್ನೂ ಬಹಳ ನೆನಪಿದೆ ನನಗೆ. ಸರಿಸುಮಾರು 98-99 ಅನ್ಸುತ್ತೆ. ಆವಾಗ ನಾನು ಹೋದಾಗ ನಾಗಲ್ ಒಟಿಮಠ್ ಅವರು ಇವತ್ತು ಅವ್ರನ್ನ ನೆನ್ಸ್ಕೊಂಡ್ರೆ, ಅವ್ರು KMC ನಲ್ಲಿ ಬಹಳಷ್ಟು ನೋವನ್ನ ಅನುಭವಿಸಿದಾಗ ಅವ್ರ ವಚನ ಸಾಹಿತ್ಯಕ್ಕೆ ಮೊರೆ ಹೋಗಿದ್ದನ್ನ ಆ ರಾತ್ರಿ ಇಡೀ ಎಲ್ಲ ಹೇಳಿದ್ರು. ಅದಾದ್ಮೇಲೆ ಇಲ್ಲಿ KL-ಗೆ ಬಂದ್ಮೇಲೆ ಇಡೀ ಆ ಹೆರಿಗೆ ವಾರ್ಡನ್ನ ಹೇಗೆ ವಚನ ಸಾಹಿತ್ಯದ ಮೂಲಕ ಬೆಳೆಸಿದ್ರು ಅಂತಕ್ಕಂಥ ತಮ್ಮ ವಚನಗಳ ಮೂಲಕ ನನಗೆ ಇವತ್ತು ಅದೆಲ್ಲ ನೆನಪಾಗಿದ್ದು. ಬಹಳ ಅದ್ಭುತವಾದಂಥ ಒಂದು ಉಪನ್ಯಾಸವನ್ನ ನೀಡಿರಿ. ಅನ್ನ ದೇವರ ಮುಂದೆ ಇನ್ನೂ ದೇವರಿಲ್ಲ ಅಂತಕ್ಕಂಥದ್ದು, ನಾರ್ಮಲ್ ಸೆಲ್ ಮೆಟಾಬಾಲಿಸಮ್ ಅನ್ನ ನಮ್ಮ ವಚನಕಾರರು ಹೇಗೆ ಹೇಳಿದ್ರು ಅನ್ನೋದನ್ನ, ಬಟ್ ಮೇ ನಾಟ್ ಬಿ ಅ ಸ್ಪೆಸಿಫಿಕ್, ಬಟ್ ವಿ ಕ್ಯಾನ್ ಆ ಝಲಕನ್ನ ನಾವು ವೈಜ್ಞಾನಿಕತೆಯನ್ನ ಕಾಣ್ಬೋದು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತಿನ ಉಪನ್ಯಾಸಕ್ಕೆ ಒಂದು ಟ್ಯಾಗ್ ಲೈನ್ ಅನ್ನ ಕೊಡಬೇಕು ಅಂದ್ರೆ, ಡೋಂಟ್ ಮೇಕ್ ಡಿಫರೆಂಟ್ ಥಿಂಗ್ಸ್, ಮೇಕ್ ದ ಥಿಂಗ್ಸ್ ಡಿಫರೆಂಟ್ಲಿ. ಅಂದ್ರೆ ಎಲ್ಲರೂ ಮಾಡಿದ್ದನ್ನ ಮಾಡೋದ್ರಲ್ಲಿ ಏನಿರಲ್ಲ, ಆದ್ರೆ ನಿನ್ನದೇ ಆದಂತಹ ಒಂದು ತತ್ವ ಸಿದ್ಧಾಂತವನ್ನ ಈ ಮೂಲಕ ಬಿತ್ರಿ ಅಂತಕ್ಕಂಥ ಮಾತನ್ನ ಈ ವಚನಗಳಲ್ಲಿ ವಿಜ್ಞಾನ ಡಾಕ್ಟರ್ ಸಪ್ನಾ ಆನಿಗೋಳ್ ಮಹಾಲಿಂಗಪುರ ಅವ್ರು ಮಾಡಿದ್ದಕ್ಕೆ, ಡೋಂಟ್ ಮೇಕ್ ಡಿಫರೆಂಟ್ ಥಿಂಗ್ಸ್, ಮೇಕ್ ದ ಥಿಂಗ್ಸ್ ಡಿಫರೆಂಟ್ಲಿ ಅನ್ನೋದನ್ನ ನಾವು ಇದಕ್ಕೆ
ಟ್ಯಾಗ್ಲೈನ್ ಕೊಡ್ಬೋದಂತ ಒಂದು ಅದ್ಭುತವಾದಂಥ ಒಂದು ಉಪನ್ಯಾಸವನ್ನು ನೀಡಿದ್ರಿ ಡಾಕ್ಟರ್ ಸಪ್ನಾ ಆನಿಗೋಳವ್ರೆ. ತಮಗೆ ವಚನ ಭಂಡಾರದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನ ಸಂವಾದದಲ್ಲಿ ಪಾಲ್ಗೊಂಡಂಥ ಪ್ರೊಫೆಸರ್ ತಿಗಡಿ ಸರ್ ಅವರು ನಮ್ಮ ವಚನ ಭಂಡಾರ ವೇದಿಕೆಯ ಮಾರ್ಗದರ್ಶಕರು ಹೌದು. ಅದ್ಭುತವಾದಂಥ ಒಂದು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದಂಥವ್ರು, ಮೇಲಾಗಿ ಸಿದ್ದೇಶ್ವರ ಸ್ವಾಮಿಗಳವರ ಶಿಷ್ಯರು ಕೂಡ ಹೌದು. ಅವರು ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ನಾಡಗೌಡ ISR ಸೈಂಟಿಸ್ಟ್ ಅವರು ಕೂಡ ಇವತ್ತು ಬಂದದ್ದು ಬಹಳ ಸಂತೋಷದ ವಿಷಯ. ವಚನಗಳಲ್ಲಿ ವಿಜ್ಞಾನ ಅಂತಕ್ಕಂಥ ಈ ಉಪನ್ಯಾಸಕ್ಕೆ ಅಂತರಿಕ್ಷ ವಿಜ್ಞಾನಿಗಳು ಬಂದಿದ್ದು ನಮಗೆ ಅತ್ಯಂತ ಸಂತೋಷದ ಸಂಗತಿ. ನಮ್ಮ ಮುಂದಿನ ವಾರ ನಮ್ಮ ವಚನ ಸಾಹಿತ್ಯದಲ್ಲಿ ಸಕೀಲಗಳ ಬಗ್ಗೆ ಮಾತನಾಡ್ತಕ್ಕಂಥ ರುದ್ರೇಶ್ ಕಿತ್ತೂರ್ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಇದ್ರ ಬಗ್ಗೆ. ವಚನಗಳಲ್ಲಿ ಭೂಗೋಳ ವಿಜ್ಞಾನವನ್ನ ಅಧ್ಯಯನ ಮಾಡಿದ್ದಾರೆ. ಈಸ್ ದ ರೈಟ್ ಪರ್ಸನ್ ಟು ಟಾಕ್ ಟು ಡಾಕ್ಟರ್ ನಾಡಗೌಡ ಅಂತ ನನಗನ್ಸ್ತದೆ. ಅದ್ಭುತವಾದ ಧನ್ಯವಾದ ಸರ್. ತಾವು ಬಂದದ್ದು ನಮಗೆ ಸಂತೋಷದ ಸಂಗತಿ ಸರ್. ವಿಜ್ಞಾನಿಗಳು ವಚನಗಳಲ್ಲಿ ನೋಡ್ತಾ ನೋಡ್ತಾ ಹೋದಂಗೆ ವಚನಗಳಿಗೆ ಒಂದು ಇಲ್ಲ ಸರ್, ನೀವು ನಮ್ಮ ಸೋಮನಾಥ್ ಸರ್ ಇದ್ರಲ್ಲ ಚೇರ್ಮನ್, ಅವ್ರ ಭಾಷಣ ಕೇಳಿರ್ಬೋದು. ಅವರು ಅಷ್ಟೇ ಈ ಇಂಥ ಒಂದು ಆಧ್ಯಾತ್ಮ ವಿಜ್ಞಾನ ಎಲ್ಲದರಲ್ಲೂ ಅಷ್ಟೊಂದು ಎರಡನ್ನೂ ಅಷ್ಟು ಕನೆಕ್ಟ್ ಮಾಡ್ತಿದ್ರು ಅವರು. ಅಂಡ್ ಆತರ ಇದ್ರು, ಡಿಫ್ರೆನ್ಸಿಯೇಟೇ ಮಾಡ್ತಾ ಇರ್ಲಿಲ್ಲ. ನಾನು 2 ಸಾರಿ ಭೇಟಿಯಾಗಿದ್ದೀನಿ ಅವ್ರನ್ನ, ಸೋಮನಾಥ್ ಅವ್ರನ್ನ. ಹೌದು ಸರ್, ಹೌದು ಸರ್. Once he was the scientist, another time he was chairman. ಬಹಳ ಮೇರು ವ್ಯಕ್ತಿತ್ವ. ಆಮೇಲೆ ಅಷ್ಟೇ ಚೆನ್ನಾಗಿ ಮಾತಾಡೋರು, ಆಮೇಲೆ ಅಷ್ಟೇ ಆಳವಾಗಿ ಅರ್ಥ ಮಾಡ್ಕೊಂಡಿರುವವರು. ಬಹಳ ಮೇರು ವ್ಯಕ್ತಿತ್ವ. ಹೇಳ್ಬೇಕೋ ಬೇಡವೋ ಅನ್ನೋದು ನನಗೆ ಒಂದು ಚಿಂತನೆ. ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. he has been come out of cancer only because of ಅನ್ನೋದಕ್ಕಂತ ಮಾತನ್ನು ಬಹಳ ಸರಿ ಹೇಳ್ತಿದ್ರು ಅವರು. ಹೌದು ಸರ್, ಹೌದು ಸರ್. ಆಮೇಲೆ ಮೊನ್ನೆ ನಮ್ಮ ಇಸ್ರೋಕ್ ಇವ್ರು ಬಂದಿದ್ದಾರೆ ಸರ್, ಅಜಿತ್ ದೋವಲ್. ಜಸ್ಟ್ ಆ ಟೈಮ್ ಅಲ್ಲಿ ಈ ಮೊದ್ಲಿನ ಚೇರ್ಮನ್ ಇದ್ರು, ಈಗ ಹೊಸದಾಗಿ ಆಗಿದಾರಲ್ಲ ಡಾಕ್ಟರ್ ನಾರಾಯಣನ್ ಅಂತೇಳಿ, ಅವರು ಇದ್ರು. ನಮ್ಮ ಇಸ್ರೋ ಸಂಸ್ಥೆಗೆ ಅವರು ಭೇಟಿ ಕೊಟ್ಟಿದ್ರು ಅಜಿತ್ ದೋವಲ್. ಅವ್ರು ಹೇಳಿದ್ರು ಇವರು ಬಹಳ ಅವ್ರ ಕಾಂಟ್ರಿಬ್ಯೂಷನ್, ಆಮೇಲೆ ದ ವೇ ಹಿ ಟುಕ್ ಫಾರ್ವರ್ಡ್ ದಿ ಸ್ಪೇಸ್ ಆಕ್ಟಿವಿಟಿ, ಇಟ್ ಈಸ್ ಕಮೆಂಡೆಬಲ್. ಹೊಸ ಚೇರ್ಮನ್ಗೆ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ರು, ನಿಮ್ಮ ಪ್ರಿಡಿಸಿಸರ್ ನ ಫಾಲೋ ಮಾಡಿ ಅಂತ ಹೇಳಿ. ಸೊ ನನ್ಗೂ ಅವ್ರು ಏನಂದ್ರೆ ಸರ್, ನಾವು ನಮ್ ರುಟೀನ್ ಇದ್ರಾಗ ತೊಡಗಿಸ್ಕೊಂಡಿರ್ತೀವಿ ನಮ್ಮನ್ನ. ಸೊ ಇಂತ ವಿಚಾರದಾಗ ನಾವು ತೊಡಗಿಕೊಂಡ್ರ ನಮ್ಗೆ ಬಾಳ್ ಚಲೋ ಅನಿಸ್ತೈತಿ. ನಮ್ಮ ಆಯುಷ್ಯನು ಇನ್ನೊಂದ್ 2-3 ದಿವಸ ಹೆಚ್ಚಿಗೆ ಆಕೈತಿ ಸರ್. ನನ್ಗ ಸಪ್ನಾ ಮೇಡಮ್ ಈ ಸಭೆಗೆ ಪರಿಚಯಿಸಿ ಬಾಳ ನನಗ್ ಸಹಾಯ ಮಾಡಿದ್ರು. ಧನ್ಯವಾದ ಸರ್ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡಿ, ಆಧ್ಯಾತ್ಮ ಚಿಂತನೆ ಇಂದನೇ ಆ ಒಂದು ಮಾನಸಿಕ ಒಂದು ಹೆಲ್ದಿಯನ್ನ ಪಡೆದಿದ್ದನ್ನ ಡಾಕ್ಟರ್ ಸೋಮನಾಥ್ ಅವ್ರನ್ನ ನಾವು ಅವರು ಬಹಳಷ್ಟು ಸಾರಿ ಹೇಳಿದ್ದನ್ನ ಕಾಣ್ಬೋದು. ಹಾಗೇನೆ ಸಹೋದರಿ ಗೀತಾ ತುರ್ಮುರಿ ಅವ್ರು ಬಂದದ್ದು, ಅವ್ರ ಹೆಸರು ಕೇಳಿದ್ದೀನಿ, ನಾನು ಒಂದು ಸಾರಿ ಮಾತಾಡಿದ್ದೀನಿ ಅನ್ಸುತ್ತೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಶಿವಪ್ರಕಾಶ್ ಅವರು ಎಂದಿನಂತೆ ತಮ್ಮ ಅಸ್ಖಲಿತ ಮಾತುಗಳಿಂದ ಈ ಸಂವಾದಕ್ಕೆ ಒಂದು ಮೌಲ್ಯವನ್ನ ತಂದುಕೊಟ್ರು ಅಂತ ಹೇಳ್ತಾ, ಈ ವಚನಗಳಲ್ಲಿ ವಿಜ್ಞಾನಕ್ಕೆ ಅಂದ್ರೆ ಒಂದು ಮೌಲಿಕವಾದಂಥ ಒಂದು ವಚನ ನನಗೆ ಇಲ್ಲಿ ನೆನಪಾಗ್ತದೆ. ಅಂದ್ರೆ ನಾವು ಈ ಎಲ್ಲ ಹಣ್ಣುಗಳನ್ನ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾ ಇದೀವಲ್ಲ, ಎಷ್ಟು ವಿಷಕಾರಿ ಅನ್ನೋದನ್ನ ಅಲ್ಲಂಪ್ರಭುಗಳು 12ನೇ ಶತಮಾನದಲ್ಲಿ ಹೇಳಿದ್ರು. ಅವರ ಒಂದು ವಚನ ಕೋಟ್ ಮಾಡೋದ್ರ ಮೂಲಕ, ಒತ್ತಿ ಹಣ್ಣ ಮಾಡಿದಡೆ ಅದೆತ್ತಣ ರುಚಿಯಪ್ಪದು. ಒತ್ತಿ ಹಣ್ಣು ಅಂದ್ರೆ ಕೆಮಿಕಲ್ ಯೂಸ್ ಮಾಡಿ ಒತ್ತಿ ಮಾಡಿದ ಹಣ್ಣು. ಒತ್ತಿ ಹಣ್ಣ ಮಾಡಿದರೆ ಅದೆತ್ತಣ ರುಚಿಯಪ್ಪದು. ಕಾಮಿಸಿ ಕಲ್ಪಿಸಿ ಭಾವಿಸಿದಡೆ ಅದೇ ಭಂಗ ಕಾಣ. ಭಾವಿಸುವ ಭಾವನೆಗಿಂತ ಸಾವುದೆಲ್ಲಿಸು ಕಾರಣ ಗುಹೇಶ್ವರ. ಅಂದ್ರೆ ಈ ಕೆಮಿಕಲ್ ಅನ್ನ ಯೂಸ್ ಮಾಡಿ ಈ ಹಣ್ಣುಗಳನ್ನ ಮಾಡ್ತಾರಲ್ಲ, ಅದರಿಂದ ಎಷ್ಟು ವಿನಾಶಕಾರಿ ಇದೆ ಅಂತಕ್ಕಂಥ ಮಾತನ್ನ 12ನೇ ಶತಮಾನದಲ್ಲಿ ಹೇಳಿದ್ದನ್ನ ನಾವು ಕಾಣಬಹುದು. ಹಾಗೇನೆ ಈ ವಚನಗಳಲ್ಲಿ ವಿಜ್ಞಾನ ಅಂತಕ್ಕಂಥದ್ದು ಇಟ್ಸ್ ಅ ವೆರಿ ಬಿಗ್ ಸೈನ್ಸ್, ಇಟ್ಸ್ ಅ ಓಷನ್. ಅದರಲ್ಲಿ ಒಂದು ಬಿಂದುವನ್ನ ನಾವಿವತ್ತು ಕಂಡುಕೊಂಡ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಸಪ್ನಾ ಆನಿಗೋಳ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ ದಿನಾಂಕ 1/2/2025 ನಾನು ಆಗ್ಲೇ ಹೇಳ್ದಂಗೆ ಲಿಂಗ ಸಂಘ ಸಂಬಂಧ ಸಕೀಲಗಳ ಬಗ್ಗೆ
ಶ್ರೀ ರುದ್ರೇಶ್ ಕಿತ್ತೂರ್ ಮುದ್ದೇಬಿಹಾರದವರು ಮಾತನಾಡಲಿದ್ದಾರೆ. ನನಗನ್ಸ್ತದೆ ರುದ್ರೇಶ್ ಕಿತ್ತೂರ್ ಅವರು ಈ ವಚನಗಳಲ್ಲಿ ವೈಜ್ಞಾನಿಕತೆ, ನನಗೆ 10-15 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಬಂದಿದ್ದೀನಿ. ವಿಜ್ಞಾನದ ಶಿಕ್ಷಕರಾಗಿ, ಗಣಿತದ ಶಿಕ್ಷಕರಾಗಿ ವಚನಗಳನ್ನ ಇಷ್ಟು ತಲೆಗೇರಿಸ್ಕೊಂಡು ವಚನಗಳಲ್ಲಿ ವೈಜ್ಞಾನಿಕತೆಯನ್ನ ಹುಡುಕ್ತಾ ಇರುವಂತ ವ್ಯಕ್ತಿ ಸದ್ಯದ ಮಟ್ಟಿಗೆ ಈಸ್ ಅಗ್ರಗಣ್ಯರು ಅಂತ ನನಗನ್ನಿಸ್ತದೆ. ಅಂಥ ಶ್ರೀ ರುದ್ರೇಶ್ ಕಿತ್ತೂರ್ ಅವರನ್ನ ಮುಂದಿನ ವಾರ ನಾವು ಭೇಟಿಯಾಗೋಣ. ಅದರ ಮೂಲಕ ವಚನಗಳಲ್ಲಿ ಲಿಂಗ ಸಂಘ ಸಂಬಂಧ ಸಕೀಲಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಶರಣು ಸಮರ್ಪಣೆಗೆ ವಿರಾಮನ ಹೇಳ್ತೇನೆ. ಮತ್ತೊಮ್ಮೆ ಮುಂದಿನ ವಾರ ಎಲ್ಲರೂ ಭೇಟಿ ಆಗ್ತಾ ಈ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತ ಜವಾಬ್ದಾರಿಯನ್ನ ನಾವೆಲ್ಲರೂ ಹೊರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತಾನೆ. ಎಲ್ಲರಿಗೂ ಶರಣಾರ್ಥಿಗಳು. ನಿಮ್ಮ ಮನೆಯಲ್ಲೇನೆ ಇಷ್ಟು ಚೆನ್ನಾಗಿ ಗ್ರಂಥಾಲಯ ಇದೆ ಅಲ್ಲ ಸರ್, ತಿಗಡಿ ಪ್ರೊಫೆಸರ್? ಇಲ್ಲ, ಎಲ್ಲ ಕಾಣಿಸ್ತಾ ಇದೆ ನಿಮ್ ಬ್ಯಾಕ್ ಗ್ರೌಂಡ್ ಸೆಟಪ್ ಅಲ್ಲಿ. ಇದು ಟಿಪ್ ಆಫ್ ದಿ ಐಸ್ಬರ್ಗ್. ಇಲ್ಲಿ ಇರೋದು ಬರೀ 1,000 ಇದು 20 ಬುಕ್ಗಳಿವೆ. ನಮ್ಮ ತಂದೆಯವರ ಸಂಗ್ರಹ ಇವೆಲ್ಲ 1932ರಲ್ಲಿ ಪ್ರಕಟ ಆಗಿದ್ದು ಕೂಡ ಇದಾವೆ. ಅದೇ ನೋಡಿ ಸರ್, ನಮಗೆ ನಿಮ್ಮೆಂತ ಮೇರು ವ್ಯಕ್ತಿಗಳ ಮಾತುಗಳನ್ನ ಕೇಳಕ್ ನಮ್ಗೆ ಅವಕಾಶ ಸಿಕ್ತು. ಐ ವಿಲ್ ಸೆಂಡ್ ಯು ದಿ ಲಿಂಕ್ಸ್ ಎವ್ರಿ ವೀಕ್. ಸಾಧ್ಯ ಆದ್ರೆ ಜಾಯ್ನ್ ಆಗಿ. ಸರಿ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶರಣಾರ್ಥಿಗಳು.